ಎಸ್ ಸರ್, ಸ್ಟಾರ್ಟ್ ಆಗಿದೆ ಸರ್. ಡಾಕ್ಟರ್ ಕಸ್ತೂರಿ ಸ್ಟಾರ್ಟ್ ಮಾಡ್ರಿ. ಅವ್ರು ಲೆಫ್ಟ್ ಆದ್ರೇನು ಸರ್? ನೀವು ಸ್ಟಾರ್ಟ್ ಮಾಡ್ರಿ ಸುಧಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಗೌರಮ್ಮ ನಾಶಿ ಅವರು ಶ್ರೀ ಬಸವನಾಳ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ 340ನೆಯ ದತ್ತಿ ಉಪನ್ಯಾಸದಲ್ಲಿ ಪರಮಪೂಜ್ಯ ಮನಿಪ್ರ ಶ್ರೀ ಶಿವರುದ್ರ ಸ್ವಾಮಿಗಳು, ಬೇಲಿಮಠ, ಬೆಂಗಳೂರು ಇವರ ಪಾದಾರವಿಂದಗಳಲ್ಲಿ ಪೊಡಮೊಟ್ಟು ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇಲ್ಲಿ ನೆರೆದಿರುವ ಎಲ್ಲ ಶರಣ ವೃಂದಕ್ಕೆ ನಮಸ್ಕರಿಸಿ, ಈಗ ಮೊದಲಿಗೆ ವಚನ ಪ್ರಾರ್ಥನೆ ಡಾಕ್ಟರ್ ನಿಂಗಮ್ಮ ಪತಂಗೆ ಮೇಡಮ್ ಅವರಿಂದ. ನಿಂಗಮ್ಮ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಅವಕಾಶವನ್ನು ಕೊಟ್ಟ ತಮಗೆಲ್ಲ ಒಂದ್ಸಲ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಸ್ವರವೆಂಬುದು ಪರತತ್ವ, ತಾಳೋಷ್ಠ ಸಂಪುಟವೆಂಬುದು, ತಾಳೋಷ್ಠ ಸಂಪುಟವೆಂಬುದು, ನಾದ ಬಿಂದುಗಳಾತೀತ, ನಾದ ಬಿಂದುಗಳಾತೀತ, ಗುಹೇಶ್ವರನ ಶರಣರು ನುಡಿದು, ಗುಹೇಶ್ವರನ ಶರಣರು ನುಡಿದು, ಸೂತಕಿಗಳಲ್ಲ ಕೇಳ ಮರುಳೇ, ಸೂತಕಿಗಳಲ್ಲ ಕೇಳ ಮರುಳೇ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಸ್ವರವೆಂಬುದು ಪರತತ್ವ, ತಾಳೋಷ್ಠ ಸಂಪುಟವೆಂಬುದು, ನಾದ ಬಿಂದುಗಳಾತೀತ, ಗುಹೇಶ್ವರನ ಶರಣರು ನುಡಿದು, ಸೂತಕಿಗಳಲ್ಲ ಕೇಳ ಮರುಳೇ, ಸೂತಕಿಗಳಲ್ಲ ಕೇಳ ಮರುಳೇ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತೆಂಬುದು ಜ್ಯೋತಿರ್ಲಿಂಗ. ಎಲ್ಲರಿಗೂ ಶರಣಾರ್ಥಿಗಳು. ಕಸ್ತೂರಿ ಮೇಡಮ್ ಕಂಟಿನ್ಯೂ ಮಾಡಿ. ನಮಸ್ತೆ ಎಲ್ಲರಿಗೂ ಶರಣಾರ್ಥಿ. ಎಲ್ಲ ಪ್ರಾತಸ್ಮರಣೀಯರನ್ನ ನಾನು ನೆನೆಸ್ಕೊಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡ್ಕೊಡ್ತೀನಿ. ಈಗ ಸ್ವಾಗತ, ಪ್ರಾಸ್ತಾವಿಕ ಪರಿಚಯ. ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ಅಧ್ಯಕ್ಷರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆ. ಇವರು ಸ್ವಾಗತ ಮತ್ತು ಪರಿಚಯವನ್ನ ಮಾಡ್ಕೊಡ್ಬೇಕಂತ ಕೇಳ್ತೀನಿ. ಶ್ರೀ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಅನುಭವವನ್ನು ನೀಡತಕ್ಕಂಥ ಹಿರಿಯರು, ಅನುಭಾವಿಗಳು, ಬಸವ ತತ್ವದ ಸಾಕ್ಷಿ ಪ್ರಜ್ಞೆಯಾದಂಥ ನನ್ನ ಗುರುಗಳಾದಂಥ ಪರಮಪೂಜ್ಯ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ವೇದಿಕೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣೀಯರಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಕಳೆದ 6 ವರ್ಷಗಳಿಂದ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನ ಕೂಟ ಅಂತಕ್ಕಂಥ ಸಂಘಟನೆಗಳನ್ನು ಹುಟ್ಟು ಹಾಕಿಕೊಂಡು ಕೊರೋನಾ ಕಾಲದಲ್ಲಿ ಹುಟ್ಟಿಕೊಂಡಂಥ ಈ ವೇದಿಕೆ ಇವತ್ತು ಸುಮಾರು 340 ಉಪನ್ಯಾಸಗಳನ್ನು ದಾಟಿ ನಿಂತಿದೆ. ಇದಕ್ಕೆಲ್ಲ ತಮ್ಮೆಲ್ಲರ ಪ್ರೋತ್ಸಾಹ,
ತಮ್ಮೆಲ್ಲರ ಒಂದು ಆಶೀರ್ವಾದ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಉಪನ್ಯಾಸ ಬಹಳಷ್ಟು ಮಹತ್ತರವಾದಂತೂ ಜಗತ್ತಿನ ಎಲ್ಲ ದಾರ್ಶನಿಕರು ತಿಳಿದುಕೊಂಡಂತ ಆಧ್ಯಾತ್ಮ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರಗಳ ಚಿಂತನೆಗೆ ವಿಭಿನ್ನವಾಗಿ ಶರಣರು ತಮ್ಮ ವಚನಗಳ ಮೂಲಕ ಹೊಸ ಸಿದ್ಧಾಂತವನ್ನ ಕಂಡುಕೊಂಡ್ರು, ಸ್ಥಾಪಿಸಿದ್ರು. ಅದು ಲಿಂಗ ತತ್ವ, ಅದು ಶರಣ ತತ್ವ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಹಿನ್ನೆಲೆಯೊಳಗೆ ನಾನು ಕಳೆದ 50 ವರ್ಷಗಳಿಂದ ಶ್ರೀ ಮರಿಪ್ರ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠಿಯವರನ್ನ ನಾನು ನೋಡ್ತಾ ಬಂದಿದ್ದೀನಿ. ಅವರು ಅವಾಗ 50 ವರ್ಷದಿಂದ ನಾನು ಹೆಂಗಿದ್ನೋ ನೋಡ್ತಾ ಇದ್ದೇನೆ, ಹಂಗೆ ಇದ್ದಾರೆ ಅವರು. ವಚನ ಸಾಹಿತ್ಯ, ಅದರ ಆಶಯಗಳನ್ನ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡ್ತಾ ನಾಡಿಗೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬಸವ ತತ್ವವನ್ನ ಬಿತ್ತರಿಸ್ತಕ್ಕಂಥ ಕಾರ್ಯವನ್ನ ಸರಳ, ಪಾರದರ್ಶಕವಾಗಿ ಪ್ರಚಾರ ಮಾಡತಕ್ಕಂಥ ಪೂಜ್ಯರಲ್ಲಿ ಶ್ರೀಗಳು ಒಬ್ಬರು. ಇವರು ನಮ್ಮ ವೇದಿಕೆಯಲ್ಲಿ 5-6 ಸಲ ಪ್ರವಚನ ಕೊಟ್ಟಿದ್ದಾರೆ, ಉಪನ್ಯಾಸ ಮಾಡಿದ್ದಾರೆ, ಸಂವಾದದೊಳಗೆ ಪಾಲ್ಗೊಂಡಿದ್ದಾರೆ. ನನಗೆ ಯಾವುದಾದ್ರೂ ವಚನ ಸಾಹಿತ್ಯದ ವಚನಗಳ ಪ್ರಕ್ಷಿಪ್ತ ಆದಾಗ ನಾನು ನೇರವಾಗಿ ಅವ್ರಿಗೆ ಮಾತಾಡಿದಾಗ ಗಂಟೆಗಟ್ಟಲೆ ನಾವು ಮಾತಾಡಿ ಒಂದು ತಾರ್ಕಿಕ ಒಂದು ಇತ್ಯರ್ಥಕ್ಕೆ ಬಂದಂತ ಹಲವಾರು ಸನ್ನಿವೇಶಗಳನ್ನು ಹಲವಾರು ಬಾರಿ ನಡೆದು ಹೋಗಿವೆ. ಇವರ ಪರಿಚಯ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಬಸವ ಪ್ರಜ್ಞೆಯ ಸಾಕ್ಷಿ, ಒಂದು ಬಸವ ತತ್ವ ಚಿಂತನೆಯ ಸಾಕ್ಷಿ ಪ್ರಜ್ಞೆ ಕರ್ನಾಟಕದ್ದು ಅಂತಂದ್ರೆ ಇವರೇ. ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವ. ತಮ್ಮ MA ಸ್ನಾತಕೋತ್ತರ ಸಂಸ್ಕೃತದಲ್ಲಿ ಮುಗಿಸಿ ಬಹಳಷ್ಟು ಆಳವಾಗಿ ಎಲ್ಲ ಶಾಸ್ತ್ರಗಳನ್ನ, ಎಲ್ಲ ಸಿದ್ಧಾಂತಗಳನ್ನ, ತತ್ವಗಳನ್ನ ಅಭ್ಯಾಸ ಮಾಡಿಕೊಂಡವರು. ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ, ಅದು ಡಾಕ್ಟರ್ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವರ ಮಠಕ್ಕೆ 2 ಕೋಟಿ ರೂಪಾಯಿ ಕೊಟ್ಟಾಗ ಅದು ಚೆಕ್ಕನ್ನ ಬಾಳಿ ಬರೆದು ಇದು ಸಮಾಜದ ದುಡ್ಡು ನನಗೆ ಬೇಡ ಅಂತ ತಿಳ್ಕೊಂಡು ಮರಳಿಸಿದಂತ ಅತ್ಯಂತ ಒಬ್ಬರೇ ಅಂತಂದ್ರೆ ಇವರು. ಇದು ಅವರ ಪರಿಚಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರನ್ನ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ ಮಾಡ್ತಾ, ಇನ್ನು ಸಹೋದರಿ ಗೌರಮ್ಮ ನಾಶಿ, ಬಹುಶಃ ತಮ್ಮ ಬಾಲ್ಯದಿಂದಲೂ ಕೂಡ MA ಕನ್ನಡ ಮಾಡಿ ಒಂದು ನಾಶಿ ಅಂತಕ್ಕಂಥ ಒಂದು ಪ್ರತಿಷ್ಠಿತ ಶರಣ ಸಂಸ್ಕೃತಿಯ ಮಣತಳ ಹುಟ್ಟಿದವರು. ಮುಂದೆ ಅವರು ಅಧ್ಯಾಪಕರಾಗಿ ಕಾರ್ಯ ಮಾಡಿದವರು. ತಮ್ಮ 17-18ನೇ ವರ್ಷಕ್ಕೆ ಶರಣ ಸಂಸ್ಕೃತಿಯ ಪರೀಕ್ಷೆಗಳನ್ನ ಪಾಸು ಮಾಡಿ ಅವುಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅವರು ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಅಧೀಕ್ಷಕರಾಗಿ, ಅಧ್ಯಾಪಕರಾಗಿ ಕೆಲಸ ಮಾಡಿದಂಥವರು. ಎಲ್ಲರೂ ದತ್ತಿಯನ್ನ ತಮ್ಮ ತಮ್ಮ ತಂದೆ ತಾಯಿ ಕುಟುಂಬದ ಸದಸ್ಯರ ಹೆಸರಲ್ಲಿಟ್ಟರೆ ಸಹೋದರಿ ಗೌರಮ್ಮಕ್ಕ ನಾಶಿ ಅವರು ಬಸವನಾಡರು, ಡಾಕ್ಟರ್ M ಕಲಬುರ್ಗಿ ಅವರು, ಈ ಬಂತನಾಳ್ ಶ್ರೀಗಳ ಬಗ್ಗೆ, ಹೀಗೆ 5 ಜನ ಹಾಳ್ಕಟ್ಟಿಯವರ ಬಗ್ಗೆ, ಹೀಗೆ 5 ಜನ ಮಹನೀಯರ ಬಗ್ಗೆ ಅವ್ರು ಇಟ್ಟಿದ್ದಾರೆ. ಅವರ ಹಿರಿಯ ಮಗ ಅಮೆರಿಕದವರೆಗೆ 20 ವರ್ಷದಿಂದ IT ಕಂಪ್ನಿಯಲ್ಲಿದ್ದಾರೆ. ಮಗಳು ಡೆಂಟಲ್ ಸೈನ್ಸ್ ಮಾಡಿ ಅವರು ಕೂಡ ಈಗ ಅಮೆರಿಕಕ್ಕೆ ಹೊರಟಿದ್ದಾರೆ. ಇಂಥ ಒಂದು ತುಂಬು ಕುಟುಂಬದ ಹಿರಿಯ, ಅಕ್ಕನ ಅರಿವಿನ ಹಿರಿಯ ಸದಸ್ಯೆ, ಮಾರ್ಗದರ್ಶಿ ನನ್ನ ಸಹೋದರಿ ಗೌರಮ್ಮಕ್ಕ ನಾಶಿ ಅವರು ಬಹುಶಃ ವಚನ ಸಾಹಿತ್ಯದೊಳಗೆ ಸಾಕಷ್ಟು ಅಧ್ಯಯನ ಮಾಡೋದ್ರ ಜೊತೆಗೆ ಹಲವಾರು ಲೇಖನಗಳನ್ನು ಮಾಡಿದ್ದಾರೆ. 2023-24 ಡಾಕ್ಟರ್ M ಕಲಬುರ್ಗಿ, 23ರ MM ಕಲಬುರ್ಗಿ ಪ್ರತಿಷ್ಠಾನದ ವತಿಯಿಂದ ಶರಣ ಸಾಹಿತ್ಯ ಶ್ರೀ ಕಲಬುರ್ಗಿ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ಪಡೆದುಕೊಂಡವರು. ಸಂಘಟನೆಯೊಳಗ ಚತುರರು, ವಿಶೇಷವಾಗಿ ಸಾಹಿತ್ಯಿಕ ಪ್ರೂಫ್ ಕರೆಕ್ಷನ್ ಮಾಡೋದ್ರೊಳಗೆ, ಅಂದ್ರೆ ತಿದ್ದುಪಡಿ ಮಾಡೋದ್ರೊಳಗೆ ಬಹುಶಃ ಅವರು ಎತ್ತಿದ ಕೈ. ಅವರನ್ನ, ಅವರ ಕುಟುಂಬದ ಸದಸ್ಯರನ್ನ ಸ್ವಾಗತ ಕೊಡ್ತಾ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಇದು ಶರಣರು ಕಟ್ಟಿಕೊಟ್ಟಂತ ಸಮಾಜದ ಪರಿಕಲ್ಪನೆ ನಾವು ನೀವು ಕೂಡ ಹೆಜ್ಜೆ ಆಗ್ತಾ ಇದ್ದೀವಿ. ಬಹಳಷ್ಟು ಕೆಲಸಗಳಾಗಬೇಕಾಗಿದೆ. ವಚನ ಪರಿಷ್ಕರಣೆ ನಮ್ಮ ವಿಶ್ವವಿದ್ಯಾಲಯ, ಈಗ ಹೇಳಿದ್ದಾರೆ RS ವಿಶ್ವವಿದ್ಯಾಲಯದ ಅರೋಬಾರ ದ್ವೀಪದ ಜೊತೆಗೆ ನಮ್ಮ ಒಡಂಬಡಿಕೆ ಆಗ್ತಾ ಇದೆ. ಕೊಡಗು ವಿಶ್ವವಿದ್ಯಾಲಯದ ಜೊತೆಗೆ ಆಗ್ತಾ ಇದೆ. ಸೋಲಾಪುರ ವಿಶ್ವವಿದ್ಯಾಲಯದ ಜೊತೆಗೆ ಆಗ್ತಾ ಇದೆ. ಒಂದು ಅಕಾಡೆಮಿಕಲ್ ಕೌನ್ಸಿಲ್ ಅವರು ಕೂಡ ನಮ್ಮ ಕಾರ್ಯವನ್ನ ಮೆಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಸುಮಾರು 65 ಕೃತಿಗಳನ್ನ ನಾವು ಪ್ರಕಟ ಮಾಡಿದ್ದೀವಿ. ಇದು ಪರಮ ಪೂಜ್ಯರ ಪ್ರೋತ್ಸಾಹ, ತಮ್ಮೆಲ್ಲರ ಸಹಕಾರ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾತುದೊಳಗೆ ತಾನಿಲ್ಲದಂತಿರಬೇಕು,
ಮಾಡಿದೆನೆಂಬುದು ಮನದಲ್ಲಿ ಕಾಡಿದರೆ ಏಡಿಸಿ ಕಾಡಿಸಿತ್ತು ಶಿವನ ಡಂಗುರ ಎನ್ನುವಂತ ಶರಣರ ವಚನದ ಹಿನ್ನೆಲೆಯಲ್ಲಿ ಅಪ್ಪ ಅವರ ಒಂದು ವ್ಯಕ್ತಿತ್ವ ಹೇಳುದಂದ್ರೆ ಅದು ಸಾಗರವನ್ನ ತಂದು ಕೊಡದಾಗ ತುಂಬ್ದಂಗ. ಮತ್ತು ಗೌರಮ್ಮನಾಸಿಯವರು ಸಮಾಜ ಕಲ್ಯಾಣಕ್ಕಾಗಿ ಸಾಕಷ್ಟು ದಾನವನ್ನ ವಿನಿಯೋಗ ಮಾಡಿದಾರ. ಆ ಇಬ್ಬರು ಮಹನೀಯರಿಗೆ ನನ್ನ ಶರಣಾರ್ಥಿಗಳು. ಈಗ ಅತ್ಯಂತ ಕಾರ್ಯಕ್ರಮದ ಮುಖ್ಯ ಘಟ್ಟ ವಿಶೇಷ ಉಪನ್ಯಾಸ ಶರಣರ ವಚನಗಳಲ್ಲಿ ಗುರು ಉಪನ್ಯಾಸ ನೀಡುವವರು ಪರಮ ಪೂಜ್ಯ ಮಾನ್ಯ ಶ್ರೀ ಶಿವರುದ್ರ ಸ್ವಾಮಿಗಳು, ಬೇಲಿಮಠ, ಬೆಂಗಳೂರು. ಅಪ್ಪ ಅವರಿಗೆ ನಾನು ವೇದಿಕೆಯನ್ನು ಬಿಟ್ಕೊಡ್ತೀನಿ. ತಮ್ಮ ಅಮೂಲ್ಯವಾದ ಚಿಂತನೆಗಳನ್ನ ವೇದಿಕೆಯಲ್ಲಿ ಹಂಚ್ಕೋಬೇಕಂತ ಕೇಳ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳ್ತಾ ಇದೆಯಲ್ಲ ಧ್ವನಿ? ಕೇಳ್ತಾ ಇದೆಯಲ್ಲ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀವೇ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಈ ಕಾರ್ಯಕ್ರಮದ ಅರಿವಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಯಿಗಳಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಈ ಕಾರ್ಯಕ್ರಮ ನಮ್ಮ ಗೌರಮ್ಮ ನಾಶಿ ತಾಯಿಯವರ ಒಂದು ಪ್ರೇರಣೆಯಂತೆ ನಡೀತಾ ಇದೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಸಹ ಅನುಕರಣೀಯವಾಗಿರ್ತಕ್ಕಂಥ ವಾಸ್ತವ ಸತ್ಯ. ಇಂಥ ಅನೇಕ ವ್ಯಕ್ತಿತ್ವಗಳು ಇವತ್ತು ಇರೋದ್ರಿಂದಲೇ ಇವತ್ತು ಶರಣ ಧರ್ಮ ವಚನ ವಿಚಾರಗಳು ಸಂಪೂರ್ಣವಾದ ರೀತಿಯಲ್ಲಿ ಎಲ್ಲರಲ್ಲಿ ಹಬ್ಬಲಿಕ್ಕೆ ಪ್ರಾರಂಭ ಆಗಿದೆ. ವಾಸ್ತವವಾಗಿ ಈ ಅರಿವಿನ ಅನುಭವ ಕೇವಲ ಮಸ್ತಿಷ್ಕದ ಬೌದ್ಧಿಕ ಕಸರತ್ತಾಗಿ ರೂಪುಗೊಂಡಿರ್ತಕ್ಕಂಥ ಇವತ್ತಿನ ಕಾಲದಲ್ಲಿ ಅರಿವನ್ನ ನಾವು ಜಾಗೃತಗೊಳಿಸಬೇಕಾದಂಥ ವ್ಯವಸ್ಥೆ ಇದೆಯಲ್ಲ, ಅದು ಕಾಲದ ಅವಶ್ಯಕತೆ ಅಂತ ಹೇಳಿ ನಾವು ಯಾವತ್ತೂ ಭಾವಿಸ್ಬೇಕು. ಒಂದು ರೀತಿಯಿಂದ ನಾವು ವಚನಗಳು ಅದು ನಮ್ಮ ಕಲ್ಯಾಣದ ಶರಣರ ಹೃದಯದ ಮಿಡಿತಗಳು. ಅದು ಬೌದ್ಧಿಕ ಕಸರತ್ತಿನಿಂದ ಮೂಡಿ ಬಂದಂಥದ್ದಲ್ಲ. ವಚನಗಳನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ, ನಮ್ಮ ಎಲ್ಲ ಗ್ರಂಥಗಳು ಮತ್ತು ಬರವಣಿಗೆಯ ಪ್ರಕಾರದಲ್ಲಿ ವಚನ ಸಾಹಿತ್ಯ ಅಂತ ಹೇಳಲಿಕ್ಕೆ ಶುರು ಮಾಡಿದ್ವಿ. ಸಾಹಿತ್ಯ ಅಂತ ಹೇಳಿದ್ರೆ ಅದು ಬೌದ್ಧಿಕ ರಚನೆ, ಅದರಂತೆ ಅವರು ನಡೀಬೇಕು ನುಡಿಬೇಕು ಅಂತ ಅನ್ನುವಂಥದ್ದೇನಿಲ್ಲ. ತನ್ನ ಬೌದ್ಧಿಕವಾಗಿ ಕಲ್ಪನೆ ಮಾಡಿಕೊಂಡು ಬರೆದದ್ದು ಸಾಹಿತ್ಯ. ಸಾಹಿತ್ಯ ಅದು ಬೇರೆ. ಆದರೆ ವಚನ ಅಂತ ಅನ್ನುವಂಥದ್ದು ನೋಡಿ, ಮೊಟ್ಟ ಮೊದಲು ವಚನ ಹಾಡಿದ್ರಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ. ಮಾತು ಜ್ಯೋತಿರ್ಲಿಂಗವಾದಾಗ ಅದು ವಚನವಾಗ್ತದೆ. ಮಾತು ಜ್ಯೋತಿರ್ಲಿಂಗವಾದಾಗ ಅದು ಸಾಹಿತ್ಯವಾಗಿ ಉಳಿಯೋದಿಲ್ಲ, ಅದು ವಾಂಗ್ಮಯವಾಗಿ ಮೂಡಿ ಬರ್ತದೆ. ಆ ವಚನ ವಾಂಗ್ಮಯದ ನೆಲೆಯನ್ನ ಆಧಾರವಾಗಿಟ್ಟುಕೊಂಡು ವಿಶೇಷವಾದ ರೀತಿಯಲ್ಲಿ ಅದರ ಅಂತರಂಗವನ್ನ ಪ್ರವೇಶ ಮಾಡುವಂಥ ಒಂದು ವಿಶೇಷವಾದ ಚಿಂತನೆಯ ನೆಲೆ ಇದು. ತಾವೆಲ್ಲ ನಡೆಸ್ತಾ ಇದ್ದೀರಿ. ತಮ್ಮ ಒಂದು ಈ ಸಂಕಲ್ಪಕ್ಕೆ, ಅದು ಶರಣ ಸಂಕಲ್ಪಕ್ಕೆ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಅಭಿನಂದನೆಗಳು. ಬಂಧುಗಳೇ, ಒಂದು ವಿಚಾರ, ವಚನಗಳಲ್ಲಿ ಗುರು ಅಂತ ಅನ್ನುವಂಥ ಮಾತು, ಗುರು ಅಂತ ಅನ್ನುವಂಥ ಶಬ್ದವನ್ನ ಹಿಡ್ಕೊಂಡು ಹೋಗ್ಬೇಕಾ, ಗುರು ಅಂತ ಅನ್ನುವಂಥ ತತ್ವವನ್ನ ಹಿಡ್ಕೊಂಡು ಹೋಗ್ಬೇಕಾ? ಇದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದ್ರೆ ನಮ್ಮ ಶರಣರು ಹೇಳಿದ್ರು, ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ. ಗುರು ಅಂತ ಹೇಳಿದ್ರೆ ಅದು ಅರಿವೇ ಗುರು ಅಂತ ಹೇಳಿದ್ರೆ ನಮ್ಮ ಅರಿವು, ಆ ಅರಿವು ನಾವು ಅದನ್ನ ತಿಳಿವಾಗಿ ಮಾಡಿಕೊಂಡಾಗ ಅದು ಲಿಂಗವಾಗ್ತದೆ. ಅರಿವು ನೋಡಿ, ಅರಿವೇ ಗುರು, ಆಚಾರವೇ ಲಿಂಗ ಅಂದ್ರೆ ಅದು ತಿಳಿವು. ನೋಡಿ, ಬೆಂಕಿಯನ್ನ ಮುಟ್ಟಿದ್ರೆ ಸುಡುತ್ತೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಸುಟ್ಟ ಅನುಭವ ಯಾರಿಗಿದೆಯೋ ಅದು ಅದನ್ನ ತಿಳಿದವರು ಅಂತ ಅರ್ಥ. ಈ ವಾಸ್ತವವಾಗಿ ಅರಿವು ತಿಳಿವಾಗಿ ಮಾರ್ಪಡುವಂಥದ್ದಿದೆಯಲ್ಲ, ಇದು ಶರಣ ಸಂಸ್ಕೃತಿಯ ಒಂದು ಅದ್ಭುತವಾಗಿರುವಂಥ ಆಯಾಮ ಇದು. ನೋಡಿ, ಒಂದು ಮಾತನ್ನ ನಾವು ಯಾವತ್ತೂ ಇಟ್ಕೊಳ್ಬೇಕು. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಇದ್ದದ್ದು. ವಚನಗಳ ಉಲ್ಲೇಖವನ್ನೇ ಹೇಳೋದಾದ್ರೆ, ಕಲ್ಯಾಣ ಭಕ್ತಿಗೆ ಬೀಡಾದದ್ದು 36 ವರ್ಷ, ಅನುಭವಕ್ಕೆ ಸದನವಾದದ್ದು 27 ವರ್ಷ ಅಂತ ಹೇಳಿ ಒಂದು ವಚನದಲ್ಲಿ ಉಲ್ಲೇಖ ಇದೆ. ಅಂತಂದ್ರೆ ಕೇವಲ 36 ವರ್ಷದಲ್ಲಿ ಲಕ್ಷದ ಮೇಲೆ 96,000 ಅಗಣಿತ ಶರಣರು ಅಲ್ಲಿ ಸೇರಿ
ಅಲ್ಲಿ ವಿಶೇಷವಾದ ರೀತಿಯಲ್ಲಿ ತಮ್ಮ ಅಂತಃಸತ್ವವನ್ನು ಎಲ್ಲರೂ ಹಂಚಿಕೊಂಡು ಪ್ರಭುದೇವರ ವಾಣಿಯಲ್ಲಿ ಹೇಳೋದಾದ್ರೆ, ಹರಿವ ನದಿಗೆ ಮೈಯೆಲ್ಲ ಕಾಲು, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು. ಆ ರೀತಿ ಪರಿಪೂರ್ಣತೆಯ ಹಂತವನ್ನ ಎಲ್ಲರೂ ಎಲ್ಲರಿಗಾಗಿ ಸಾಧನೆ ಮಾಡಿ ಎಲ್ಲರೂ ಎಲ್ಲರ ಬೆಳಕಾಗಿ ನಿಂತಹ ಒಂದು ಅದ್ಭುತ ಇದೆಯಲ್ಲ, ಇದು ಕೇವಲ 36 ವರ್ಷದಲ್ಲಿ ಸಾಧನೆ ಅಂತಂದ್ರೆ ಅದನ್ನ ನಾವು ಏನು ಹೇಳಬೇಕು? ಇದು ಬೌದ್ಧಿಕ ರಚನೆ ಅಲ್ಲ, ಇದು ಸಹಜವಾದಂತ ಸಾಧನೆ. ಆ ಸಹಜವಾದಂತ ಸಾಧನೆಯ ಪಥದಲ್ಲಿ 36 ವರ್ಷದಲ್ಲಿ ಅಪ್ಪ ಬಸವಣ್ಣನವರು ಮಾಡಿದಂಥ ನೆಲೆಯಲ್ಲಿ ನಾವು ಇಷ್ಟೆಲ್ಲ ಗುರುಗಳು, ಇಷ್ಟೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿಕೊಂಡು ಇಷ್ಟೆಲ್ಲ ಬೇಕಾದಷ್ಟು ನಮಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಸಂಪರ್ಕಗಳು, ದೃಶ್ಯ ಮಾಧ್ಯಮ, ಸಂಪರ್ಕ ಮಾಧ್ಯಮ, ಎಲ್ಲ ಮಾಧ್ಯಮಗಳನ್ನು ಇಟ್ಟುಕೊಂಡು ನಾವು ಅಷ್ಟರಲ್ಲಿ 4 ಜನ ಸತ್ಯಕ್ಕ ಪುಟ್ಟ ಇಂಥವ್ರನ್ನ ತಯಾರು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ, ಅಂಥವ್ರು ನಮ್ಮಲ್ಲಿ ಅರಳಿಲ್ವಲ್ಲ, ಯಾಕೆ ಅಂತ ಅನ್ನುವಂಥ ಆತ್ಮನಿರೀಕ್ಷೆ ನಾವು ಮಾಡ್ಕೊಳ್ಬೇಕಲ್ವಾ. ಈ ಆತ್ಮನಿರೀಕ್ಷಣೆ ಮಾಡ್ಕೊಳ್ಳುವಂಥ ವ್ಯವಸ್ಥೆಗೆ ಬಂದಾಗ ನನಗನ್ಸೋದಿಷ್ಟೇ, ನಾವು ಆನುಭಾವಿಕವಾಗಿರ್ತಕ್ಕಂಥ ತಾತ್ವಿಕ ಶಬ್ದಗಳನ್ನ ಲೌಕಿಕವಾಗಿರ್ತಕ್ಕಂಥ ಹೊಸ ಬಗೆಯ ಶಬ್ದಗಳನ್ನಾಗಿ ನಾವು ಪರಿವರ್ತನೆ ಮಾಡ್ಕೊಂಡ್ವಿ. ನೋಡಿ, ಗುರುವನ್ನ ಅರಿವೇ ಗುರು ಅಂತ ಹೇಳಿದ್ರು. ಅರಿವೇ ಗುರು ಅಂತ ಹೇಳಿದ್ರೆ ನಾವೇನು ಮಾಡಿದ್ವಿ ಅಂದ್ರೆ, ನಾನು ಗುರು ನೀನು ಶಿಷ್ಯ ಅಂತ ಹೇಳಿ ನಾವು ಆ ಗುರುತ್ವದ ಒಂದು ಪ್ರಖರವಾಗಿರ್ತಕ್ಕಂಥ ಮಾತುಗಳಿಂದ ಬೇರೆಯವರನ್ನ ನಮ್ಮ ಅಧೀನದಲ್ಲಿಟ್ಟುಕೊಂಡು ಅದರ ಮುಖಾಂತರವಾಗಿ ನನ್ನ ದೊಡ್ಡಸ್ತಿಕೆಯನ್ನು ಸಾಧನೆ ಮಾಡುವಂಥ ವಿಚಾರ ಮಾಡಿದ್ರೆ ಆ ಗುರು ಅಂತ ಅನ್ನೋದು ಅಷ್ಟೇ ನಿಂತರೆ ಎಲ್ಲರಿಗೆ ಹೇಗೆ? ಹೀಗಾಗಿ ನಾನು ಮಹಾಗುರು, ಅದಕ್ಕೆ ಇನ್ನೊಂದು ಉದಾಹರಣೆ ಸೇರಿಕೊಂಡು ಮಹಾಗುರು, ಆಮೇಲೆ ಜಗದ್ಗುರು, ಹೀಗೆ ಶಬ್ದಗಳನ್ನ ಜೋಡಿಸ್ಕೊಂಡು ಶಬ್ದದ ಬಡಿವಾರದಲ್ಲಿ ನಮ್ಮನ್ನು ನಾವು ಕಳ್ಕೊಂಡಾಗ ಇದರ ಪರಿಣಾಮ ಏನಾಗುತ್ತೆ? ಮುಕ್ತಾಯಕ್ಕನ ಮಾತು ಒಂದು ಜ್ಞಾಪಕ ಬರುತ್ತೆ, ಅರಿವನು ಅಣಲೊಳಗಿಟ್ಟು ಅಗಿಯುತ್ತಿದೆ ಲೋಕವೆಲ್ಲವು. ಇಂಥ ಪ್ರಸಂಗ ಎಲ್ಲ ಕಡೆ ಇರುವಾಗ ಅದರ ಅಂತರಂಗವನ್ನ ಪ್ರವೇಶ ಮಾಡಿ ಹೊರಗಣ ಕಾಳಿಕೆಯನ್ನ ತೆಗೆದು ಒಳಗಣ ಬೆಳಕನ್ನ ತೆಗೆದುಕೊಳ್ಳುವಂಥ ಆಲೋಚನೆ ಇದೆಯಲ್ಲ, ಆ ಚಿಂತನೆಗಳು ಅದು ನಮ್ಮ ಅಂತರಂಗದಿಂದ ಪ್ರೇರಿತವಾಗಿ ಬರಬೇಕು. ಅದು ವಿಶೇಷವಾದ ರೀತಿಯಲ್ಲಿ ಆ ಮಾರ್ಗದಲ್ಲಿ ನಾವು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ಲೆಕ್ಕದಲ್ಲಿಯೇ ನಾವು ಹೇಳೋದಾದ್ರೆ, ವಚನಗಳಲ್ಲಿ ಗುರುತತ್ವವನ್ನ ಯಾವ ರೀತಿ ಹೇಳಿದ್ದಾರೆ ನೋಡಿ. ಶಿವಪಥವನರಿವಡೆ ಗುರುಪಥವೇ ಮೊದಲು ಅಂತ ಅಪ್ಪ ಬಸವಣ್ಣ ಹೇಳಿದ್ರು. ಗುರುಪಥ ಅಂತ ಹೇಳಿದ್ರೆ ಗುರುವಿನ ಹಾದಿ. ಗುರುವಿನ ಹಾದಿ ಅಂತಂದ್ರೆ ಅರಿವಿನ ಬೆಳಕಿನಲ್ಲಿ ಹೆಜ್ಜೆ ಇಡುವಂಥದ್ದು, ಅದು ಬಹಳ ಮುಖ್ಯವಾದ್ದಲ್ವಾ. ಅರಿವು ಅದು ವಿಶೇಷವಾದ ರೀತಿಯಲ್ಲಿ ಬರಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ಅದನ್ನ ನಾವು ಇಟ್ಕೊಂಡು ಹೋದ್ರೆ ಆ ಗುರು ಮತ್ತು ಶಿಷ್ಯರ ಸಂಬಂಧ ಹೇಗಿತ್ತು ಅಂತ ಹೇಳಿದ್ರೆ, ಗುರು ಶಿಷ್ಯ ಅಂತ ಅನ್ನುವಂಥದ್ದು ಬೇರೆ ಅಲ್ಲ, ಅವೆರಡರಲ್ಲಿಯೂ ಅವಿನಾಭಾವವಾಗಿರ್ತಕ್ಕಂಥ ಸಾಮರಸ್ಯ ಇರಬೇಕು. ಅದನ್ನ ಒಂದು ವಚನದಲ್ಲಿ ಶರಣರು ಹೇಳ್ತಾರೆ, ಗುರುವೇ ಶಿಷ್ಯನಾದ ತನ್ನ ವಿನೋದಕ್ಕೆ, ಶಿಷ್ಯನೇ ಗುರುವಾದ ತನ್ನ ವಿನೋದಕ್ಕೆ. ಅಲ್ಲಿ ಗುರು ಶಿಷ್ಯ ಅಂತ ಅನ್ನುವಂಥದ್ದು ಹೊರಗಣ ನಮ್ಮ ವೈಭವದ ನೆಲೆ ಅಲ್ಲ, ಅಂತರಂಗದ ಅನುಸಂಧಾನದ ಬೆಳಕಿನ ತರಂಗಗಳು ಅಂತ ಅನ್ನುವಂಥ ರೀತಿಯಲ್ಲಿ ಸಹಜವಾದ ರೀತಿಯಲ್ಲಿ ನಮ್ಮ ಹಿರಿಯರು ಹೇಳಿದ್ದನ್ನು ನಾವು ಗಮನಿಸ್ತೇವೆ. ಇನ್ನೂ ಒಂದು ವಿಶೇಷವಾಗಿ ಗುರುಪಥವೇ ಮೊದಲು ಅಂತ ಹೇಳಿದ್ರೆ ಗುರುವಿನ ಮಾರ್ಗ ಯಾವುದು? ಅಪ್ಪ ಬಸವಣ್ಣ ಬಹಳ ವಿಶೇಷವಾಗಿ ಈ ಗುರುತ್ವದ ಕಲ್ಪನೆಯನ್ನ ವ್ಯಕ್ತೀಕರಣದಿಂದ ಸಂಪೂರ್ಣವಾಗಿ ಬೆಳಕಿನ ಅಂಬುದಿಗೆ ತಂದಂತ ಒಂದು ವಿಶೇಷತೆ ಇದೆಯಲ್ಲ, ಅದು ಅಪ್ಪ ಬಸವಣ್ಣನವರು. ನಾವೆಲ್ಲ ಹೇಳ್ತೇವೆ ಬಸವಣ್ಣನವರಿಗೆ ಗುರುವನ್ನ ಸೃಷ್ಟಿ ಮಾಡಿದಂಥ ಪಂಡಿತರು ನಾವು. ಬಸವಣ್ಣನವರಿಗೆ ಗುರುಗಳಿದ್ರು, ಜಾತವೇದ ಮುನಿಗಳು ಇತ್ಯಾದಿಗಳ ಇವತ್ತೂ ಬೇಕಾದಷ್ಟು ಜನ ಅದೇ ತತ್ವಗಳನ್ನ ಬಡಬಡಿಸ್ತಾ ಇರ್ತಾರೆ. ವಾಸ್ತವವಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಯಾರೂ ಬಸವಣ್ಣನವ್ರನ್ನ ಕೇಳಲಿಲ್ಲ. ಬಸವಣ್ಣನವರೇ ತಮ್ಮ ಗುರು ಯಾರು, ತಾವು ಹೇಗೆ ಈ ಮಾರ್ಗದಲ್ಲಿ ಬಂದ್ರಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಬಸವಣ್ಣನವರ ಉತ್ತರ ಎಲ್ಲರ ಮನಸ್ಸನ್ನು ತಲುಪ್ತಾ ಇತ್ತು. ನೋಡಿ, ಒಂದು ಮಾತು ಹೇಳ್ತೇನೆ, ಇದು ಪ್ರಾಸಂಗಿಕವಾಗಿ ಹೇಳುವಂತ ಮಾತು. ಬಸವಣ್ಣನವರ ಒಂದು ವಚನ ಇದೆ, ಗುರುಲಿಂಗ ಮುಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮವನರಿಯದ ಕಾರಣ ಬಹುಜನ್ಮಕ್ಕೆ ತಂದಿಕ್ಕಿದೆಯಯ್ಯ ಎನ್ನನು. ಮುಂದಿನ ಜನ್ಮದಲ್ಲಿ ವಚನ ತೆಗೆದು ನೋಡಿ ಬಸವಣ್ಣವ್ರದ್ದು. ಎನಗೆ ಗುರುಪಥವ ತೋರಿದವರಾರು,
ಎನಗೆ ಲಿಂಗ ಪಥವ ತೋರಿದವರಾರು, ಎನಗೆ ಜಂಗಮ ಪಥವ ತೋರಿದವರಾರು, ಎನಗೆ ಪಾದೋದಕ ಪ್ರಸಾದ ಪಥವ ತೋರಿದವರಾರು. ತೋರಿದ ಮನವೇ ನೀವೆಂದರಿದೆ, ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ. ತೋರಿದ ಮನವೇ ನೀವೆಂದರಿದೆ. ಬಸವಣ್ಣನವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಹಮ್ಮು ಬಿಮ್ಮುಗಳಿರಲಿಲ್ಲ. ಜಾತವೇದ ಅನ್ನುವಂಥ ಒಬ್ಬ ಗುರುಗಳೇನಾದ್ರೂ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ತೋರಿದ ಜಾತವೇದ ಗುರುಗಳೇ ನೀವೆಂದರಿದೆ ಅಂತ ಹೇಳ್ತಾ ಇದ್ರು ಅವರು ತೋರಿದ ಮನವೇ ನೀವೆಂದರಿದೆ. ಹಾಗಾದ್ರೆ ಬಸವಣ್ಣನವರು ತಮಗೆ ತಾವೇ ಗುರುವಾಗಿ ನಿಂತ ಕಾರಣ. ಹಾಗಾದ್ರೆ ಈ ಜಾತವೇದ ಅಂತ ಅನ್ನುವಂಥದ್ದು, ಜಾತವೇದ ಶಿವಾಚಾರ್ಯ, ಜಾತವೇದ ಮುನಿ ಇತ್ಯಾದಿ ಆ ಶಬ್ದಾಡಂಬರದಲ್ಲಿ ಒದ್ದಾಡ್ತಾ ಇದ್ದೀವಲ್ಲ, ಅದರ ಅರ್ಥ ಏನು ನೋಡಿ. ಜಾತ ಅಂತಂದ್ರೆ ಜನ್ಮದಿಂದಲೇ, ಹುಟ್ಟಿನಿಂದಲೇ, ವೇದ ಅಂದ್ರೆ ಜ್ಞಾನ, ವಿಧಜ್ಞಾನ ಅಂತ ಹೇಳಿ. ಜಾತ ವೇದ ಅಂದ್ರೆ ಹುಟ್ಟಿನಿಂದಲೇ ಪರಿಪೂರ್ಣ ಜ್ಞಾನಿಯಾಗಿ ಬಂದವನು ಅನ್ನೋದನ್ನ ಜಾತವೇದ ಅಂತ ಹೇಳ್ತಾರೆ. ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಒಂದು ವಿಶೇಷಣ ಅದು ಜಾತವೇದ. ಬಸವಣ್ಣ ಜಾತವೇದ ಅಂದ್ರೆ ಹುಟ್ಟಿನಿಂದಲೇ ಜ್ಞಾನಿಯಾದವನು. ಅದನ್ನೇನು ಮಾಡಿದ್ರು, ಅದನ್ನ ಸ್ವಲ್ಪ ಪಕ್ಕಕ್ಕೆ ತಂದು ಅದನ್ನ ಜಾತವೇದ ಮುನಿ ಅಂತ ಮಾಡಿದ್ರು. ಮುನಿ ಅಂತ ಮಾಡಿದ್ರೆ ನಮ್ಮ ಕೈಗೆ ಸಿಕ್ಕೋದಿಲ್ಲ ಅಂತ ಹೇಳಿ ಜಾತವೇದ ಶಿವಾಚಾರ್ಯನ್ನು ಮಾಡಿದ್ರು. ತಿರ್ಗಾ ಅದಕ್ಕೆ ಇನ್ನೊಂದೇನೋ ಒಂದು ಕಟ್ಟಿದ್ರು. ಅಲ್ಲಿ ಯಾವುದೋ ಇದ್ದಂತ ಆಚೇಶ್ವರ ಲಿಂಗವನ್ನ ಜಾತವೇದ ಮುನಿಗಳ ಗದ್ದಿಗೆ ಅಂತ ಮಾಡಿದ್ರು. ಈ ಎಲ್ಲ ಗೊಂದಲಗಳ ನೆಲೆಯನ್ನ ನಾವು ಸೃಷ್ಟಿ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ, ಬಸವಣ್ಣನವರ ಮೇಲೆ ನಾನು ನನ್ನ ಪ್ರಭಾವವನ್ನ, ಅಧಿಕಾರವನ್ನ ಸಾಧಿಸಬೇಕು, ದೊಡ್ಡವನಾಗಬೇಕು ಅಂತ ಅನ್ನುವಂಥ ಈ ಒಂದು ಲೋಕೋತ್ತರವಾಗಿರ್ತಕ್ಕಂಥ ಅಹಮಿಕೆಯ ಪ್ರತಿಬಿಂಬ ಅದು. ಅದೆಲ್ಲ ಇರ್ಲಿ, ಅದು ಇವತ್ತಿನ ವಿಷಯ ಅಲ್ಲ. ಆದ್ರೂ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಬಸವಣ್ಣನವರಿಗೆ ಗುರುಪಥವ ತೋರಿದವರಾರು ಅಂತ ಹೇಳಿದ್ರೆ ತೋರಿದ ಮನ, ಅದನ್ನೇ ಹೇಳಿದ್ರು ಶರಣರು. ಅರಿವೇ ಗುರು ಅಂತ ಹೇಳಿದ್ರು. ಅರಿವೇ ಗುರು ಅಂತ ಹೇಳಿದ್ರೆ ತನ್ನ ಅಂತರಂಗದಲ್ಲಿರ್ತಕ್ಕಂಥ ತಿಳುವಳಿಕೆ ಇದೆಯಲ್ಲ, ಅದು ಇನ್ನೊಂದರ ಆಧಾರದ ಮೇಲೆ ಬಂದದ್ದಲ್ಲ. ವಚನಗಳನ್ನ ಪ್ರಭುದೇವರು ಹೇಳಿದ್ರು ಜ್ಯೋತಿರ್ಲಿಂಗ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ಮಾತು ಜ್ಯೋತಿರ್ಲಿಂಗವಾದಾಗ ಅದು ವಚನ ಆಗ್ತದೆ. ಅದು ಇಲ್ಲ, ಅದು ಬೇರೆ ಬೇರೆ ರೀತಿಯಿಂದ ಬಂದ್ರೆ ಅದು ಕಾವ್ಯ, ಪುರಾಣ ಇತ್ಯಾದಿಗಳ ಇತಿಹಾಸ ಈ ದಾರಿಯಲ್ಲಿ ಹೋಗ್ತದೆ. ಯಾಕೆ ಅಂದ್ರೆ ಒಂದು ಜ್ಯೋತಿಗೆ ಒಂದು ಬತ್ತಿಯ ಆಧಾರ ಇರಬೇಕು, ಬತ್ತಿಗೆ ಎಣ್ಣೆಯ ಸಂಪೂರ್ಣವಾಗಿರುವಂತ ಸಹಕಾರ ಇರಬೇಕು, ಇದನ್ನ ಹಿಡಿದಿಡ್ತಕ್ಕಂಥ ಒಂದು ದೀಪದ ಬಟ್ಟಲು ಬೇಕು. ಇದರಲ್ಲಿ ಯಾವುದೇ ಒಂದಿಲ್ಲದೆ ಇದ್ರೂ ಸಹ ದೀಪ ಉರಿಯೋದಿಲ್ಲ. ಆದ್ರೆ ಜ್ಯೋತಿರ್ಲಿಂಗ ಇದೆಯಲ್ಲ ಅಂತ ಹೇಳಿದ್ರೆ, ಜ್ಯೋತಿರ್ಮೇಘ ಅಂತ ಹೇಳಿ ನಾವೇನು ನಮ್ಮ ಭಾರತೀಯ ಭಾಷೆಯಲ್ಲಿ ಕರಿತೇವೆ, ಮತ್ತು ನಮ್ಮ ವಿಜ್ಞಾನಿಗಳು ನೆಬ್ಯುಲಾ ಅಂತ ಯಾವುದನ್ನು ಹೇಳ್ತಾರೆ, ಆಕಾಶದಲ್ಲಿರ್ತಕ್ಕಂಥ ಬೆಳಕಿನ ಮೋಡ ಅಂತ ಯಾವುದನ್ನು ಹೇಳ್ತಾರೆ. ಅದಕ್ಕೆ ಎಣ್ಣೆ ಬತ್ತಿ ಹಾಕಿದವ್ರು ಯಾರು? ಅದು ಸಹಜವಾಗಿರ್ತಕ್ಕಂಥ ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಮೂಲ ಅದು. ಆ ಜ್ಯೋತಿರ್ಲಿಂಗ ಅಂತ ಅನ್ನೋದನ್ನ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಮ್ಮ ನಿಜಗುಣ ಶಿವಯೋಗಿಗಳು ಹೇಳ್ದಂಗೆ, ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಇದೆಯಲ್ಲ, ಇದು ಜ್ಯೋತಿರ್ಲಿಂಗ. ಆ ಜ್ಯೋತಿರ್ಲಿಂಗ ಎಲ್ಲಿಂದ ಬರ್ತದದು? ನನ್ನ ಅಂತರಂಗದ ಅರಿವಿನ ಮುಖಾಂತರವಾಗಿ ಬರ್ತದೆ. ಅದಕ್ಕೇನು ಮಾಡಿದ್ರು? ಅರಿವೇ ಗುರು ಅಂತ ಹೇಳಿದ್ರು. ಮತ್ತೆ ಗುರು ಶಿಷ್ಯ ಅಂತ ಅನ್ನೋಂಥ ನೆಲೆ ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ದಿಷ್ಟೇ, ಅರಿವೇ ಗುರು, ಆಚರಣೆಯೇ ಶಿಷ್ಯ. ನೋಡಿ, ಅದಕ್ಕೆ ಪ್ರಭುದೇವರು ಒಂದು ವಚನ ಹೇಳ್ತಾರೆ ಎಷ್ಟು ಸ್ವಾರಸ್ಯವಾಗಿ. ಬಿಸಿಲೆಂಬ ಗುರುವಿಂಗೆ ನೆಳಲೆಂಬ ಶಿಷ್ಯ, ಬಿಸಿಲೆಂಬ ಗುರುವಿಂಗೆ ನೆಳಲೆಂಬ ಶಿಷ್ಯ, ನಿರಾಳ ಲಿಂಗಕ್ಕೆ ಬಯಲೇ ಸಜ್ಜೆ. ನೋಡಿ ಎಷ್ಟು ಸ್ವಾರಸ್ಯವಾಗಿ ಆ ಲಿಂಗ ಪ್ರಜ್ಞೆಯನ್ನ ಎಷ್ಟು ಸರಳವಾಗಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಬಯಲೆಂಬ ಲಿಂಗಕ್ಕೆ ನೋಡಿ, ನಿರಾಳವೆಂಬ ಲಿಂಗಕ್ಕೆ ಬಯಲೇ ಸಜ್ಜೆ. ಈ ಅದಕ್ಕೆ ಆ ಒಂದು ವಿಶೇಷವಾಗಿ ಆ ಲಿಂಗ ಯಾವುದನ್ನು ಆಧರಿಸಿದೆ? ಅದು ನಿರಾಲಂಬ, ವಾಯುವೇ ಶಿವದಾರ, ಆ ಬೆಳಗ್ಗೆ ಸಿಂಹಾಸನ, ಅತ್ತಲಿತ್ತ ಚಿತ್ತವ ಹರಿಯ ಬಿಡದೆ ಹರಿಯಲಿಯದೆ ಮಜ್ಜನ ಕೆರೆದು ಸುಖಿಯಾದೆ ಗುಹೇಶ್ವರ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಒಂದು ಲಿಂಗ ಪ್ರಜ್ಞೆಯನ್ನ ಒಂದು ಇಡೀ ಪ್ರಪಂಚದ ನೆಲೆಯಲ್ಲಿ ಸಹಜವಾದ ರೀತಿಯಲ್ಲಿ ಯಾವ ರೀತಿ ಜೋಡಿಸಿದ್ರು ಅವರು ನೋಡಿ. ಅದನ್ನೇ ನಿರಾಳ ಗುರುಸ್ತೋತ್ರದಲ್ಲಿ ಹೇಳ್ತಾರೆ, ಬಯಲ ರೂಪಾಗಿರ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೇ ಶರಣಾರ್ಥಿ. ನೋಡಿ, ಗುರುವಿನಿಂದ ಕಲಿಬೇಕಾದಂಥ ವಿಚಾರ ಇದು.
ಆ ಗುರು ಇದನ್ನ ಇದು ಕೊನೆ ಮಾತಾದ್ರೆ ಇದನ್ನೇ ಪ್ರಭುದೇವರು ಹೇಳ್ತಾರೆ, ಬಯಲು ಬಯಲನೆ ಆ ಲೆಕ್ಕ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲೊಳಗೆ ಬಯಲಾಯಿತಯ್ಯ. ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲೊಳಗೆ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರೆಲ್ಲರೂ ಮುನ್ನವೇ ಬಯಲಾದರು ಅಂದ್ರೆ ಬೆಳಕಾದರು. ನಿಮ್ಮ ನೆಮ್ಮಿ ಬಯಲಾದೆ ಗುಹೇಶ್ವರ. ನೋಡಿ, ಈ ಬಯಲ ರೂಪ ಇದೆಯಲ್ಲ, ಈ ಬಯಲ ರೂಪದ ಸಹಜವಾದಂತ ಸಾಧನೆಯ ಬೆಳಕಿದೆಯಲ್ಲ, ಅದನ್ನ ಗುರು ಅಂತ ಕರೆದ್ರು. ಆ ಗುರು ಅದು ಅರಿವಾಯ್ತು. ಅರಿವನ್ನ ತಿಳಿವಿಗೆ ತರಬೇಕಲ್ಲ, ತಿಳಿವಿಗೆ ತಂದಾಗ ಏನಾಯ್ತದು, ಅದು ಶಿಷ್ಯನಾಗಬೇಕಾಗಿ ಬಂತು. ಅದಕ್ಕೆ ಆಚಾರ ಅಂತ ಹೇಳಿದ್ರು. ಅರಿವು ಆಚಾರಗಳು ನೋಡಿ, ನಾವು ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ನಾವು ಜೋಡಿಸ್ತಾ ಹೋಗ್ತೇವೆ. ಇಷ್ಟಲಿಂಗ ಅಂತಿದ್ದ ಹಾಗೆ ನಾವು ನಮ್ಮ ಕರಸ್ಥಲದಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಅಂತ ಅಷ್ಟಕ್ಕೆ ನಿಲ್ಲಿಸ್ತೀವಿ ನಾವು. ಆದ್ರೆ ಆ ಇಷ್ಟಲಿಂಗದ ಕಲ್ಪನೆಯಲ್ಲಿ ಅಪ್ಪ ಬಸವಣ್ಣ ಹೇಳಿದ ಮಾತು, ಬಸವಗುರು ಹೇಳಿದ ಮಾತಿನ ಕಡೆ ನಮ್ಮ ಗಮನ ಇಲ್ಲ. ಅವ್ರು ಹೇಳಿದ್ದೇನು, ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗ. ಅಗಮ್ಯ ಅಂದ್ರೆ ಅದನ್ನ ತಲುಪಲಿಕ್ಕಾಗದೆ ಇರೋಂಥ, ಕೈನಲ್ಲಿ ಹಿಡೀಲಿಕ್ಕಾಗದೆ ಇರುವಂಥದ್ದು. ಅಗೋಚರ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಅಪ್ರತಿಮ, ಅದಕ್ಕೆ ಒಂದು ರೂಪ, ಒಂದು ಆಕಾರ ಕೊಡ್ಲಿಕ್ಕಾಗದೆ ಇರ್ತಕ್ಕಂಥದ್ದು. ಅದಕ್ಕೆ ಪ್ರಮಾಣವೇ ಇಲ್ಲ, ಅದು ಅಪ್ರಮಾಣ. ಇಂಥ ಲಿಂಗ ನಮ್ಮ ಕರಸ್ಥಲಕ್ಕೆ ಬಂದು ಚುಳುಕಾಯಿತು ಅಂತ ಹೇಳಿದ್ರೆ ಯಾವ ರೀತಿ ಹೇಳ್ಬೇಕು ನಾವು? ಕರಸ್ಥಲ ಅಂದ್ರೆ ನಮ್ಮ ಅಂಗೈ ಅಂತ ಅಷ್ಟೇ ನಾವು ಇಟ್ಕೊಂಡ್ವಿ. ಆದ್ರೆ ಅದರ ಅಂತರಂಗದಲ್ಲಿ ಗುರು ಪ್ರೇರಣೆ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ನೋಡಿ, ಕರಸ್ಥಲ ಅಂತ ಅನ್ನೋದನ್ನ ಮೂಲ ಸತ್ವ ಇದೆಯಲ್ಲ, ಅದು ಕ್ರಿಯಾಸ್ಥಲ. ಕರಸ್ಥಲ ಕ್ರಿಯಾಸ್ಥಲ ಹೇಗೆ ಅಂತ ಹೇಳಿದ್ರೆ, ನಮ್ಮ ತಿಳುವಳಿಕೆಗೆ ಕರಸ್ಥಲ ಅಂತ ಯಾಕೆ ಹೇಳಿದ್ರು ನೋಡಿ, ನಾವು ಏನು ಕೆಲಸ ಮಾಡಬೇಕಾದ್ರೂ ಕೈನಿಂದ ಮಾಡ್ತೇವೆ. ಬರೆಯೋದ್ರಿಂದ ಹಿಡಿದು, ಮನೆಯಲ್ಲಿ ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಲಿಂಗಾರ್ಚನೆ ಮಾಡುವವರೆಗೆ ಎಲ್ಲಕ್ಕೆ ಉಪಯೋಗಿಸ್ತಕ್ಕಂಥದ್ದು ಈ ಕೈಯನ್ನ. ಆದ್ರಿಂದ ಇದನ್ನ ಕರಸ್ಥಲ ಅಂತ ಹೇಳಿದ್ರೆ ಇದು ಕ್ರಿಯಾಸ್ಥಲ, ಎಲ್ಲ ಕ್ರಿಯೆಗೆ ಆಧಾರ ನಮ್ಮ ಕೈ. ಈ ಕರಸ್ಥಲದಲ್ಲಿ ಚುಳುಕಾಗೋದು ಅಂದ್ರೆ ಏನರ್ಥ? ಅದರಲ್ಲಿ ಲಿಂಗ ಪ್ರಜ್ಞೆಯನ್ನ ಜಾಗೃತವಾಗಿ ಇಟ್ಟುಕೊಳ್ಳುವಂಥದ್ದು. ಇದನ್ನ ಇನ್ನೂ ಸುಲಭವಾಗಿ ಅರ್ಥವಾಗಬೇಕು ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ಕರೆಂಟ್ ಇದೆಯಲ್ಲ, ಅದು ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ, ಹೌದಲ್ಲ? ಅದನ್ನ ಹಿಡಿದಿಡಬೇಕಾದ್ರೆ ನಾವೇನ್ ಮಾಡಬೇಕು? ಅದನ್ನ ಬ್ಯಾಟ್ರಿ ಅಂತ ಅನ್ನುವಂಥ ಒಂದು ನೆಲೆಯಲ್ಲಿ ತರಬೇಕು. ಆ ಬ್ಯಾಟ್ರಿ ಆ ಕರೆಂಟ್ ಅನ್ನ ಹಿಡಿದಿಡುತ್ತೆ. ಬ್ಯಾಟ್ರಿಗೆ ಬೆಳಕಾಗುವಂತ ಶಕ್ತಿ ಇಲ್ಲ, ಆದ್ರೆ ಆ ಕರೆಂಟ್ ಅನ್ನ ತನ್ನಲ್ಲಿ ಇಟ್ಟುಕೊಳ್ಳುವಂತ ಒಂದು ಕೆಲಸ ಅದು ಮಾಡ್ತದೆ. ಹಾಗೆ ಈ ಕರಸ್ಥಲ ಇದೆಯಲ್ಲ, ಕರಸ್ಥಲ ಬ್ಯಾಟ್ರಿ ಆದ್ರೆ ಅದರಲ್ಲಿ ಬಂದು ಚುಳುಕಾಗ್ತಕ್ಕಂಥದ್ದು ಕರೆಂಟ್. ಆ ಒಂದು ಲಿಂಗ ಚೈತನ್ಯ ಇದೆಯಲ್ಲ, ಅದು ಕರೆಂಟ್ ಇದ್ದ ಹಾಗೆ. ನೋಡಿ, ಕರಸ್ಥಲದ ಲಿಂಗ ಅಂತ ಹೇಳಿದ್ರೆ ಬ್ಯಾಟ್ರಿ ಒಳಗಿರೋ ಕರೆಂಟ್. ಅವಾಗ ಏನಾಗುತ್ತದು, ಎಲ್ಲ ದೀಪಗಳನ್ನ, ಎಲ್ಲ ವ್ಯವಸ್ಥೆಗಳನ್ನ ನಾವು ಸರಿಯಾದ ರೀತಿಯಿಂದ ಸರ್ಕ್ಯೂಟ್ ಮಾಡಿದ್ರೆ ಬೆಳಕಾಗಿ, ಧ್ವನಿಯಾಗಿ, ಬೇರೆ ಬೇರೆ ರೀತಿಯಿಂದ ಉಪಯೋಗಿಸ್ಲಿಕ್ಕೆ ಅದು ಅವಕಾಶ ಆಗ್ತದೆ. ನಾವು ಕರೆಂಟ್ ಉಪಯೋಗಿಸ್ತೀವಿ, ಬ್ಯಾಟ್ರಿ ಹಾಕಬೇಕು ಅಂತ ಹೇಳಿದ್ರೆ ಬ್ಯಾಟ್ರಿ ಇಲ್ಲದೆ ಕರೆಂಟ್ ಅನ್ನ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಹಾಗೆ ಈ ಬದುಕಿನ ನೆಲೆಯಲ್ಲಿ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡಿ ಆ ಲಿಂಗ ಪ್ರಜ್ಞೆಯನ್ನ ಹಿಡಿದಿಡ್ತಕ್ಕಂಥ ಒಂದು ಮೂಲ ದ್ರವ್ಯವಾಗಿ ಇಟ್ಟದ್ದು ಅದು ಇಷ್ಟಲಿಂಗ. ಅದನ್ನ ಆಯತ ಅಂತ ಕರೆದ್ರು. ಆಯತ ಅಂತ ಹೇಳಿದ್ರೆ ಆ ಪ್ರಾಣ ಶಕ್ತಿಯನ್ನ ತನ್ನೊಳಗೆ ಸಂಗ್ರಹಿಸಿಕೊಳ್ಳುವಂತ ಶಕ್ತಿ ಉಳ್ಳದ್ದು ಅಷ್ಟೇ, ಅದೇ ಪರಿಪೂರ್ಣ ಅಲ್ಲ. ಆ ಕರೆಂಟ್ ಇದೆ ಬ್ಯಾಟ್ರಿಯಲ್ಲಿ ಅಂತಂದ್ರೆ ಅದನ್ನ ಇಟ್ಕೊಂಡ್ರೆ ನಮಗ್ ಬೆಳಕು ಬರೋದಿಲ್ಲ, ಧ್ವನಿ ಬರೋದಿಲ್ಲ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಸಂಪರ್ಕ ಸಾಧನ ಬೇಕು, ಸಂಪರ್ಕ ಮಾಡಬೇಕು. ಆ ಸಂಪರ್ಕ ಮಾಡ್ತಕ್ಕಂಥ ವಿಧಾನ ಇದೆಯಲ್ಲ, ಇದು ಸ್ವಾಯತ. ಅದನ್ನ ಪ್ರಾಣಲಿಂಗ ಅಂತ ಕರೆದ್ರು. ಇಷ್ಟಲಿಂಗ, ಪ್ರಾಣಲಿಂಗ. ಅದರಿಂದ ಬರ್ತಕ್ಕಂಥ ಬೆಳಕಿದೆಯಲ್ಲ, ಅದು ಸೀಮಾತೀತವಾದದ್ದು, ಅದು ಭಾವಲಿಂಗ, ಅದು ಸನ್ನಹಿತ. ಇಷ್ಟ ಪ್ರಾಣ ಭಾವಲಿಂಗಗಳನ್ನ ಜೋಡಿಸುವಂತ ನೆಲೆಯಲ್ಲಿ ಅರಿವು ಆಚಾರಗಳನ್ನ ಲೌಕಿಕವಾದ ನೆಲೆಯಲ್ಲಿ, ಅರಿವನ್ನ ಗುರುವಾಗಿ, ಆಚಾರವನ್ನ ಶಿಷ್ಯರನ್ನಾಗಿ, ಅರಿವು ಆಚಾರಗಳ ಸಂಗಮವನ್ನ ಮಾಡ್ತಕ್ಕಂಥ ಒಂದು ಸೂಕ್ಷ್ಮ ಪ್ರಜ್ಞೆಯ ಜಾಗೃತಿ ಇದೆಯಲ್ಲ, ಇದು ಇಷ್ಟಲಿಂಗದ ಸಾಕ್ಷಾತ್ಕಾರ. ಈ ಮೂಲ ಸತ್ವವನ್ನ ಶರಣರು ಲಿಂಗದ ಪ್ರಜ್ಞೆಯಲ್ಲಿ ಹೇಳ್ತಾ ಬಂದ್ರು. ಲಿಂಗವನ್ನ ಯಾತಕ್ಕೆ ಅಷ್ಟು ವಿಶೇಷವಾಗಿ ಹೇಳಿದ್ರು?
ಪ್ರತಿಯೊಂದನ್ನು ನಾವು ಗಮನಿಸ್ಬೇಕು. ನಾವು ಇಲ್ಲಿ ಹೇಳೋದು ನೋಡಿ, ಇಲ್ಲಿ ಬಿಸಿಲೆಂಬ ಗುರುವಿಂಗೆ ನೆಳಲೆಂಬ ಶಿಷ್ಯ. ಅದಷ್ಟೇ ಅಲ್ಲ, ಶಿಷ್ಯ ಗುರು ಅಂತ ಅನ್ನುವಂಥದ್ರಲ್ಲಿ ಯಾವುದೇ ಭೇದ ಇಲ್ಲ. ಗುರುವೇ ಶಿಷ್ಯನಾದ ತನ್ನ ವಿನೋದಕ್ಕೆ, ಶಿಷ್ಯನೇ ಗುರುವಾದ ತನ್ನ ವಿನೋದಕ್ಕೆ, ಆ ಒಂದು ವಿಶೇಷವಾಗಿರುವಂಥ ನೆಲೆಯಲ್ಲಿ ಮಹಾಲಿಂಗ ಪ್ರಜ್ಞೆ ನಿಷ್ಕಲ ನಿಶೂನ್ಯ ನಿರಂಜನ ನೆಲೆಗೆ ಬಂದಾಗ ಅದು ಮಾತೆಂಬುದು ಜ್ಯೋತಿರ್ಲಿಂಗವಾಗಿ ನಿರಾಧಾರವಾಗಿರ್ತಕ್ಕಂಥ ನಿರುವಾಗಿರ್ತಕ್ಕಂಥ ಅದ್ಭುತವಾದ ಬೆಳಕಿನ ಒಂದು ಮಹಾಲಿಂಗದ ಪ್ರಭೆ ಅದು ಸಹಜವಾಗಿ ತಾನೇ ಆಗ್ತದೆ. ಆ ನೆಲೆಯಲ್ಲಿ ಅದನ್ನ ಶರಣರು ಹೇಳ್ತಾರೆ, ಏನೆನಲಿಲ್ಲದ ಮಹಾಘನಲಿಂಗ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಒಂದು ವಿಶೇಷವಾಗಿರುವಂಥ ನೆಲೆಯನ್ನ ಮಾರ್ಗದರ್ಶನ ಮಾಡುವಂಥ ಮೂಲ ತತ್ವ ಇದೆಯಲ್ಲ, ಅದು ಗುರು. ಗುರು ಅನ್ನೋದನ್ನ ವ್ಯಕ್ತೀಕರಿಸುವಂಥದ್ದಲ್ಲ, ಅದು ಅರಿವೇ ಗುರು. ನಮ್ಮೊಳಗಿರ್ತಕ್ಕಂಥ ಅರಿವು ಜಾಗೃತ ಮಾಡ್ತಕ್ಕಂಥದ್ದಷ್ಟೇ. ನಮ್ಮ ಅರಿವೇ ಗುರುವಾಗಿ, ನಮ್ಮ ಆಚಾರವೇ ಶಿಷ್ಯನಾಗಿ, ಅರಿವು ಆಚಾರಗಳ ಸಮನ್ವಯದ ನೆಲೆಯಲ್ಲಿ ಹೋದಾಗ ಏನಾಗುತ್ತೆ, ನಾವು ಏನ್ ನೋಡ್ತೇವೆ ಅದೆಲ್ಲವೂ ಲಿಂಗ ಪ್ರಜ್ಞೆಯಿಂದ ಕೂಡಿರ್ತದೆ, ಏನು ಮಾಡ್ತೇವೆ ಅದೆಲ್ಲವೂ ಲಿಂಗ ಪ್ರಜ್ಞೆಯಿಂದ ಇರ್ತದೆ. ಗುರುವಿನ ಅನುಗ್ರಹ ಹಿಡಿದು ಅರಿವಿನ ಆಚರಣೆಯಲ್ಲಿ ಮಾಡ್ತಕ್ಕಂಥ ಸೇವೆ ಇದೆಯಲ್ಲ, ಅರಿವಿನ ಆಚರಣೆಯಲ್ಲಿ ಮಾಡ್ತಕ್ಕಂಥ ಪೂಜೆ ಇದೆಯಲ್ಲ, ಇದು ಗುರುಕೃಪೆ ನೆಲೆಯಲ್ಲಿ ಸಹಜವಾಗಿ ಆಗ್ತಕ್ಕಂಥ ವಚನಗಳಲ್ಲಿ ಬಂದಂಥ ಗುರು ಅಂತ ಅನ್ನುವಂಥ ನೆಲೆ ಅದು. ಆ ವ್ಯವಸ್ಥೆಯನ್ನ ನಾವು ನೋಡಬೇಕು. ಎಲ್ಲ ಲೆಕ್ಕದಲ್ಲಿಯೂ ಬಸವಣ್ಣನನ್ನ ಎಲ್ಲರೂ ಗುರು ಅಂತ ಯಾತಕ್ಕೆ ಸ್ವೀಕಾರ ಮಾಡಿದ್ರು? ಬಸವಣ್ಣ ನೋಡಿ, ವಾಸ್ತವವಾದಂಥ ರೀತಿಯಲ್ಲಿ ಗುರು ಅಂತ ಅನ್ನುವಂಥ ಪ್ರಜ್ಞೆಯನ್ನ ವಿಶೇಷವಾಗಿ ಪ್ರಭುದೇವರು ಹೇಳ್ತಾರೆ. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು. ನೋಡಿ, ಗುರು ಅಂತ ಅನ್ನೋದಕ್ಕೆ 5 ವ್ಯವಸ್ಥೆಗಳನ್ನು ಕೊಟ್ಟು ಮುಂದೆ ಹೇಳ್ತಾರೆ. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ, ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ನೋಡಿ, ಗುರುಪ್ರಜ್ಞೆ, ಗುರುವಿನ ಅಂತರಂಗದ ಅರಿವು ಯಾವ ರೀತಿ ಇದೆ ನೋಡಿ. ಗುರು ಅಂತ ಅನ್ನೋದು ಬರೀ ಆಡಂಬರದ ಮಠಾಧಿಪತಿ ಅಂತ ಅಲ್ಲ, ಸನ್ಯಾಸಿ ಅಂತ ಅಲ್ಲ. ಗುರು ಅಂತ ಅನ್ನುವಂಥದ್ದು ಶಿವ ಗುರುವೆಂದು ಬಲ್ಲಾತ ಅಂದ್ರೆ ಏನರ್ಥ? ಇಡೀ ಜಗತ್ತು ಅರಿವಿನ ಆಶ್ರಯದಲ್ಲಿದೆ. ಅದು ಒಂದು ವ್ಯಕ್ತೀಕರಿಸುವಂತಹದ್ದಲ್ಲ, ಅದು ಪುರಾಣದಲ್ಲಿರ್ತಕ್ಕಂಥ ದೇವತಾ ಗಣಸಮೂಹ ಅಲ್ಲ. ಶಿವ ಅಂತ ಅನ್ನುವಂಥದ್ದು ಅರಿವಿನ ಮೂಲ ಸತ್ವ ಅಂತ ಅನ್ನುವಂಥದ್ದನ್ನ ತಿಳಿದು ಮನಸ್ಸಿನಲ್ಲಿ ಯಾವುದೇ ದ್ವಂದ್ವವಿಲ್ಲದೆ ಇರತಕ್ಕಂಥ ನೆಲೆ ಇದೆಯಲ್ಲ, ಅದನ್ನ ಗುರು ಅಂತ ಹೇಳಿದ್ರು. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು. ಶಿವ ಲಿಂಗ ಅಂತ ಹೇಳಿದ್ರೆ ಅರಿವಿನ ಬೆಳಕನ್ನ ನಮ್ಮ ಆಚರಣೆಯ ನೆಲೆಯಲ್ಲಿ ಇಟ್ಟುಕೊಂಡು ಅದನ್ನ ಯಾವ ರೀತಿಯಲ್ಲಿ ನಾವು ಸಕಾರಾತ್ಮಕವಾಗಿ ಬಯಲಲ್ಲಿ ಉತ್ಪತ್ತಿ ಆಗ್ತಕ್ಕಂಥ, ನೋಡಿ ಮಿಂಚಿನಲ್ಲೂ ವಿದ್ಯುತ್ ಇದೆ, ಆದ್ರೆ ಅದನ್ನ ಹಿಡಿದು ದೀಪ ತರ್ಲಿಕ್ಕೆ ಆಗೋದಿಲ್ಲ. ನಾವು ವಿದ್ಯುತ್ತಿನ ಸರಿಯಾದ ರೀತಿಯಿಂದ ಉಪಯೋಗಿಸ್ಕೊಂಡ್ರೆ ಅದು ನಮಗೆ ಬೆಳಕಾಗಿ ಅನುಕೂಲ ಆಗ್ತದೆ. ಹಾಗೆ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡಿ ಅದನ್ನ ಯಾವ ರೀತಿ ನಮ್ಮ ಅಂತರಂಗದ ವಿಕಾಸಕ್ಕೆ ಬಳಸ್ಕೊಳ್ಬಹುದು ಅಂತ ಅನ್ನುವಂಥದ್ದನ್ನ ನಮಗೆ ಮಾರ್ಗದರ್ಶನ ಮಾಡ್ತಕ್ಕವರು ಗುರು. ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು. ಇಲ್ಲಿ ನಾವು ಜಂಗಮರು ಅಂತ ಹೇಳಿದ್ರೆ ನಾವು ಜಂಗಮ ಜಾತಿ, ಬೇಡ ಜಂಗಮ, ಆ ಜಂಗಮ, ಈ ಜಂಗಮ ಇದೆಲ್ಲ ಅಲ್ಲ. ಜಂಗಮ ಅಂದ್ರೆ ಜಗದ್ಭರಿತವಾಗಿರ್ತಕ್ಕಂಥ ಪ್ರಕಾಶ. ನೋಡಿ, ಆನುಭಾವಿಕ ನೆಲೆಯಲ್ಲಿ ಅರಿವು ಆಚಾರಗಳಿಂದ ಬಂದಂತ ಅಂತರಂಗದ ಒಂದು ಪರಿಪೂರ್ಣ ತೃಪ್ತಿ ಇದೆಯಲ್ಲ, ಅದು ಏನೆನಲಿಲ್ಲದ ಮಹಾಘನಲಿಂಗವೇ ಜಂಗಮವಾಗಿ ನಮಗೆ ಕಾಣುತ್ತೆ. ಜಂಗಮ ಅಂತ ಅನ್ನುವಂಥದ್ದು ನೋಡಿ, ಅದಕ್ಕೆ ಹೇಳಿದ್ರು ಅರಿವು ಆಚಾರ ಅನುಭವ ಅಂತ ಅನ್ನುವಂಥ ಲೆಕ್ಕದಲ್ಲಿ ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ. ನೋಡಿ, ನಾವು ಏನನ್ನ ಅನುಭವಿಸ್ತೇವೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನೋಡಿ, 4 ಜನ ಬೇರೆ ಬೇರೆ ಕೂತು ಊಟ ಮಾಡ್ತಾರೆ, ಅವರು ಊಟ ಮಾಡಿದ ಪದಾರ್ಥಗಳು ಬೇರೆ ಬೇರೆ ಇರ್ತದೆ, ಸ್ಥಳ ಬೇರೆ ಬೇರೆ ಇರ್ತದೆ, ಆದ್ರೆ ಅವರಿಗೆ ಸಂತೃಪ್ತಿಯ ಸಂತೋಷ ಒಂದು ಜ್ಞಾನ ಇದೆಯಲ್ಲ, ಅನುಭವ ಇದೆಯಲ್ಲ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ತುಪ್ಪ ತಿಂದವನಿಗೆ ಜಾಸ್ತಿ ಸಂತೃಪ್ತಿ, ಬಾರಿ ಒಣರೊಟ್ಟಿ ತಿಂದವನಿಗೆ ಕಡಿಮೆ ಅಂತ ಏನಿಲ್ಲ. ಎಲ್ಲರಲ್ಲೂ ಸಮಾನವಾಗಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಜಗದ್ಭರಿತವಾಗಿರ್ತಕ್ಕಂಥ ಚೈತನ್ಯ, ಅದು ಜಂಗಮ.
ಜಂಗಮ ಅಂತಂದ್ರೆ ಸೀಮಾರಹಿತವಾಗಿರ್ತಕ್ಕಂಥದ್ದು, ಆದ್ಯಂತರಹಿತವಾಗಿರ್ತಕ್ಕಂಥದ್ದು, ಮಾತು ಮನಗಳಿಗೆ ಅತ್ತತ್ತ ಮೀರಿದ ಸಹಜವಾಗಿರ್ತಕ್ಕಂಥ ಒಂದು ಪೂರ್ಣಾನಂದದ ಒಂದು ನೆಲೆ ಇದೆಯಲ್ಲ, ಆ ನೆಲೆಯಲ್ಲಿ ನಿಲ್ಲುವಂತಹದ್ದು ಜಂಗಮ. ಆ ರೀತಿ ಶಿವ ಜಂಗಮವೆಂದು ಬಲ್ಲಾತನೇ ಗುರು. ಅಷ್ಟಾದ್ಮೇಲೆ ಅಷ್ಟೇ ಅಲ್ಲ, ಮುಂದೆ ಹೇಳಿದ್ರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಈ ಜಗತ್ನಲ್ಲಿ ಏನಿದೆಯಲ್ಲ ಇದೆಲ್ಲ ಲಿಂಗ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ನಾನು ಪದಾರ್ಥ ಅಂತ ಅನ್ನೋಂಥ ರೀತಿಯಿಂದ ಯಾವುದನ್ನು ನೋಡಬಾರ್ದು. ನೋಡಿ, ಶರಣ ಪ್ರಜ್ಞೆಯಲ್ಲಿ ಒಂದು ವಿಚಾರ ಬರ್ತದೆ. ನಮ್ಮ ಲೌಕಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ನೋಡೋದು ಯಾವುದರಿಂದ, ನಾವು ಅನುಭವಿಸೋದು ಯಾವುದರಿಂದ? ಅದನ್ನ ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೆದ್ರು. ಮೂಗಿನಿಂದ ವಾಸನೆಯನ್ನ, ನಾಲಿಗೆಯಿಂದ ರುಚಿಯನ್ನ, ಕಣ್ಣಿನಿಂದ ಒಂದು ನೋಟವನ್ನ, ಚರ್ಮದಿಂದ ಸ್ಪರ್ಶವನ್ನ, ಕಿವಿಯಿಂದ ಶಬ್ದವನ್ನ ನಾವು ಕೇಳ್ತೇವೆ. ಇದರಲ್ಲಿ ಈ 5 ಇಲ್ಲದೆ ಇದ್ರೆ ನಮಗೆ ಜಗತ್ತಿನ ಪರಿಚಯ ನಮ್ಗೆ ಆಗೋದಿಲ್ಲ. ಈ 5 ಇದೆಯಲ್ಲ ಪಂಚೇಂದ್ರಿಯಗಳು, ಇವುಗಳಿಂದ ಬರ್ತಕ್ಕಂಥ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ಪದಾರ್ಥಗಳು. ಈ ಪದಾರ್ಥಗಳನ್ನ ಪದಾರ್ಥವಾಗಿ ಸ್ವೀಕಾರ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ದೋಷ ವ್ಯವಸ್ಥೆಗಳಿಗೆ ನಾವು ಪಾತ್ರರಾಗಿ ನಾವು ಅಧೋಮುಖವಾಗಿ ಹೋಗ್ತೇವೆ. ಅದನ್ನೇನು ಮಾಡಬೇಕು? ಅದನ್ನ ಪ್ರಸಾದವನ್ನಾಗಿ ಮಾರ್ಪಡಿಸ್ಬೇಕು. ಪ್ರಸಾದವಾಗಿ ಮಾರ್ಪಡಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಇವೆಲ್ಲವೂ ಲಿಂಗಾರ್ಪಿತವಾಗಿ ನಂತರ ನಮ್ಮ ಅನುಭವಕ್ಕೆ ಬರಬೇಕು. ಅದಕ್ಕೇನು ಮಾಡಿದ್ರು ಶರಣರು? ನೋಡಿ, ಮೂಗಿನಲ್ಲಿ ಆಚಾರ ಲಿಂಗವನ್ನ, ಬಾಯಲ್ಲಿ ಗುರುಲಿಂಗವನ್ನ, ಕಣ್ಣಿನಲ್ಲಿ ಚಿಲ್ಲಿಂಗವನ್ನ, ಚರ್ಮದಲ್ಲಿ ಜಂಗಮಲಿಂಗವನ್ನ, ಕಿವಿಯಲ್ಲಿ ಪ್ರಸಾದ ಲಿಂಗವನ್ನ, ಇವೆಲ್ಲದರ ಒಟ್ಟು ವ್ಯವಸ್ಥೆಯನ್ನ ಮಹಾಲಿಂಗ ಅಂತ ಹೇಳಿ ಈ ಲಿಂಗ ಪ್ರಜ್ಞೆಯನ್ನ ಜಾಗೃತಗೊಳಿಸಿದ್ರು. ಆ ಲಿಂಗ ಪ್ರಜ್ಞೆ ಜಾಗೃತವಾದಾಗ ನಾವು ನೋಡುವುದು ಲಿಂಗ ಪ್ರಸಾದವಾಗಿ ನಮಗೆ ಬರ್ತದೆ, ಪದಾರ್ಥ ಅಲ್ಲ. ನಮ್ಮ ವಾಸನೆ ಲಿಂಗ ಪ್ರಸಾದವಾಗಿ ಬರ್ತದೆ, ನಮ್ಮ ರುಚಿ ಲಿಂಗ ಪ್ರಸಾದವಾಗಿ ಬರ್ತದೆ, ನಮ್ಮ ಸ್ಪರ್ಶ ಲಿಂಗ ಪ್ರಸಾದವಾಗ್ತದೆ, ನಾವು ಕೇಳುವ ಧ್ವನಿಯೂ ಲಿಂಗ ಪ್ರಸಾದವಾಗ್ತದೆ. ಎಲ್ಲವೂ ಪ್ರಸಾದವಾಗುವ ರೀತಿಯ ಮಾರ್ಗವನ್ನ ತೋರಿಸಿಕೊಟ್ಟವನು ಗುರು. ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಇದಿಷ್ಟೇ ಅಲ್ಲ, ಮುಂದೆ ಹೇಳಿದ್ರು ಶಿವ ಆಚಾರವೆಂದು ಬಲ್ಲಾತನೇ ಗುರು. ಇವೆಲ್ಲವೂ ಕೇವಲ ಗ್ರಾಂಥಿಕವಾಗಿ ಕೂತ್ಕೊಂಡು ಭಾಷಣ ಕೇಳಿ ಆಹಾ ಓಹೋ ಅಂತ ಹೇಳಿ ನಾನು ಚೆನ್ನಾಗಿ ಮಾತನಾಡಿದೆ ಅಂತ ಹೇಳಿ ನಾನು ಬೆಂತಟ್ಟುಕೊಂಡು ನೀವು ಸಂತೃಪ್ತಿಯಿಂದ ಇರುವಂಥದ್ದಲ್ಲ. ಅದು ಸಹಜವಾಗಿ ಇವೆಲ್ಲವೂ ನಮ್ಮ ಆಚರಣೆಯಲ್ಲಿ ಸಹಜ ಮುಖವಾಗಿ ಮೂಡಿ ಬರಬೇಕು. ಶಿವ ಆಚಾರವೆಂದು ಬಲ್ಲಾತನೇ ಗುರು. ಈ ಆಚಾರವನ್ನ ಸರಿಯಾದ ರೀತಿಯಿಂದ ಹೇಳುವಂಥದ್ದು. ಈ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ. ಇದನ್ನ ಈ ಜಗತ್ತಿನಲ್ಲಿ ಒಟ್ಟು ಇವನ್ನ ಸಂಗ್ರಹ ಮಾಡಿ ಇವೆಲ್ಲದರ ಅದ್ಭುತವಾಗಿರುವಂತ ಸೀಮಾತೀತವಾಗಿರ್ತಕ್ಕಂಥ ಆನುಭಾವಿಕ ನೆಲೆಯನ್ನ ತಂದು ಕೊಟ್ಟವರು ಯಾರು? ಪ್ರಭುದೇವರು ಹೇಳ್ತಾರೆ, ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರುಹಿದ ಮಹಾಮಹಿಮ ಸಂಗನ ಬಸವಣ್ಣ. ನೋಡಿ, ಒಂದು ಮಾತು ನಾವು ಜ್ಞಾಪಕ ಇಟ್ಕೊಳ್ಬೇಕು. ಪ್ರಭುದೇವರಾಗ್ಲಿ ಯಾರೇ ಒಬ್ಬ ಶರಣ ಯಾವುದೇ ಒಬ್ಬ ಲೆಕ್ಕದಲ್ಲಿ ಬಸವಣ್ಣನವರನ್ನ ನಾವೇನೇನೋ ಹೇಳ್ತೇವೆ, ವಿಶ್ವಗುರು ಹಾಗೆ ಹೀಗೆ ಏನೇನೋ ಹೇಳ್ತೇವೆ, ಅದಲ್ಲ ಅಲ್ಲ. ಬಸವಣ್ಣನವರನ್ನ ಮಹಾಮಹಿಮ ಸಂಗನ ಬಸವಣ್ಣ ಅಂತ ಹೇಳಿದವರು ಪ್ರಭುದೇವರು. ಇದು ಎಲ್ಲಿ ಹೇಳಿದ್ದು? ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದಿಂದ ಕುಂತು ಈ ವಾಸ್ತವತೆಯನ್ನ ತಿಳಿದು ಹೇಳಿದಾಗ ಮಹಾಮಹಿಮ ಸಂಗನ ಬಸವಣ್ಣ ಅಂತ ಹೇಳಿದ್ರು. ಮಹಾಮಹಿಮ ಅಂತನ್ನುವಂಥ ಒಂದು ಉಪಾಧಿ ಇದೆಯಲ್ಲ, ಈ ಒಂದು ಸಂಬೋಧನೆ ಇದೆಯಲ್ಲ, ಇದೊಂದು ಬಿರುದು ಅಂತ ನಾವು ಹೇಳ್ತೇವೆಲ್ಲ ನಮ್ಮ ಲೌಕಿಕವಾಗಿ. ಇದನ್ನ ಬಸವಣ್ಣನವರಿಗೆ ಬಿಟ್ಟು ಇನ್ಯಾರಿಗೂ ಶರಣರು ಹೇಳಿಲ್ಲ. ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಮಹಾಮಹಿಮ ಸಾಮಾನ್ಯವಾದ್ದಲ್ಲ. ನಾವು ಏನೇ ಹೇಳುವುದು, ನಾವು ಲೌಕಿಕವಾಗಿ ನಾವೇನಾದ್ರೂ ಲೆಕ್ಕದಲ್ಲಿ ಹೇಳ್ಬೋದು. ಆದ್ರೆ ಪ್ರಭುದೇವರ ಅಮೃತವಾಣಿಯಿಂದ ಬಂದಂತ, ಅವರ ಸಹಜವಾಗಿರುವಂತ, ಅವರ ಹೃದಯದ ಮಿಡಿತವಾಗಿ ಬಂದಂತ ಜ್ಯೋತಿರ್ಲಿಂಗದ ಧ್ವನಿ ಇದೆಯಲ್ಲ, ಅದು ಮಹಾಮಹಿಮ ಸಂಗನ ಬಸವಣ್ಣ. ನೋಡಿ, ಗುರುವಾಗಬೇಕಾದ್ರೆ ಈ 5 ಗುಣಗಳು ಸಂಪೂರ್ಣವಾಗಿರ್ಬೇಕಲ್ವಾ? ಈ ಗುರುಪಥದ ಈ ನೆಲೆಯನ್ನ, ಈ ಗುರುವಿನ ನೆಲೆಯನ್ನ ನಾವು ತಿಳ್ಕೊಂಡು ಹೋಗೋದು ಹೇಗೆ? ಈ ಮಾರ್ಗ ಇದೆಯಲ್ಲ, ನಾವೇನು ಮಾಡಿದ್ವಿ ಅಂತಂದ್ರೆ ಅದ್ರ ಬಗ್ಗೆ ಬೇಕಾದಷ್ಟು ಲೇಖನಗಳು ಬರೆದ್ವಿ, ಡಾಕ್ಟರೇಟ್ಗಳು ತಕೊಂಡ್ವಿ, ಎಲ್ಲ ಆಯ್ತು. ಗುರು ಆಹಾ ಗುರು ಅಂತಂದ್ರೆ ಆ ಗುರು ಈ ಗುರು ಅಂತ ಹೇಳಿ ಬೇಕಾದಷ್ಟು ಲೆಕ್ಕಾಚಾರ ಮಾಡಿ, ಗುರು ಅಂತಂದ್ರೆ ಶಿಷ್ಯನಿಗೆ ಉಪದೇಶ ಮಾಡಿ ಶಿಷ್ಯನ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ.
ಈ ಲೆಕ್ಕದಲ್ಲಿ ನಾವೇನೋ ಹೇಳ್ಕೊಂಡು ಹೋದ್ವು. ಆದ್ರೆ ವಾಸ್ತವ ಸತ್ಯ ಏನು? ಗುರು ಅಂದ್ರೆ ಅರಿವು. ನೋಡಿ, ಒಂದು ಹೇಳ್ತೇನೆ, ನಾವು ಶಬ್ದ ಉಪಯೋಗಿಸ್ತೇವೆ, ತಿಳುವಳಿಕೆ. ತಿಳುವಳಿಕೆ ಅಂದ್ರೆ ಏನರ್ಥ? ತಿಳಿವು ಒಂದು ಶಬ್ದ, ಅಳಿಕೆ ಅಂದ್ರೆ ಅಡಿಸೋದು. ಉದಾಹರಣೆ ನಾನು ಹೇಳ್ತೇನೆ. ನಾವು ಡಾಕ್ಟರ್ಗಳು ಅನಸ್ತೇಸಿಯಾ ಕೊಡ್ತಾರೆ, ಅದನ್ನ ಕನ್ನಡದಲ್ಲಿ ಅಂತ ಕರಿತೀವಿ ನಾವು? ಅರಿವಳಿಕೆ ಅಂತೀವಿ. ಅರಿವು ನಮ್ಮ ಅನುಭವಕ್ಕೆ ಬರದಂತೆ ತಡೆಯುವಂತಹದ್ದನ್ನ ಅರಿವಳಿಕೆ. ತಿಳುವಳಿಕೆ ಅಂದ್ರೇನು? ತಿಳುವನ್ನ ಇಲ್ಲದಂತೆ ಮಾಡುವಂಥದ್ದು. ಏನಾದ್ರೂ ಸೂಕ್ಷ್ಮ ನೋಡಿ ಹೇಳ್ತೇನೆ. ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತಾರಲ್ಲ, ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಅಂತಾರಲ್ಲ, ಇದು ತಿಳುವಳಿಕೆ. ನಾನು ತಿಳಿದವ, ನಾನು ಮಾಡ್ತಾ ಇದ್ದೇನೆ, ಈ ಭಾವವಿಲ್ಲದೆ ಸಂಪೂರ್ಣವಾಗಿ ನಿರ್ಭಾವವಾಗಿ ಅದರಲ್ಲಿ ಸೇರಿ ಹೋಗ್ತಕ್ಕಂಥದ್ದಿದೆಯಲ್ಲ, ಇದು ತಿಳುವಳಿಕೆ. ನಾವೇನ್ ಮಾಡ್ತೀವಿ, ಇವರು ಬಹಳ ತಿಳುವಳಿಕೆ ಉಳ್ಳವರು ಅಂತ ಹೇಳಿದ್ರೆ ನಾವು ಬೇಕಾದಷ್ಟು ಡಾಕ್ಟರೇಟ್ ಅದು ಇದು ಬರ್ಕೊಂಡಿದ್ದೀವಿ, ನಾವೆಲ್ಲ ಮಾಡ್ಕೊಂಡಿದ್ದೀವಿ, ನಾನು ತಿಳಿದವ ಅನ್ನುವಂತ ಸ್ವಾಭಿಮಾನದಿಂದ ತುಂಬಿ ತುಳುಕ್ತಾ ಇರ್ತಕ್ಕಂಥವನಂತ ಅನ್ನೋಂಥ ರೀತಿಯಿಂದ ಉಪಯೋಗಿಸ್ತೇವೆ. ಮಾಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ಎಲ್ಲವೂ ಇಲ್ಲವಾಗಿ ನಿನಗೆ ನೀ ಮಾಡಿಕೊ ಅಂತ ಹೇಳುವಂಥ ನೆಲೆಯಲ್ಲಿ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು, ಇದು ತಿಳುವಳಿಕೆ. ನಾವೆಲ್ಲ ತಿಳಿವುಳ್ಳವರೇ ಹೊರತು ತಿಳುವಳಿಕೆ ಉಳ್ಳವರ? ಯೋಚನೆ ಮಾಡಿ. ಯಾಕೆಂದ್ರೆ ಶರಣರ ವಚನಗಳು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ರೀತಿಯಲ್ಲಿ, ಒಂದು ಶಬ್ದದ ನೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಅದರ ಅರ್ಥವೇ ಬೇರೆಯಾಗಿ ಹೋಗ್ತದೆ. ಅಪ್ಪ ಬಸವಣ್ಣವ್ರದ್ದು ಇನ್ನೊಂದು ವಚನ ನಾವು ಹೇಳ್ತೇವೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಅದನ್ನ ನಾವೇನ್ ಹೇಳ್ತೇವೆ? ಯಾರಾದ್ರೂ ಎದುರುಗಡೆ ಲಿಂಗಧಾರಿಗಳು ಭಕ್ತರು ಬಂದ್ರೆ ಕೈ ಮುಗಿದ್ರೆ ನಾನು ಭಕ್ತ ಅಂತ. ಆದ್ರೆ ಅಪ್ಪ ಬಸವಣ್ಣ ಕಂಡ ಭಕ್ತ ಅಂತ ಹೇಳಿದ್ರಲ್ಲ, ಎದುರಿಗೆ ಕಂಡವನು, ನಮ್ಮ ಕಣ್ಣು ಕಾಣುವವನು ಅಂತ ಹೇಳಿಲ್ಲ. ಕಂಡ ಭಕ್ತ ಅಂದ್ರೆ ಏನನ್ನ ಕಂಡು ಭಕ್ತನಾದವನು, ಅದನ್ನ ನಾವು ಗಮನಿಸ್ಬೇಕು. ಕಾಣದೇ ಇರುವವರು ಭಕ್ತರಲ್ಲ, ಅರಿವು ಆಚಾರಗಳ ಸಂಗಮವನ್ನ ಕಂಡವನು ಭಕ್ತ. ಯಾವ ಸನ್ನಿವೇಶದಲ್ಲಿ ಅದನ್ನ ಹೇಳಿದ್ರು? ವಾಸ್ತವವಾಗಿ ಮರಳುಶಂಕರ ದೇವರು ಅನುಭವ ಮಂಟಪದ ಮಹಾಮನೆಯಲ್ಲಿದ್ದಾಗ ಪ್ರಭುದೇವರು ಬಂದು, ಆಹಾ ಎಂತ ಅದ್ಭುತವಾದಂತ ಒಬ್ಬ ಶರಣನ ಕಂಡೆ ಅಂತ ಹೇಳಿ ಅವನನ್ನ ಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಯಿತು. ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ, ಮಹಾಮನೆಯಲ್ಲಿ ಕಾಯಕ ನಿರತನಾಗಿದ್ದವನು, ಅವನು ಇಷ್ಟು ದೊಡ್ಡವನ ಅಂತ ಅನ್ನೋಂಥ ಲೆಕ್ಕಾಚಾರದಲ್ಲಿ ಆ ಪ್ರಭುದೇವರು ಗುರ್ತಿಸಿದಾಗ ಬಸವಣ್ಣನವರ ಬಾಯಿಂದ ಬಂದ ವಚನ ಕಂಡ ಭಕ್ತರಿಗೆ ಅಂತ ಹೇಳಿದ್ರೆ, ಆ ಮರಳುಶಂಕರ ದೇವ ಅವನ ಕಂಡ ಭಕ್ತ, ಅವನನ್ನ ಕಂಡು ಇವರು ಕೈ ಮುಗಿದ್ರಲ್ಲ, ಇವರು ನಿಜವಾದ ಭಕ್ತರು ಅಂತ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತಂದ್ರೆ, ನಾವು ಭಕ್ತರ ಹೊರನೋಟವನ್ನ, ಹೊರಗಿನ ಭಸ್ಮಧಾರಣೆ ಕಾವಿ ಇತ್ಯಾದಿಗಳನ್ನು ನೋಡೋದಲ್ಲ, ಒಳಗಿನ ಅರಿವಿನ ಜ್ಞಾನವನ್ನ ಕಂಡು ಅದಕ್ಕೆ ಕೈ ಮುಗಿವಾತ ಭಕ್ತ. ಈ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ವಚನಗಳಲ್ಲಿ ಎಷ್ಟು ನಮಗೆ ಅಂತರಂಗದ ಬೆಳಕನ್ನು ತಂದು ಕೊಡ್ತದೆ. ನಾವು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಆಹಾ ಎಲ್ಲ ಎದುರಿಗೆಲ್ಲ ನಮಸ್ಕಾರ ಮಾಡಿದ್ರೆ ಭಕ್ತ, ಅವನು ಭಕ್ತ ಇವನು ಭಕ್ತ ಅಂತ ಅನ್ನೋಂಥ ರೀತಿಯಿಂದ ಹೋದ್ರೆ ಇದು ಹೊರಗಣ ಶೃಂಗಾರ ಆಗ್ತದಷ್ಟೇ, ಒಳಗಿನ ಬೆಳಕನ್ನು ನಾವು ಕಾಣೋದು ಹೇಗೆ? ಈ ನೆಲೆಯಲ್ಲಿ ವಚನಗಳ ಒಂದೊಂದು ಶಬ್ದಗಳ ಇರುವಿಕೆ ಇದೆಯಲ್ಲ, ಇದು ಬೌದ್ಧಿಕ ರಚನೆ ಅಲ್ಲ. ಇದು ಅದಕ್ಕೋಸ್ಕರ ನಾನು ಹೇಳಿದ್ದೆ, ಇದು ಶರಣರ ಅಂತರಂಗದ ಮಿಡಿತ. ಆ ಪ್ರತಿಯೊಂದು ಮಿಡಿತ ಅದು ನಮ್ಮಲ್ಲಿ ಪ್ರತಿಧ್ವನಿಸಬೇಕು. ಹೇಗೆ ಒಂದು ತಂಬೂರಿಯನ್ನ ಮೀಟಿದ್ರೆ ಪಕ್ಕದಲ್ಲಿರೋ ತಂಬೂರಿಯಲ್ಲಿ ಆ ಧ್ವನಿ ನಾದ ಪ್ರತಿಧ್ವನಿಯಾಗಿ ಬರ್ತದೋ, ಹಾಗೆ ಶರಣರ ಒಂದು ವಚನ ಹೇಳಿದ್ರೆ ಅದು ಆ ಶರಣರ ನಾದದ ಪ್ರತಿಧ್ವನಿಯಾಗಿ ನಮ್ಮ ಹೃದಯದಲ್ಲಿ ಅನುರಣಿಸಬೇಕು. ಅದಿಲ್ಲದೆ ಇದ್ರೆ ಅದು ಹೇಗೆ? ಈ ಅಂತರಂಗದ ನೆಲೆಯಲ್ಲಿ ಒಳಮುಖವಾಗಿ ಹೋಗ್ಬೇಕಾದ್ರೆ ನಮಗಿರಬೇಕಾದದ್ದೇನು? ಅರಿವು. ಆ ಅರಿವನ್ನ ನಾವೇನಂತ ಕರೆದ್ವಿ? ಗುರು ಅಂತ ಕರೆದ್ವಿ. ವಚನಗಳಲ್ಲಿ ಗುರುವಿನ ಶಬ್ದಗಳು
ಎಲ್ಲ ಶರಣರ ವಚನಗಳಲ್ಲೂ ಗುರು 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 ಅಂತ ಅನ್ನುವಂಥ ಬೇಕಾದಷ್ಟು ವಚನಗಳ ವ್ಯಾಖ್ಯಾನ ವ್ಯವಸ್ಥೆಗಳಿವೆ. ಅವನ್ನೆಲ್ಲ ನೋಡಿದ್ರೆ ಹೆಚ್ಚು ಕಡಿಮೆ 1-2 ಸಾವಿರ ವಚನಗಳಿಗಿಂತಲೂ ಜಾಸ್ತಿ ವಚನಗಳಲ್ಲಿ ಗುರು ಅಂತ ಅನ್ನುವಂಥದ್ರ ವಿಶ್ಲೇಷಣೆ, ವಿವರಣೆ, ವ್ಯವಸ್ಥೆಗಳಿವೆ. ವಚನಗಳಲ್ಲಿ ಗುರು ಅಂತ ಹೇಳಿದ್ರೆ ನಾವು ಅವನ್ನೆಲ್ಲ ಒಂದೊಂದು ವಚನ ಇಟ್ಟುಕೊಂಡು ಹೇಳಲಿಕ್ಕೆ ಹೋದ್ರೆ ಅದು 1 ವರ್ಷ ಪೂರ್ತಿ ನಾವು ಮಾತನಾಡಿದ್ರು ಸಹ ಇನ್ನೂ ವಚನಗಳು ಹಾಗೆ ಉಳಿದಿರ್ತವೆ, ನಮ್ಮ ಮಾತು ದಾರಿಯಲ್ಲಿ ನಿಂತಿರ್ತದೆ. ಈ ಲೆಕ್ಕದಲ್ಲಿ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂದ್ರೆ, ವಚನಗಳಲ್ಲಿ ಗುರು ಅಂತ ಹೇಳಿದ್ರೆ, ವಚನ ಅಂತ ಹೇಳಿದ್ರೆ ನಮ್ಮ ಅಭಿವ್ಯಕ್ತಿ, ನಮ್ಮ ಹೃದಯದ ಮಿಡಿತ ಅಂತ ಇಟ್ಟುಕೊಂಡಾಗ ಅದರಲ್ಲಿ ಅರಿವಿನ ತರಂಗಗಳು ಹೇಗೆ ಮೂಡಿ ಬರಬೇಕು ಅನ್ನೋದಿದೆಯಲ್ಲ, ಇದು ವಚನಗಳು ನಮಗೆ ಗುರುತ್ವದ ಪರಿಚಯವನ್ನ ಮಾಡಿಕೊಡುವಂತ ವಿಧಾನ. ಆ ಲೆಕ್ಕದಲ್ಲಿ ನಾವು ನಮ್ಮ ಅಂತರಂಗದ ನೆಲೆಯನ್ನ ಯೋಜನೆ ಮತ್ತು ಯೋಚನೆಗಳಲ್ಲಿ ಜೋಡಿಸೋದಿದೆಯಲ್ಲ, ಇದು ಎಷ್ಟು ಸ್ವಾರಸ್ಯ ನೋಡಿ. ಆ ಗುರು ಏನು ಉಪದೇಶ ಮಾಡ್ದ, ನಿರಾಳ ಗುರು ಸ್ತೋತ್ರದಲ್ಲಿ ಒಬ್ಬ ಶಿಷ್ಯ ಹೇಳ್ತಾನೆ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರೆಹಿಲ್ಲದೆ ಎನ್ನೊಳು ಸಮರಸವ ತೋರಿದ ಗುರುವೇ ಶರಣಾರ್ಥಿ. ನೋಡಿ, ಗುರು ಏನು ಮಾಡ್ತಾನೆ, ನಮ್ಮ ಎಲ್ಲ ಕಡೆಯಲ್ಲೂ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡ್ತಾನೆ. ಅಪ್ಪ ಬಸವಣ್ಣ ನೇರವಾಗಿ ಹೀಗೆ ಮಾಡು ಅಂತ ಹೇಳಲಿಲ್ಲ, ನಾನು ಕಂಡೆ ಅಂತ ಹೇಳಿದ್ರೆ ಎಲ್ಲರೂ ಅನುಸರಿಸಿದ್ರು. ಅಪ್ಪ ಬಸವಣ್ಣ ಎಂಥ ಗುರು ಅಂತ ಹೇಳಿದ್ರೆ, ನಾನು ಹೇಳ್ತೇನೆ ನೀನು ಕೇಳು, ನಾನು ಹೇಳ್ದಂಗೆ ನೀನು ನಡ್ಕೊ ಅಂತ ಹೇಳಿಲ್ಲ ಅವನು. ನಾನು ಈ ರೀತಿ ಇದ್ದೇನೆ ಅಂತ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟ. ನೋಡಿ, ಹೊನ್ನಿನೊಳಗೊಂದೊರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ತೆಗೆದಿರಿಸಿದನಾದರೆ ತಲೆದಂಡ ಅಂತ ಹೇಳ್ದ. ನೀವು ಆ ರೀತಿ ಬದುಕುಂತ ಯಾರಿಗೂ ಹೇಳಿಲ್ಲ. ಆದ್ರೆ ಇದಕ್ಕೆ ಲಕ್ಕಮ್ಮ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ತಂದ್ರೆ ತನ್ನ ಗಂಡನಿಗೆ ಹೇಳಿದ್ಲು, ಯಾತಕ್ ತಂದ್ರಿ, ಒಮ್ಮನವಲ್ಲದೆ ಹಿಮ್ಮನ ವ್ಯಾಕೆ ತಂದ್ರಿ, ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗುಂಟೆ, ಈಸಕ್ಕಿ ಆಸೆ ಎಮಗೇಕೆ, ವಾಪಸ್ ಕೊಟ್ಟು ಬನ್ನಿ. ನೋಡಿ, ಶರಣರ ಉಪದೇಶ ಇದೆಯಲ್ಲ, ಇದು ಶಬ್ದಾಡಂಬರದ ಬೋಧನೆ ಅಲ್ಲ, ತಾವು ನಡೆದ ಮಾರ್ಗವನ್ನ ಇನ್ನೊಬ್ಬರಿಗೆ ತಿಳಿಸುವಂತ ಪರಿ ಅದು. ಈ ವಚನಗಳು ಯಾವತ್ತೂ ಇನ್ನೊಬ್ಬರ ಬಗ್ಗೆ ಹೇಳೋದಿಲ್ಲ, ನಾನು ಏನು ಅನ್ನೋದನ್ನ ಹೇಳಿ ಅದನ್ನ ಇನ್ನೊಬ್ಬರಿಗೆ ತಿಳಿಸುವಂತ ವಿಚಾರವನ್ನೇ ಅಪ್ಪ ಬಸವಣ್ಣ ಮಾಡಿರುವಂಥದ್ದು. ಆ ಲೆಕ್ಕದಲ್ಲಿ ಗುರು ಪ್ರಜ್ಞೆಯನ್ನ ಜಾಗೃತ ಮಾಡ್ತಕ್ಕಂಥ ನೆಲೆಯಲ್ಲಿ, ಕಾಯಕ ಪ್ರಜ್ಞೆಯನ್ನ ಜಾಗೃತ ಮಾಡ್ತಕ್ಕಂಥ ನೆಲೆಯಲ್ಲಿ, ಆಚರಣೆಯ ನೆಲೆಯನ್ನು ಶುದ್ಧೀಕರಣ ಮಾಡೋದ್ರಲ್ಲಿ ಗುರುವಾದವನು ಶಿಷ್ಯನಿಗೆ ಹೇಗೆ ಉಪದೇಶ ಮಾಡಬೇಕು ಅಂತ ಅನ್ನುವಂಥ ಮಾತಿನ ಅಂದ್ರೆ ಮೌನೋಪದೇಶವನ್ನ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಅಪ್ಪ ಬಸವಣ್ಣ, ಬಸವ ಗುರು ನಮಗೆಲ್ಲ ಹೇಳಿಕೊಟ್ರು. ವಚನಗಳಲ್ಲಿ ಗುರು ಅಂದ್ರೆ ಆಡಿದ ಮಾತಿನಲ್ಲಿ ನಾವಿರಬೇಕು ಅಂತ ಅರ್ಥ. ನಾನೇನೋ ಒಂದು ಹೇಳ್ತಾ ಇದ್ದೇನೆ, ನೀವೆಲ್ಲ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾನು ಮಹಾ ದೊಡ್ಡ ತಿಳುವಳಿಕೆ ಉಳ್ಳವನು, ನೀವು ಅದರಿಂದ ಕಲ್ತ್ರಿ ಅಂತಲ್ಲ. ಆದ್ರೆ ನನ್ನ ಅಂತರಂಗ ಹೇಳ್ತಾ ಇರ್ಬೇಕು, ಮಾಡುವ ಮಾಟದಲ್ಲಿ ನಾನಿದ್ದೇನ, ನನ್ನ ಮಾತಿನಲ್ಲಿ ನನ್ನ ತನ ಇದೆಯಾ, ನಾವು ಹೊರಗಡೆದು ಮಾತ್ರ ಕನ್ನಡಿ ತೋರಿಸ್ದಂಗೆ ತೋರಿಸ್ತಾ ಇದ್ದೇವ, ಇದ್ರ ವಿಚಾರ ಏನು ಅಂತ ಹೇಳಿ ನಮ್ಮ ಅಂತರಂಗದ ಪ್ರಜ್ಞೆ ಆಗಬೇಕು. ನೋಡಿ, ಇದು ನಾನು ಹೇಳ್ತೇನೆ, ಶರಣರ ವಚನಗಳಲ್ಲಿ ಕಲಿಬೇಕಾದದ್ದು ಅಕ್ಕನ ಷಡಕ್ಷರ ಮಂತ್ರ. ಅಕ್ಕನ ಷಡಕ್ಷರ ಮಂತ್ರ ಅಂತ ನಾನು ಹೇಳ್ತೇನೆ ಯಾವಾಗ್ಲೂ. ಯಾಕೆ ಅಂದ್ರೆ ಆ ಅಕ್ಕಮಹಾದೇವಿ ತಾಯಿ ಒಂದು ವಚನದಲ್ಲಿ ಹೇಳ್ತಾರೆ, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳಾ ಚೆನ್ನ ಮಲ್ಲಿಕಾರ್ಜುನ. ಎನ್ನಲ್ಲಿ ಏನುಂಟು, ಇದು 6 ಅಕ್ಷರದ ಮಂತ್ರ ಅಂತ ಹೇಳ್ತೇನೆ ನಾನು. ನಾವು ಮಾಡುವಂತ, ಹೇಳ್ತಕ್ಕಂಥ, ಅನುಭವಿಸ್ತಕ್ಕಂಥ, ನೆನೆಯತಕ್ಕಂಥ ಪ್ರತಿಯೊಂದು ನೆಲೆಯಲ್ಲೂ ಸಹ ಇದು ನನ್ನಲ್ಲಿದೆಯಾ, ಇದು ನನ್ನಲ್ಲಿದೆಯಾ ಅಂತ ಹೇಳಿ ಇಂಟರ್ನಲ್ ಆಡಿಟಿಂಗ್ ಮಾಡಿಕೊಂಡು ನಮ್ಮನ್ನು ನಾವು ಸುಧಾರಿಸ್ಕೊಳ್ಳುವಂತ ನೆಲೆ ಇದೆಯಲ್ಲ, ಇದು ಶರಣ ಪ್ರಜ್ಞೆ, ಇದು ಶರಣರ ಗುರುಪದೇಶ. ಈ ನೆಲೆಯಲ್ಲಿ ನಾವು ಆ ಬೆಳಕಿನ ಹಾದಿಯಲ್ಲಿ ನಾವು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೆಳಕಿನ ಹಾದಿಯಲ್ಲಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳಾ ಚೆನ್ನ ಮಲ್ಲಿಕಾರ್ಜುನ. ನಮ್ಮ ಅಂತಃಪ್ರಜ್ಞೆ ಈ ಪ್ರಜ್ಞೆಯನ್ನು ಕೇಳ್ತಾ ಇದೆ. ಆ ಮಹಾಲಿಂಗದ ಮಡಿಲಲ್ಲಿ ನಾವು ಕೂತು ಮಗುವಾಗಿ ನನ್ನಲ್ಲಿ ಇದೆಯಾ, ಈ ಅಂತರಂಗದ ನೋಟ ಇದೆಯಲ್ಲ, ಅದು ಮಾಡ್ತು ಅಂತಂದ್ರೆ ಈ ಜಗತ್ತಿನಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಮಾಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ನೀಡುವಾತ ನಾನಲ್ಲ,
ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ. ಯಾವ ಲೆಕ್ಕದಲ್ಲಿ ಈ ಶರಣರ ಈ ಧ್ವನಿಯನ್ನ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಬದುಕಿನಲ್ಲಿ ನಾವು ಎಲ್ಲ ಕೆಲಸವನ್ನು ನಾವು ಮಾಡಬೇಕು, ಆದರೆ ಅದರಿಂದ ನಿರ್ಲಿಪ್ತವಾಗಿರುವಂತ ನೆಲೆಯಲ್ಲಿ ನಾವಿರಬೇಕು ಅಂತ ಅನ್ನೋಂಥ ಪ್ರಶ್ನೆ ಇದೆಯಲ್ಲ, ಅದನ್ನು ಸಹ ನಾವು ಅದನ್ನ ಸರಿಯಾದ ರೀತಿಯಿಂದ ನೋಡ್ಕೊಂಡು ಹೋಗುವಂತ ವಿಧಾನ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ನೆಲೆಯಲ್ಲಿ ವಚನಗಳು ನಮಗೆ ಅರಿವಿನ ಜಾಗೃತಿಯನ್ನ ಉಂಟು ಮಾಡಬೇಕು. ಅರಿವಳಿಕೆ ಅಂತ ಹೇಳದ್ನಲ್ಲ, ಅದೇನು ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರ್ತಕ್ಕಂಥದ್ದು. ನಾನು ಮಾಡದೆ ಅನ್ನೋದನ್ನೇ ಇಲ್ಲದೆ ಇದ್ದಾಗ ಅರಿವು ಅದು ನನ್ನದಾಗಿ ಉಳಿಯೋದಿಲ್ಲ, ಅದು ಸಂಪೂರ್ಣವಾದ ರೀತಿಯಲ್ಲಿ ಲಿಂಗ ಪ್ರಜ್ಞೆಯಾಗಿ ಜಾಗೃತವಾಗ್ತದೆ. ಆವಾಗ ಏನಾಗ್ತದೆ, ನಾನು ಬೇರೆ ಲಿಂಗಯ್ಯ ಬೇರೆ ಅಂತ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಎರಡಳಿದು ಕೂಡುವಂತಹ ಒಂದು ಅದ್ಭುತವಾದಂಥ ಒಂದು ಆನುಭಾವಿಕ ನೆಲೆ, ಮಾತು ಮನಗಳಿಗೆ ಅತ್ತತ್ತ ಮೀರಿದ ನೆಲೆ ನಮಗೆ ಸಹಜವಾಗಿ ಬರ್ತದೆ. ವಚನಗಳಲ್ಲಿ ಗುರುಪ್ರಜ್ಞೆ, ಎಲ್ಲ ವಚನಗಳನ್ನ ನೀವು ತೆಗೆದುಕೊಳ್ಳಿ, ಈ ಗುರು ನಮಗೆ ಹೇಗೆ ಮಾರ್ಗದರ್ಶಕ ಅಂತ ಅನ್ನುವಂಥ ನೆಲೆಯಲ್ಲಿ ಅದನ್ನ ನಾವು ಜೋಡಿಸ್ತಾ ಹೋಗ್ತೇವೆ. ಪ್ರತಿಯೊಂದರಲ್ಲೂ ಅಕ್ಕನ ವಚನ, ಪ್ರತಿಯೊಬ್ಬರ ವಚನ ತೆಗೆದುಕೊಳ್ಳಿ, ಗುರುಪ್ರಜ್ಞೆ ಅಂತ ಅನ್ನೋದು ಅಂತರಂಗದ ಅರಿವಿನ ಜೊತೆಯಲ್ಲಿ ನಮ್ಮ ಸಹಜ ಸಂಬಂಧ ಹೇಗಿರಬೇಕು ಅಂತ ಅನ್ನುವಂಥ ನೆಲೆಯನ್ನೇ ಇಟ್ಟುಕೊಂಡಿದ್ದಾರೆ. ಈ ದೃಷ್ಟಿಯಿಂದ ಗುರು ಅಂತ ಹೇಳಿದ್ರೆ ಉಪದೇಶಕ ಅಲ್ಲ, ಗುರು ಅಂತ ಹೇಳಿದ್ರೆ ನಮ್ಮ ಎದುರು ಕುಂತು ನೀನು ನನ್ನ ಶಿಷ್ಯ, ನಾನು ಹೇಳ್ದಂಗೆ ಹೋಗು, ನೀನು ಒಳ್ಳೇದಾಗ್ತದೆ ಅಂತ ಹೇಳಿ ಪಾಠ ಹೇಳುವವನಲ್ಲ. ಗುರು ಅಂತ ಅನ್ನೋದು ನಮ್ಮ ಅಂತರಂಗದಲ್ಲಿ ಸಹಜವಾಗಿ ಅರಳಿದಂತಹ ಅರಿವಿನ ಒಂದು ಸುಗಂಧ. ನಮ್ಮಲ್ಲಿ ಅರಿವು ಅರಳಲಿಕ್ಕೆ ಬೇರೆಯವರು ಸಹಕಾರ ಮಾಡೇ ಮಾಡ್ತಾರೆ, ಅದು ಸಹಜ. ನೋಡಿ, ಒಂದು ಬೀಜ ನಾವು ಬಂಗಾರದ ಬಟ್ಲಲ್ಲಿ ಇಟ್ಟರೆ ಅದು ಮೊಳೆಯೋಲ್ಲ. ಅದಕ್ಕೆ ಮಣ್ಣು ನೀರಿನ ಸಂಪರ್ಕ ಮಾಡಿ ಇಷ್ಟೆಲ್ಲ ನಾವು ರೈತರು ಮಾಡ್ತೇವೆ. ಅಷ್ಟನ್ನು ಮಾಡಬಹುದು ನಾವು ಅಷ್ಟೇ, ಆದರೆ ಅದರಲ್ಲಿ ಮೊಳೆಯುವಿಕೆಯನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಹಜವಾಗಿರ್ತಕ್ಕ ಸಂಬಂಧ ಕೊಟ್ಟಾಗ ಅದು ಅಂತರಂಗದ ವಿಕಾಸದಲ್ಲಿ ಅದು ಮೊಳಿಲಿಕ್ಕೆ ಶುರುವಾಗ್ತದೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಅಂತರಂಗದಲ್ಲಿರ್ತಕ್ಕಂಥ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಬೀಜದ ಆಗಿರ್ತಕ್ಕಂಥ ಸಂಕಲ್ಪದ ಜ್ಞಾನ ಇದೆಯಲ್ಲ, ಅದು ಅರಳಲಿಕ್ಕೆ ಬೇಕಾದ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡುವುದಷ್ಟೇ ನಮ್ಮ ಕೆಲಸ. ಆದ್ರೆ ಅದರಲ್ಲಿ ಮೊಳೆಯೋದಕ್ಕೆ ಯಾವಾಗ ಶುರುವಾಗ್ತದೆ ಅಂತಂದ್ರೆ ಆ ನೀರು ಮತ್ತು ಮಣ್ಣಿನ ಸಂಪರ್ಕದಿಂದ ಅದರೊಳಗಡೆ ಅರಿವು ಜಾಗೃತ ಆಗ್ತದೆ, ಅರಿವು ಅರಳಲಿಕ್ಕೆ ಶುರುವಾಗ್ತದೆ, ಅರಿವು ಗುರುವಾಗಿ ಕ್ರಿಯೆಯಲ್ಲಿ ಮಾರ್ಪಾಡಾಗ್ತದೆ. ಈ ಸಹಜವಾದ ಕ್ರಿಯೆಯನ್ನ ಶರಣರು ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ವಚನ ಪ್ರಜ್ಞೆಯಲ್ಲಿ ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ನಾವು ಯಾವತ್ತೂ ಗಮನಿಸ್ಬೇಕು. ಆದ್ರೆ ನಾವೇನ್ ಮಾಡಿದ್ವಿ, ಆ ಹೊರಗಿನ ವಿಚಾರವನ್ನೆಲ್ಲ ಇಟ್ಟು, ಹೊರಗಿನ ಗದ್ದಲ ಗಲಾಟೆಗಳಲ್ಲಿ ಇಟ್ಕೊಂಡು, ನಾನು ನಿನಗೆ ಉಪದೇಶ ಮಾಡಿದೆ, ನಾನು ನಿನಗೆ ದೀಕ್ಷೆ ಮಾಡಿದೆ, ನಾನು ಗುರು ನೀನು ಶಿಷ್ಯ, ನಾನು 100 ಜನ ಗುರುಗಳನ್ನು ತಯಾರು ಮಾಡಿದ್ದೇನೆ, ನಾನು ಮಹಾಗುರು ಇತ್ಯಾದಿ ಲೆಕ್ಕಾಚಾರಗಳಲ್ಲಿ ಗದ್ದಲದ ಒಳಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಅಂತರಂಗದ ನೆಲೆಯಲ್ಲಿ ವಾತಾವರಣವನ್ನು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ವಾಸ್ತವವಾಗಿ DVG ಅವರು ಮಂಕತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆನು ಜಗವ ಎನ್ನುತ್ತಿಹ ಸಖನೆ, ನಿನ್ನುದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತಾರೆ. ಈ ನಿನ್ನುದ್ಧಾರ ಎಷ್ಟಾಯ್ತು ಅಂತ ಅವ್ರು ಕೇಳೋ ಪ್ರಶ್ನೆ ಅಲ್ಲ, ನಮ್ಮನ್ನ ನಾವೇ ಕೇಳ್ಕೊಳ್ಳೋದಿದೆಯಲ್ಲ, ಇದು ಅಕ್ಕನ ಷಡಕ್ಷರ ಮಂತ್ರ ಅಲ್ವಾ. ಎನ್ನಲ್ಲಿ ಏನುಂಟು, ಈ ಅಂತರಂಗದ ಪ್ರಜ್ಞೆಯನ್ನ ಜಾಗೃತಗೊಳಿಸುವಲ್ಲಿ ವಚನಗಳಲ್ಲಿ ಎಲ್ಲ ಶರಣರ ಹೃದಯದ ಮಿಡಿತವಾಗಿ ಅವರು ಕಂಡು ಉಂಡ ಅರಿವಿನ ಬೆಡಗನ್ನ ನಾವು ಗಮನಿಸಿ ಅದನ್ನ ಆ ರೀತಿ ಸ್ವೀಕಾರ ಮಾಡಿದಾಗ ನಮಗೂ ಸಹ ಅದು ವಿಶೇಷವಾಗಿರ್ತಕ್ಕಂಥ ಪರಿಕಲ್ಪನೆಯಿಂದ ನಮ್ಮ ಅಂತಃಸತ್ವವನ್ನು ಬೆಳಗಿಸಿ ನಾವು ಅಂತರಂಗದಲ್ಲಿ ಬಹಿರಂಗದಲ್ಲಿ ಸಂಪೂರ್ಣವಾಗಿ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿ ಆ ಬೆಳಗಿನ ನೆಲೆಯಲ್ಲಿ ನಾವು ಜಗತ್ತನ್ನು ನಾವು ನೋಡಬಹುದು. ಅಲ್ಲಿ ಗುರು ಶಿಷ್ಯ ಸಂಬಂಧ
ಗುರುವೇ ಶಿಷ್ಯನಾದ ತನ್ನ ವಿನೋದಕ್ಕೆ, ಶಿಷ್ಯನೇ ಗುರುವಾದ ತನ್ನ ವಿನೋದಕ್ಕೆ ಎಂದೇ ಗುರು ಶಿಷ್ಯ ಅಂತ ಅನ್ನುವಂಥದ್ದು ನಮ್ಮ ಅದು ಹೃದಯದ ಮಿಡಿತ ಇದ್ದಾಗೆ, ಸಿಸ್ಟಾಲಿಕ್ ಡಯಸ್ಟಾಲಿಕ್ ಅಂತಾರಲ್ಲ ಹಾಗೆ ಆ ಗುರು ಶಿಷ್ಯ ಅಂತ ಅನ್ನುವಂಥ ಮಿಡಿತ, ಅರಿವು ಆಚಾರಗಳ ಸಹಜವಾಗಿರುವ ಸಂಬಂಧ ಇದೆಯಲ್ಲ, ಇದು ಗುರು ಶಿಷ್ಯ ಸಂಬಂಧ. ಅರಿತು ಆಚರಣೆ ಮಾಡುವವನು ಶಿಷ್ಯ, ಆಚರಣೆಗೆ ಪ್ರೇರಕನಾದವನು ಗುರು. ಅರಿವು ಆಚಾರಗಳೆಂಬ ಈ ದ್ವಂದ್ವ ಮಿಡಿತಗಳ ನೆಲೆಯಲ್ಲಿ ನಾವು ನಮ್ಮ ಬದುಕನ್ನ ಬೆಳಕಾಗಿಸಿಕೊಂಡು ಹೋಗ್ತಕ್ಕಂಥ ನೆಲೆಯನ್ನ ಸಹಜವಾದ ರೀತಿಯಲ್ಲಿ ನಮ್ಮ ಶರಣರು ಸಾಧಿಸಿಕೊಟ್ಟಿದ್ದಾರೆ ಅಂತ ಅನ್ನುವಂಥದ್ದು ನಾವು ಸ್ಥೂಲವಾಗಿ ಅದರ ಬಗ್ಗೆ ತಿಳ್ಕೊಳ್ಬೇಕಾದಂಥ ವಿಚಾರ. ಆದರೆ ಇದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೊಳ್ಬೇಕು? ನಾವು ಮಾಡುವ ಪ್ರತಿಯೊಂದು ನೆಲೆಯನ್ನು ನಮ್ಮ ಅರಿವಿನ ನೆಲೆಯಲ್ಲಿ ನಮ್ಮ ಅಂತರಂಗದ ವಿಕಾಸಕ್ಕೆ ನಾವು ತೆಗೆದುಕೊಳ್ಬೇಕು. ಅದು ಸಹಜ ಕ್ರಿಯೆಯಾಗಿ ಮೂಡಿ ಬರಬೇಕೇ ಹೊರತು ಒತ್ತಡದ ಕ್ರಿಯೆಯಾಗಿ ಅಲ್ಲ. ಈಗ ಒಂದು ಉದಾಹರಣೆ ಹೇಳ್ತೇನೆ. ನೀವು ಆರಾಮವಾಗಿ ಎಲ್ಲ ಕಾಯಕ ಮುಗಿಸಿ ಪ್ರಸಾದ ಮಾಡಿ ರಾತ್ರಿ ಮಲಗ್ತೀರಿ. ಮಲಗಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ ನಿಮಗೆ. ಆ ನಿದ್ದೆ ಬಂದಾಗ ನೀವೆಲ್ಲಿರ್ತೀರಿ? ನನಗೆ ವಯಸ್ಸೆಷ್ಟು, ನಾನು ಹುಡುಗ, ಹುಡುಗಿ, ಮುದುಕ, ಅಥವಾ ನಾನು ನಮ್ಮ ದೇಶದಲ್ಲಿದ್ದೇನೆ, ಮಂಚದ ಮೇಲೆ ಮಲಗಿದ್ದೇನೆ, ನೆಲದ ಮೇಲೆ ಮಲಗಿದ್ದೇನೆ, ಕಾಡಿನಲ್ಲಿ ಮಲಗಿದ್ದೇನೆ, ಹೋಟ್ಲಲ್ಲಿ ಮಲಗಿದ್ದೇನೆ, ಏನಾದ್ರು ಗೊತ್ತಾಗುತ್ತಾ ನಿಮಗೆ? ಏನೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಆದರೆ ಎದ್ದ ಮೇಲೆ ನೀವೇನು ಹೇಳ್ತೀರಿ? ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತೀರಿ. ಆ ನಿದ್ದೆಯಲ್ಲಿ ನೀವೇ ಇಲ್ಲ, ನೀವು ಹೇಗೆ ನಿದ್ದೆ ಮಾಡಿದ್ರ ಅನುಭವ ತೆಗೆದುಕೊಂಡ್ರಿ? ನೋಡಿ, ಇದನ್ನ ಶರಣರು ಹೇಳ್ತಾರೆ, ಏನೆನಲಿಲ್ಲದ ಮಹಾಘನಲಿಂಗ ಅಂತ ಅದನ್ನೇ ಹೇಳೋದು. ಅದನ್ನೇ ಹೇಳ್ತಾರೆ ಪ್ರಭುದೇವರು, ಗುಹೇಶ್ವರ ನೀ ನಿದ್ದೆಯಲ್ಲ ಇಲ್ಲದಂತೆ. ಈ ನೆಲೆಯಲ್ಲಿ ನಮ್ಮ ಅಂತರಂಗದ ಆನುಭಾವಿಕ ನೆಲೆಯನ್ನ ಸಹಜವಾದ ರೀತಿಯಿಂದ ತಲುಪುವಂತಹ ಒಳ ಅರಿವಿನ ಎಚ್ಚರ ಇದೆಯಲ್ಲ, ಅದು ಬಹಳ ಮುಖ್ಯ. ನಾನೊಬ್ಬ ವಿಜ್ಞಾನಿ, ನಾನು ನಿದ್ದೆಯ ಪ್ರತಿಯೊಂದು ಹಂತವನ್ನ ಹೇಗೆ ನನ್ನ ಮನಸ್ಸು, ನನ್ನ ಬುದ್ಧಿ, ಭಾವ ತಲುಪಿ ಆ ನಿದ್ದೆಯ ಪ್ರತಿಯೊಂದು ಹಂತವನ್ನು ಸಹ ನಾನು ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಒಂದು ಟಿವಿ ಮತ್ತು ಒಂದು ಪೆನ್ನು ಪೇಪರ್ ಇಟ್ಟುಕೊಂಡು ಕೂತ್ರೆ ಅವನು ನಿದ್ದೆ ಬರುತ್ತಾ? ಬರೋದೇ ಇಲ್ಲ ನಿದ್ದೆ ಅವನಿಗೆ. ಯಾಕೆ ಅಂತಂದ್ರೆ ಅದು ಬೌದ್ಧಿಕವಾಗಿರ್ತಕ್ಕಂಥ ಒತ್ತಡದ ಸಂಕಲ್ಪದ ಕ್ರಿಯೆ ಅಲ್ಲ. ಹಾಗೆ ಗುರುತ್ವದ ಜಾಗೃತಿ ಇದೆಯಲ್ಲ, ಅದು ಅಷ್ಟೇ. ಅದು ನಾನು ಗುರುವಾಗಿದ್ದೇನೆ, ನಿನಗೆ ಉಪದೇಶ ಮಾಡ್ತೇನೆ ಅಂತ ನಾನು ಅಂದ್ಕೊಂಡ್ರೆ ನನ್ನಲ್ಲಿ ಗುರುತ್ವದ ಮೊಳಕೆಯೂ ಇಲ್ಲ, ಬೆಳಕು ಇಲ್ಲ. ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರ್ತಕ್ಕಂಥ ಸಹಜ ಪ್ರಕ್ರಿಯೆ ಆಗಬೇಕು ಗುರು ಶಿಷ್ಯ ಸಂಬಂಧ. ಇದು ವಚನಗಳು ನಮ್ಗೆ ಹೇಳ್ಕೊಡ್ತವೆ. ಆದರೆ ನಾವು ಅದಕ್ಕೆ ತಕ್ಕಂತೆ ಈಗ ಸಾಕಷ್ಟು ಬದಲಾವಣೆ ಮಾಡ್ಕೊಂಡು ಬಿಟ್ಟಿದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ? ನಮಗೆ ಅನುಭಾವಿಕ ನೆಲೆ ಯಾಕೆ ನಮ್ ಗಮನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ, ಚನ್ನಬಸವಣ್ಣವ್ರು ಹೇಳ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಜಾಗವಿನ್ನೆಲ್ಲಿಯದು, ಮೇಘದ ಜಲವೆಲ್ಲ ಮುತ್ತಾದರೆ ಸಪ್ತ ಸಾಗರಗಳಿಗೆ ಉದಕವಿನ್ನೆಲ್ಲಿಯದು, ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿಯದು. ಈ ಪ್ರಶ್ನೆ ಕೇಳಿ 3 ಹೇಳ್ತಾರವರು. ಲಕ್ಷಕ್ಕೊಬ್ಬ ಭಕ್ತ, ನೋಡಿ, 1000ಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ನೋಡಿ, ಈ ವಚನ ನಾವು ಹೆಂಗ ಅರ್ಥ ಮಾಡ್ಕೊಳ್ತೇವೆ? 1000ಕ್ಕೊಬ್ಬ ಸತ್ಯವಂತ ಅಂದ್ರೆ 1000 ಜನ 999 ಮೇಲೊಬ್ಬ, ಅವನಲ್ಲಿ ಒಬ್ಬ ಸತ್ಯವಂತ ಅಲ್ಲ. 1000 ಅಂದ್ರೆ 1ರ ಮುಂದೆ 3 0 ಆಗ್ತೇವೆ. 3 0 ಒಂದೇ ಸತ್ಯ, ಪರಮಾತ್ಮನೇ ಸತ್ಯ, ಇನ್ಯಾವುದೂ ಇಲ್ಲ ಅಂತ ಹೇಳಿ ವಾಸ್ತವ ಪ್ರಜ್ಞೆಯನ್ನ ಅರಿತವನು ಸತ್ಯದ ಮಾರ್ಗದಲ್ಲಿ ಇದ್ದುವವನು. 1000ಕ್ಕೊಬ್ಬ ಸತ್ಯವಂತ. ಲಕ್ಷಕ್ಕೊಬ್ಬ ಭಕ್ತ ಅಂತ ಹೇಳಿದ್ರೆ ನಮ್ಮ ಪಂಚೇಂದ್ರಿಯಗಳ ವಿಚಾರ ಹೇಳಿದ್ನಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವುಗಳನ್ನ ಲಿಂಗಮುಖವಾಗಿ ಸ್ವೀಕಾರ ಮಾಡುವ ಪ್ರಸಾದವನ್ನಾಗಿ ಯಾವನು ಸ್ವೀಕಾರ ಮಾಡ್ತಾನೆ ಅವನು ಅರಿವು ಆಚಾರಗಳ ಸಂಗಮವನ್ನ ಜೋಡಿಸಿದವನು, ಅವನು ಭಕ್ತ. ಕೋಟಿಗೊಬ್ಬ ಶರಣ ಅಂತ ಹೇಳಿದ್ರೆ, ನಾನು ನನ್ನನ್ನು ನನ್ನಿಂದ ನನಗೋಸ್ಕರ ನನ್ನ ದೆಸೆಯಿಂದ ನನಗೆ ನನ್ನಲ್ಲಿ, ಇದು ನಾನು ಅನ್ನೋದ್ರ ಮುಂದೆ ಇರ್ತಕ್ಕಂಥ 7 ಸೊನ್ನೆಗಳು. ಇದನ್ನೇ ತಾಯಿ ಅಕ್ಕಮಹಾದೇವಿ ಹೇಳ್ತಾಳೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು,
ಆ ಸಂಸಾರವಿಲ್ಲದೆ ಇರಬೇಕಾದ್ರೆ ನಾನು ಅನ್ನೋದ್ರ ಮುಂದೆ ಇರತಕ್ಕ 7 ಸೊನ್ನೆಗಳನ್ನ ನಾನಲ್ಲ ನೀನು ಅಂತ ಮಾಡ್ಕೊಳ್ಬೇಕು. ಆ ನೆಲೆಯಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಿದಾನಲ್ಲ ಅವನು ಶರಣ. ಆದ್ರೆ ನಾನು ಅಂತ ಅನ್ನುವಂಥ ಸೂಕ್ಷ್ಮವಾಗಿರುವಂತ ವ್ಯವಸ್ಥೆ ನನ್ನಲ್ಲಿ ಹುಟ್ಟಿತು ಅಂದ್ರೆ ಅದು 7 ಪ್ರಕಾರದಲ್ಲಿ ಬರ್ತದೆ. ನಾನು ಮಾತಾಡ್ತಾ ಇರೋನು, ನಾನು ನೀವೆಲ್ಲ ಕರೆದಿದ್ದು ನನ್ನನ್ನು, ನಿಮಗೆ ಮಾತು ನನ್ನಿಂದ, ನನಗೋಸ್ಕರ ನೀವೆಲ್ಲ ಸೇರಿದ್ದೀರಿ, ನನ್ನ ದೆಸೆಯಿಂದ ನಿಮಗೆ ಜ್ಞಾನ, ನನಗೆ ನಿಮ್ಮ ಗೌರವ ಇರಬೇಕು, ನನ್ನಲ್ಲಿಯೇ ನಿಮ್ಮ ವಿಶ್ವಾಸ ಇರಬೇಕು ಅನ್ನುವ ಅಹಂಕಾರ ಬಂದ್ರೆ ನಾನು ಹಂತ ಹಂತವಾಗಿ ಪಾತಾಳ ಲೋಕಕ್ಕೆ ಬಿದ್ದಂತಹ ಒಬ್ಬ ಫಜೀತಿ ಮನುಷ್ಯನಾಗ್ತೇನೆ. ನೋಡಿ, ಶರಣನಾಗಬೇಕಾದ್ರೆ ಈ ಗುಣಗಳು ಯಾವ ರೀತಿ ಸಹಜವಾದ ರೀತಿಯಲ್ಲಿ ಜೋಡಿಸ್ಬೇಕು ಅನ್ನೋದನ್ನ ಚನ್ನಬಸವಣ್ಣವರು ಹೇಳ್ತಾರೆ. ಹೀಗೆ ಪ್ರತಿಯೊಂದನ್ನು ಅಂತರಂಗದ ಅರಿವಿನಲ್ಲಿ ಗುರುತಿಸುವಂತಹ ನೆಲೆ ಇದೆಯಲ್ಲ, ಆ ಪ್ರಜ್ಞೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥ ಅರಿವಿದೆಯಲ್ಲ, ಅದು ಗುರು ಅಂತ ಹೇಳಿ ನಮ್ಮ ಎಲ್ಲ ಶರಣರು ತಮ್ಮ ಅಂತರಂಗದ ನುಡಿಯಲ್ಲಿ ವಚನಗಳ ಮುಖಾಂತರವಾಗಿ ನಮಗೆ ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಂಡು ಅದರ ಬಗ್ಗೆ ನಾವು ಮಾತಿನಿಂದ ಏನು ಕೇಳಿದ್ವಿ ಅದಕ್ಕಿಂತ ಹೆಚ್ಚು ಮೌನ ಧ್ವನಿಯಲ್ಲಿ ಅದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ವಿಧಾನವನ್ನು ರೂಪಿಸಿಕೊಳ್ಳೋದು ವಚನಗಳಲ್ಲಿ ಗುರುತ್ವವನ್ನು ಹುಡುಕುವಂಥ, ಅನುಭವಿಸುವಂತಹ ಒಂದು ನೆಲೆ ಅಂತ ಅನ್ನೋದನ್ನ ನಾನು ಹೇಳ್ತೇನೆ. ಇನ್ನೇನಾದ್ರು ತಾವು ಕೇಳೋದಿದ್ರೆ ಕೇಳ್ಬೋದು. ಡಾಕ್ಟರ್ ಕಸ್ತೂರಿ ಮೇಡಮ್. ಅರಿವೇ ಗುರು ಸಮೀಕರಣವನ್ನು ತುಂಬಾ ಮಾರ್ಮಿಕವಾಗಿ ಅಪ್ಪ ಅವರು ಹೇಳಿದ್ರು. ಮನುಷ್ಯತ್ವದ ಅಡಿಪಾಯ ಕಲ್ಯಾಣ ಕಟ್ಟುವ ಗಮ್ಯ ಶಕ್ತಿ, ಅರ್ಷಡ್ ವರ್ಗಗಳನ್ನ ಗೆಲ್ಲುವ ಇಂದ್ರಾತೀತವಾದ ಶಕ್ತಿನೇ ಸ್ಥಿತ ಪ್ರಜ್ಞತ್ವ. ಜನಮೆಚ್ಚಿ ನಡೆದರೇನು ಚಂದವೋ ಈ ಜಗದಿ, ಮನಮೆಚ್ಚಿ ನಡ್ಕೊಂಬುದೇ ಚಂದವೋ, ನಡೆ ನುಡಿ ಒಂದಾದರೆ ಇದೇ ಜನ್ಮ ಕಡೆಯ ಅರಿವೇ ಗುರು ಅನ್ನುವಂತ ಸಾಕಷ್ಟು ವಚನಗಳ ಅನಾವರಣಗಳನ್ನ ಅಪ್ಪ ಅವ್ರು ತುಂಬಾ ಅದ್ಭುತವಾಗಿ ಮಾತನಾಡಿದ್ರು. ಈಗ ಯಾರಾದ್ರೂ ತಮ್ಮ ವಚನ ಮೀಮಾಂಸೆಯನ್ನ ಮಾಡೋದಿದ್ರೆ ಮಾಡ್ಕೋಬಹುದು, ಯಾರಾದ್ರೂ ಹೇಳ್ಬೋದು ಅಥವಾ ಮಾರ್ಗದರ್ಶನ ಮಾತಾಡ್ತಾರೆ. ಹಾ, ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಈ ಮೀಮಾಂಸೆಯನ್ನ ಹೇಳ್ಬೇಕಂತ ಹೇಳಿ ಕೇಳ್ಕೊತೀನಿ. ಪರಮ ಪೂಜ್ಯ ಶ್ರೀ ಮಣಿರಂಜನ ಶಿವರುದ್ರ ಮಹಾಸ್ವಾಮಿಗಳು ಮಾತಾಡಿದ ಮೇಲೆ ಬಹುಶಃ ಮೀಮಾಂಸೆಗೆ ಯಾವುದೂ ಉಳಿದಿಲ್ಲ. ಬಹುಶಃ ಇಷ್ಟೊಂದು ಸರಳವಾಗಿ, ಅತ್ಯಂತ ಎಳೆಯಾಗಿ, ಬಹಳ ಚಂದ ಅಂದ್ರೆ ಅರವಳಿಕೆ ಮತ್ತು ತಿಳುವಳಿಕೆ, ಅರಿವನ್ನ ಮರೆಸ್ತಕ್ಕಂಥದ್ದು, ತಿಳುವಳಿಕೆ ಅಂತ ತಿಳಿಯನ್ನ ದೂರ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿ ಶರಣರು ಹೇಳಿದ್ರು. ಇದನ್ನ ಅಲ್ಲಮ್ಮನು ಬಹಳ ಚೆನ್ನಾಗಿ ಹೇಳ್ತಾನೆ. ನಿರಾಳವೆಂಬ ಕೂಸಿಂಗೆ ಬೆನ್ನೆಯ ನಿಕ್ಕಿ ಹೆಸರಿನಿಟ್ಟವರಾರು, ಅಕಟಕಟ ಇದು ಶಬ್ದದ ಲಜ್ಜೆ ನೋಡ, ಶಬ್ದದ ಸೊಡರು, ಶಬ್ದದ ಸಂತೆ. ಬಹುಶಃ ಅಲ್ಲಮ್ಮರು ಶಬ್ದವನ್ನ ಅವ್ರು ಹೇಳಿದಾಗ ಕೊನೆಗೆ ಶ್ರೀಗಳು ಹೇಳಿದ್ರಲ್ಲ, ಮಾತಿನಿಂದಲೇ ತಿಳ್ಕೊಬೇಕಂತಕ್ಕಂಥದ್ದಲ್ಲ, ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯ ನಿರುಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತದೆ. ಈ ಜ್ಯೋತಿರ್ಲಿಂಗ ಅಂತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಯಾಗಿ ಒಂದು ಪ್ರಜ್ಞೆ ಆಗಿರ್ತದ, ಇದು ಉಪಾದಿಕ ವಸ್ತು ಅಲ್ಲ ಅಂತಕ್ಕಂಥದ್ದು. ಅದಕ್ಕೆ ಒಂದು ಹೊಸ ವಿಶಿಷ್ಟವಾದಂಥ ಶಿಶುಕಂಡ ಕನಸು ಅಂತಕ್ಕಂಥದ್ದು, ಅಥವಾ ಉರಿಯುಂಡ ಕರ್ಪೂರ ಸಬ್ಲಿಮೇಷನ್ ಅಂತ ಉದಾತ್ತೀಕರಣದ ಪರಿಕಲ್ಪನೆಯನ್ನು ಜಗತ್ತಿನೊಳಗ ಶರಣರು ಹೇಳೋದು ಮಾಡಲಿಲ್ಲ, ಅದನ್ನು ಬದುಕಿದ್ರು, ಬದುಕಿದ್ದನ್ನು ತೋರಿಕೊಟ್ರು. ಹೀಗಾಗಿ ಅವ್ರು ಹೇಳೋದು ಜಾತವೇದ ನಿಜಕ್ಕೂ ನನಗೂ ಕೂಡ ಇವ್ರು ಯಾಕೆ ತಂದಿಟ್ರು ಜಾತವೇದ ಮುನಿ ಅಂತಕ್ಕಂಥದ್ದು, ಶಿವಾಚಾರ್ಯ ಅಂತಕ್ಕಂಥದ್ದು ಅಂದ್ರೆ ಆ ಹುಟ್ಟಿನಿಂದ ಜ್ಞಾನವೇದ ವೇದ ಅಂತಂದ್ರೆ ಜ್ಞಾನ, ಹುಟ್ಟಿನಿಂದ ಜ್ಞಾನ ಆದಂಥ ಬಸವಣ್ಣನಿಗೆ ಜಾತವೇದ ಮುನಿ ಅಥವಾ ಈಶಾನ್ಯ ಮುನಿಯನ್ನು ಅನಗತ್ಯವಾಗಿ ಹೇರಿಕೆ ಮಾಡಿದ್ರು ಅಂತಕ್ಕಂಥದ್ದು. ಬಹುಶಃ 900 ವರ್ಷಗಳಲ್ಲಿ ವೈದಿಕರು, ಶೈವರು, ವೈಷ್ಣವರು, ಇವೆಲ್ಲ ಜೈನರು, ಬೇರೆ ಬೇರೆ ಎಲ್ಲರೂ ಕೂಡಿಕೊಂಡು ಹಲವಾರು ಹೇರಿಕೆಗಳನ್ನು ಮಾಡಿ, ವಚನಗಳನ್ನು ಕಲಬೆರಕೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಶೂನ್ಯ ಸಂಪಾದನೆ ಕಾಲಘಟ್ಟದೊಳಗೆ ಕೊಟ್ಟಿ ವಚನಗಳನ್ನ, ಕೋಟಾ ವಚನಗಳನ್ನ ತುರುಕಿ ಪ್ರಕ್ಷಿಪ್ತಗೊಳಿಸ್ತಕ್ಕಂಥ ಕಾರ್ಯವನ್ನ ಅನೇಕರು ಮಾಡಿದ್ರು ಕೂಡ ಇವತ್ತು ಪಾಶ್ಚಿಮಾತ್ಯ ಪೌರಾತ್ಯ ರಾಷ್ಟ್ರದೊಳಗ ವಚನ ಚಿಂತನೆಯ ಬಗ್ಗೆ ಗಂಭೀರವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಬಹುಶಃ ವಚನ ಸಾಹಿತ್ಯ ಕೇವಲ ಅವ್ರು ಹೇಳ್ದಂಗೆ ಧಾರ್ಮಿಕ, ಸಾಮಾಜಿಕ ಅಲ್ಲ, ಸೋಷಿಯೋ ರಿಲಿಜಿಯಸ್, ಸೋಷಿಯೋ ಎಕನಾಮಿಕಲ್, ಸೋಷಿಯೋ ಪೊಲಿಟಿಕಲ್, ಸೋಷಿಯೋ ಎಜುಕೇಶನಲ್, ಸಮಗ್ರ ಬದುಕಿನ ಎಲ್ಲ ರಂಗಗಳ ಬಗ್ಗೆ ಕಳಕಳಿಯನ್ನ ಕಂಡುಕೊಂಡಂಥವ್ರು ಶರಣರು. ಹಿಂಗಾಗಿ ಈ ವಚನ ಚಳುವಳಿಯ ಅರಿವು ಬಹಳ ಚಂದ ಹೇಳಿದ್ರು. ಅರಿವೇ ಗುರು ಆಚಾರವೇ ಲಿಂಗ ಅಂತ. ತನ್ನ ವಿರೋಧಕ್ಕಾಗಿ ಗುರು ಶಿಷ್ಯನಾದ, ಗುರುವಾದ, ಶಿಷ್ಯ ಗುರುವಾದ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ನಾವು ಬಹುಶಃ ಈ ಎಲ್ಲ ವಿಚಾರಗಳ ಜೊತೆಗೆ ನಾವು ನಮ್ಮ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಅಂತಂದ್ರೆ ಬಹುಶಃ ಪೂಜ್ಯರಿಗೆ ಗೊತ್ತಿದೆ. ವಚನಗಳಲ್ಲಿ
ಕಲಬೆರಕೆಯಾಗಿವೆ, ಪ್ರಕ್ಷಿಪ್ತಗೊಂಡವು. ಜಾತಶ್ಯ ಮರಣಂ ಧ್ರುವಂ ಎಂಬುದಾಗಿ ಅವರು ಬಹಳ ಸಲ ಕೇಳಿದಾಗ ಅದಂತೆಂದೊಡೆ ಎಂಬುದಾಗಿ ಅಂತ ಕೊಂಡಿ ಹಾಕಿ 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 ಅಲ್ಲೆಲ್ಲ ಆ ಸಂಸ್ಕೃತ ಭೂಯಿಷ್ಠವಾದಂಥ ಉಲ್ಲೇಖಗಳನ್ನ ಉಕ್ತಿಗಳನ್ನ ಸೇರಿಸುವಂಥ ಕಾರ್ಯವನ್ನ ಪಾಠಾಂತರ ಕಾಲಘಟ್ಟದೊಳಗೆ ಅದರಲ್ಲೂ ಶೂನ್ಯ ಸಂಪಾದನೆ ನಂತರ ಮಾಡಿದ್ರು. ಆ ಶೂನ್ಯ ಸಂಪಾದನೆ ಒಳಗೆ ಜೇಡದಾಶಿಮಯ್ಯ ಸೀರೆಯನ್ನು ನೇಯ್ದುಕೊಟ್ಟಂಥದ್ದು, ಅಕ್ಕಮಹಾದೇವಿ ಬೆತ್ತಲೆ ಬಂದಂಥದ್ದು, ಅಥವಾ ನುಲಿಯ ಚಂದಯ್ಯನ ಲಿಂಗ ನೀರೊಳಗೆ ಬಿದ್ದು ಆತ ಮತ್ತೆ ಮನುಷ್ಯನಾದಂಥ ಒಂದು ರಂಜನೀಯವಾದಂಥ ಒಂದು ಕಥಾ ಪ್ರಸಂಗಗಳನ್ನು ಹುಟ್ಟು ಹಾಕಿದ್ರು. ಕಾರಣ ಪ್ರೌಢದೇವರಾಯಣ ಕಾಲಘಟ್ಟಕ್ಕೆ ಕೊಟ್ಟಂಥ ಒಂದು ಪ್ರೋತ್ಸಾಹ, ಒಂದು ಆಸ್ತಿಗೆ ಒಂದು ಒಳಪಟ್ಟು ಬಹುಶಃ ಆಗ ಎಲ್ಲರೂ ಕೂಡ ಒಂದು ಪೈಪೋಟಿ ನಡೀತು. ಆ ಪೈಪೋಟಿ ಹೆಂಗಿತ್ತಂತಂದ್ರೆ ನಾನು ಹೊಗಳಬೇಕು ನೀನು ಹೊಗಳಬೇಕು ಅಂತಕ್ಕಂಥ ಹೊಗಳಭಟ್ರು ಹೆಚ್ಚಾದರೂ ವಿನ ಮತ್ತು ಅದರೊಳಗೆ ಕಲ್ಲು ಮಠದ ಪ್ರಭು ಸ್ವಾಮಿಗಳನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಅನ್ಯವರ ಬ್ರಾಹ್ಮಣರಿದ್ರು. ಚಾಮರಸ, ಭೀಮಕವಿ ಬ್ರಾಹ್ಮಣ, ಆಮೇಲೆ ಲಕ್ಕಣ್ಣ ದಂಡೇಶ, ಸಿಂಗಿರಾಜ ಇವರೆಲ್ಲರೂ ಕೂಡ ಜೈನರಾಗಿದ್ರು. ಹೀಗಾಗಿ ಈ ಒಂದು ಹಿನ್ನೆಲೆಯೊಳಗೆ ಒಂದು ವಚನ ಸಾಹಿತ್ಯ ತನ್ನ ಗಟ್ಟಿತನ ಇಟ್ಕೊಂಡು ಬಂದೈತಿ. ನಮ್ಮೆಲ್ಲರ ಜವಾಬ್ದಾರಿ ಇವತ್ತಿನ ಕನ್ನಡದ ದ್ವಿಭಾಷಾ ನೀತಿ, ಕನ್ನಡಕ್ಕೆ ಸ್ಥಾನಮಾನಗಳೇ ಉಳಿದೇ ಹೋಗ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತು ಭಾಷೆಗಳು ಕಲಿಬೇಕು ಅಂತ ತಿಳ್ಕೊಂಡು. ಹೇಳ್ತಾರ ಜಗತ್ತಿನೊಳಗ ಎಲ್ಲ ಸಾಹಿತ್ಯವನ್ನ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆಗೊಳಿಸಬಹುದು, ಆದರೆ ವಚನ ಸಾಹಿತ್ಯವನ್ನು ಮಾಡಕ್ ಆಗಂಗಿಲ್ಲ ಅಂತ. ಈಗ ಭಕ್ತ ಅಂತಂದ್ರೆ ಇಂಗ್ಲಿಷ್ನ ಡಿಸೈಪಲ್ ಅಂತ ಆಗತ್ತ. ಡಿಸೈಪಲ್ ಅಂತಂದ್ರೆ ಡಿಸ್ಕ್ರಿಮಿನೇಷನ್, ಗುರು ಹೆಚ್ಚಿನವ ಶಿಷ್ಯ ಸಣ್ಣವನ. ಭಕ್ತ ಈ ಧರ್ಮದ ಒಡೆಯ, ಲಿಂಗಾಯತ ತತ್ವದ ಒಡೆಯ ಯಾರಂದ್ರೆ ಭಕ್ತನಂಗಳವೇ ವಾರಣಾಸಿ ಅಂತಕ್ಕಂಥದ್ದು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಸಾವಿರಾರು ವಚನದೊಳಗೆ ಭಕ್ತನನ್ನ ಕೇಂದ್ರೀಕೃತವಾಗಿಟ್ಟಿರ್ತಾನೆ. ಭಕ್ತ ಅಂತಂದ್ರ ಆತ ಗುಲಾಮ ಅಲ್ಲ, ಭಕ್ತ ಒಡೆಯ ಅಂತಕ್ಕಂಥದ್ದನ್ನು ಶರಣರು ತೋರಿಸ್ಕೊಟ್ರು. ಹಿಂಗಾಗಿ ಪೂಜ್ಯರ ಉಪನ್ಯಾಸ ಕೇಳುವುದೇ ಒಂದು ಸಂಭ್ರಮ, ಒಂದು ಸಡಗರ. ಬಹುಶಃ ಅಷ್ಟು ಸಮಾಧಾನವಾಗಿ ಅವ್ರು ನಮ್ಗೆ ಹೇಳ್ಕೊಂಡು ಆ ವಚನ ಸಾಹಿತ್ಯದ ತಿರುಳನ್ನ, ಹಲಸಿನ ಹಣ್ಣನ್ನು ತಿರುಳು ಬಿಡಿಸಿ ನಮ್ಗೆ ಹೇಳ್ತಾರಲ್ಲ ಹಂಗ ಪೂಜ್ಯರಿಗೆ ಮಾಡಿದ್ದಾರೆ. ಅದಕ್ಕೆ ಅವರಲ್ಲಿ ಭಕ್ತಿಪೂರ್ವಕ ಶರಣಾರ್ಥಿಗಳು ಹೇಳ್ತಾ ಮತ್ತೆ ಮತ್ತೆ ನಮಗೆ ಬಂದು ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀವಿ. ಅಣ್ಣ ಅವರೇ, ಮಧ್ಯದಲ್ಲಿ ಒಂದು ಮಾತು ಏನು ಅಂದ್ರೆ, ಭಕ್ತ ಅಂತ ಹೇಳಿದ್ರೆ ಅರಿವು ಆಚಾರಗಳ ಸಂಗಮವೇ ಭಕ್ತ. ನೋಡಿ, ಅರಿವು ಆಚಾರಗಳ ಸಂಗಮ ಅಂದ್ರೆ ಏನು ಅಂತಂದ್ರೆ, ನೋಡಿ, ಇದು ಅರಿವು, ಇದು ಆಚಾರ, ಇವುಗಳನ್ನ ಜೋಡಿಸೋದೇ ಭಕ್ತ. ಈ ವಾಸ್ತವತೆಯನ್ನು ನಾವೇನ್ ಮಾಡ್ಕೊಂಡ್ವಿ ಅಂತಂದ್ರೆ, ನೋಡಿ, ಭಕ್ತ ಅನ್ನೋದಕ್ಕೆ ವಿರುದ್ಧವಾದ ಶಬ್ದ ಯಾವುದು? ವಿಭಕ್ತ. ವಿಭಕ್ತ ಅಂದ್ರೆ ಬಿಡಿಸೋದು, ಭಕ್ತ ಅಂದ್ರೆ ಜೋಡಿಸೋದು. ಯಾವುದನ್ನು ಜೋಡಿಸೋದು? ಅರಿವು ಆಚಾರಗಳನ್ನ ಜೋಡಿಸಿಕೊಂಡು ಯಾವನು ಮುನ್ನಡೀತಾನೆ ಅವನು ಭಕ್ತ. ನೋಡಿ, ಇಷ್ಟು ಸರಳವಾದ ವಿಚಾರ ಅಲ್ವಾ? ಆಮೇಲೆ ಅಷ್ಟೇ ಅಲ್ಲ, ಈ ವಚನ ಇವರೆಲ್ಲ ಸೇರಿಸಿ ನಮ್ಮ ಮನಸ್ಸಿನಲ್ಲೂ ವ್ಯತ್ಯಾಸ ಮಾಡ್ಬಿಟ್ಟಿದ್ದಾರೆ. ವಚನ ಸಾಹಿತ್ಯ ಅಂತೀವಿ, ವಚನ ವಾಂಗ್ಮಯ ಅಂತ ಹೇಳ್ಬೇಕು ನಾವು. ನೋಡಿ, ಬೌದ್ಧ ಸಾಹಿತ್ಯ ಅಂತ ಹೇಳಲ್ಲ, ಬೌದ್ಧ ವಾಂಗ್ಮಯ ಅಂತಾರವರು. ವಚನ ವಾಂಗ್ಮಯ ಇದು. ಯಾಕೆ ಅಂದ್ರೆ ಅದು ಹೃದಯದ ಮಿಡಿತ. ಸಾಹಿತ್ಯ ನಮ್ಮ ತಲೆಯಲ್ಲಿ ಮೆದುಳಿನ ರಚನೆ ಸಾಹಿತ್ಯ. ಈ ವಾಸ್ತವತೆಯನ್ನು ಸಹ ನಾವು ಸಹಜವಾದ ರೀತಿಯಲ್ಲಿ ಹೆಚ್ಚಿನ ಆಚರಣೆಗೆ ನಾವು ತರುವಂಥದ್ದು ಇವತ್ತಿನ ಸನ್ನಿವೇಶ ಇದೆ. ನೀವೆಲ್ಲ ಸೇರಿ ಅಂತ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಿ. ನಾನು ಏನು ಓದಿದ್ದೇನೆ ಅಂತ ಅನ್ನೋದಲ್ಲ, ಅದನ್ನೆಲ್ಲ ನಿಮಗೆ ಅರ್ಪಣೆ ಮಾಡಿ, ಇದರಲ್ಲಿ ವಾಮಕ್ಷೇಮ ನಿಮ್ಮದಯ್ಯ, ಹಾನಿ ವೃದ್ಧಿ ನಿಮ್ಮದಯ್ಯ, ಏನಾದ್ರು ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ, ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಯಾಕೆಂದ್ರೆ ನೀವು ಶರಣ ಸಮೂಹದ ಒಂದು ಸಮಷ್ಟಿ ಪ್ರಜ್ಞೆಯ ಒಂದು ಸಾಕ್ಷಿಯಾಗಿ ನೀವೆಲ್ಲ ಇದರಲ್ಲಿ ಭಾಗವಹಿಸಿದ್ದೀರಿ ಅಂತ ನನ್ನ ಭಾವನೆ. ಇದೊಂದೆರಡು ಮಾತು ಹೇಳೋದು ಬಂತು ಮನಸ್ಸಿಗೆ, ಅದನ್ನ ಹೇಳ್ಬಿಟ್ಟೆ. ಧನ್ಯವಾದಗಳು. ತಮ್ಮಂತ ಶ್ರೀಗಳು ಬಹುಶಃ ಕರ್ನಾಟಕದೊಳಗೆ ನಾವೆಲ್ಲರೂ ಕೂಡ ಮಾಡಿದ್ರೆ ಬಹುಶಃ ಜಗತ್ತಿನೊಳಗ ಬಸವ ಧರ್ಮ ಒಂದೇ ಉಳಿತಿತ್ತು ಅಥವಾ ಅದು ಪ್ರಸಾರವಾಗಿ ಬರ್ತಿತ್ತು ಅಂತಕ್ಕಂಥದ್ದು. ಕೆಲವು ಮಠಾಧೀಶರು ಇತ್ತೀಚೆಗೆ ನೋಡಿದ್ವಿ, ಅದನ್ನು ತಗೊಂಡು ಹೊರಡ್ರಿ ಸೊಳೆ ಮಕ್ಕಳು ಅಂತಕ್ಕಂಥ ಅತ್ಯಂತ ಕೆಟ್ಟ ಒಂದು ನಮ್ಮ ಸಂಪ್ರದಾಯಗಳನ್ನ ಇತ್ತೀಚೆಗೆ ಮಠಾಧೀಶರು ಹಾಕ್ತಾ ಇದ್ದಾರೆ. ಅಂಥದ್ರೊಳಗೂ ನಮ್ಮ ಶಿವರುದ್ರ ಮಹಾಸ್ವಾಮಿಗಳು ಅದಾರ ಅಂತಕ್ಕಂಥದ್ದು ಹೆಮ್ಮೆ, ನಮ್ಗೆ ಗೌರವ. ಇವರು ನಾಡಿನ ಆಸ್ತಿ. ಈಗ ಶ್ರೀ ಸಿದ್ದಪ್ಪ ಪಡ್ನಾಡ್ ಅವರು ತಮ್ಮ ಅಭಿಪ್ರಾಯಗಳನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅದ್ಭುತವಾದ ಹಾಗೂ ಬಹಳ ಉಪಯುಕ್ತವಾದ ಮತ್ತು ಬಹಳ ತೃಪ್ತಿಯನ್ನು ಕೊಡುವಂತ ಉಪನ್ಯಾಸ ಅಪ್ಪ ಅವ್ರದ್ದು. ತೂರಿದ ಮನವೇ ನೀನೆಂದರಿದು
ಅಂತ ಶಬ್ದ ನೋಡ್ರಿ. ಮನ ಅಂದ್ರ ಪರಮಾತ್ಮನೇ. ತೋರಿದ ಮನವೇ ನೀನೆಂದರಿದು ಅಂತ ಅಂದಿದ್ರು. ಆ ಶಬ್ದದ ಅರ್ಥ ಬಹಳ ಚೆನ್ನಾಗಿ ಕೊಟ್ರು. ಜಾತವೇದ ಅಂದ್ರ ಏನೋ ಅವ್ರು ಬಸವಣ್ಣವ್ರು ಹೆಂಗೋ ಯಾವ್ದೋ ಶಬ್ದ ಅದನ್ನ ಯಾವ್ದಕ್ಕೋ ತಳಕ್ ಹಾಕಿ ಅವ್ರನ್ನ ಜಾತವೇದ ಮುನಿಗಳು ಬಸವಣ್ಣವ್ರ ಗುರು ಅಂತ ಮಾಡಿದ್ರು. ಆ ಕ್ಲಾರಿಫಿಕೇಶನ್ ಸಿಕ್ತು. ಜಾತವೇದ ಅಂದ್ರೆ ಹುಟ್ಟಿನಿಂದ ಜ್ಞಾನಿ ಬಸವಣ್ಣನವರು, ಅದಕ್ಕೆ ಜಾತವೇದ ಮುನಿ ಶಬ್ದ ಸೇರಿಸಿ ಮಾಡಿದ್ರು ಅಂತ ಅನ್ನುವಂಥದ್ದು. ಬಹಳ ವಚನದಲ್ಲಿ ವಚನ ಅಂದ್ರೆ ಏನು ಅಂದ್ರೆ ಮಾತು ಜ್ಯೋತಿರ್ಲಿಂಗ ಸ್ವಯಂ ಪ್ರಕಾಶ ಅಂತರಂಗದ ಅರಿವು. ವಚನ ಅಂದ್ರ ಅದಕ್ಕೆ ಡೆಫಿನೇಷನ್ ಬಹಳ ಸುಂದರವಾದ ಡೆಫಿನೇಷನ್ ಕೊಟ್ರ ಅಪ್ಪ ಅವರು. ಮಾತು ಜ್ಯೋತಿರ್ಲಿಂಗ ಸ್ವಯಂ ಪ್ರಕಾಶ ಅಂತರಂಗದ ಅರಿವೇ ವಚನ ಅಂತಂದು ಕೊಟ್ರು. ಅರಿವು ಆಚಾರವೇ ಶಿಷ್ಯ ಅನ್ನುವಂತ ಶಬ್ದದ ಬಗ್ಗೆ ಬಹಳ ಸುಂದರವಾದ ಇದು ವಿವರಣೆ ಕೊಟ್ರು. ನಾ ಏನು ಹೇಳಕ್ ಹೋಗಂಗಿಲ್ಲ. ಅವ್ರ ಅಪ್ಪ ಅವ್ರು ಹೇಳಿದ್ದನ್ನ ನನಗೆ ಹಿತ ಅನಿಸಿದ್ದನ್ನ ನೆನಪಿದ್ದ ಒಂದೆರಡು ಅಕ್ಷರಗಳ ಒಂದೆರಡು ಶಬ್ದಗಳದ್ದು ಹೇಳ್ತೀನಿ ಅಷ್ಟೇ. ನೋಡ್ರಿ ಎಂತ ಕಲ್ಪನೆ. ಇಷ್ಟಲಿಂಗ ಅಂದ್ರೆ ಬ್ಯಾಟ್ರಿ ಉದಾಹರಣೆ ಕೊಟ್ಟು ಹೇಳಿದ್ರು. ಬ್ಯಾಟ್ರಿಯಲ್ಲಿ ಹೆಂಗ್ ವಿದ್ಯುತ್ ಸಂಗ್ರಹ ಇರ್ತದ ಹಂಗ ಇಷ್ಟಲಿಂಗದೊಳಗೆ ಇರುವಂತ ಅರಿವಿನ ಪ್ರಜ್ಞೆ, ಅದರ ಅಂತರಂಗದ ಪ್ರಜ್ಞೆ, ಅದನ್ನ ನಾವು ವಿಕಾಸ ಮಾಡ್ಕೋಬೇಕು. ಅದು ಬ್ಯಾಟ್ರಿ ಪ್ರಕಾಶ ಕೊಡಂಗಿಲ್ಲ, ಅದನ್ನು ಉಪಯೋಗ ಮಾಡ್ಕೊಂಡು ಕೇಸಿಂದ ನಾವು ಪ್ರಕಾಶ ಆಗಬೇಕು. ಅಂದ್ರೆ ಅರಿವಿನಿಂದ ಕೂಡಬೇಕು ಅನ್ನುವಂಥದ್ದು ಎಂತ ಸುಂದರವಾದ ಉದಾಹರಣೆ ಮತ್ತು ವಿಚಾರಗಳನ್ನು ಹೇಳಿದ್ರು. ನೋಡ್ರಿ, ವಿವಿಧ ಪದಾರ್ಥಗಳನ್ನ ಊಟ ಮಾಡಿದ್ರು ತೃಪ್ತಿ ಒಂದೇ. ಪದಾರ್ಥ ಬೇರೆ ಬೇರೆ ಇರೋಲ್ಲ. ಯಾಕೆ ವಿವಿಧ ಪದಾರ್ಥಗಳನ್ನು ಊಟ ಮಾಡಿದ್ರು ಆ ತೃಪ್ತಿ ಅನ್ನೋದಲ್ಲ, ನಮ್ಮ ಹಸಿವನ್ನು ತೃಪ್ತಿ ಮಾಡಿದ್ದು ಏನದಲ್ಲ ಆ ತೃಪ್ತಿ ಅನ್ನೋದು ಒಂದೇ. ಆ ಪದಾರ್ಥ ಬೇರೆ ಬೇರೆ ಇರೋಲ್ಲ. ಯಾಕ ಹಂಗ ನಾವು ಇಷ್ಟಲಿಂಗದಿಂದ ಪಡುವಂತ ತೃಪ್ತಿ ಬಹಳ ಸುಂದರ. ಅಪ್ಪ ಅವ್ರಿಗೆ ಬಹಳ ಹೇಳಿದ್ರು. ಅದ ಪದಾರ್ಥ ದೋಷದಿಂದ ಕೂಡಿದ್ರೆ ಪ್ರಸಾದ ದೋಷದಿಂದ ಕೂಡಿರ್ತದೆ. ಪದಾರ್ಥ ದೋಷದಿಂದ ಕೂಡ್ಲಿಕ್ಕಂದ್ರೆ ಪ್ರಸಾದನೂ ಆಗ್ತದೆ. ಅದು ಪದಾರ್ಥ ದೋಷದಿಂದ ಕೂಡಿರ್ತದೆ, ಪ್ರಸಾದ ದೋಷರಹಿತವಾಗಿರ್ತದೆ. ಅದು ಪ್ರಸಾದ ಆಗಬೇಕಾದ್ರೆ ಅದು ಅರ್ಪಿತ ಆಗಬೇಕು. ಎಷ್ಟ ಸರಳ. ಅರ್ಪಿತ ಮಾಡಿದ್ರೆ ಪ್ರಸಾದ ಆಗ್ತದೆ, ಅವಾಗ ದೋಷ ಇರಂಗಾಗ್ತದೆ. ಅದು ಪರಮಾತ್ಮಗೆ ಅರ್ಪಿತ ಇರೋದ್ರಿಂದ ಅಲ್ಲಿ ದೋಷ ಇರುವುದೇ ಇಲ್ಲ. ಬಹಳ ಮಹಾಮಹಿಮ ಸಂಗನ ಬಸವ ಅಂತ ಅನ್ನೋದನ್ನ ಅರಿವು ಆಚಾರ ಜೋಡಿಸುವವನೇ ಭಕ್ತ. ಬಹಳ ಸುಂದರವಾದ ಮಾತುಗಳು ಹೇಳಿದ್ರು. ಇಂಥ ಹಿತವಾದ ಉಪನ್ಯಾಸ ಏರ್ಪಡಿಸಿದ್ದಕ್ಕೆ ತುಂಬಾ ವೇದಿಕೆಗೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಇಂಥ ಉಪನ್ಯಾಸಗಳು ನಮ್ಮ ಮೇಲಿನ ಮೇಲೆ ಮೂಡಿ ಬರಲಿ ಅಂತ ಇಚ್ಛಿಸ್ತೇನೆ. ಧನ್ಯವಾದಗಳು. ಶರಣಾರ್ಥಿ ಸರ್. ಧನ್ಯವಾದಗಳು. ಈಗ ಪ್ರೊಫೆಸರ್ ರುದ್ರಪ್ಪ ಬಿರಾದರ್ ಸರ್ ಸಂಕ್ಷಿಪ್ತವಾಗಿ ಹೇಳ್ರಿ ದಯವಿಟ್ಟು. ಬಿರಾದರ್ ಸರ್ ಕೇಳಿಸ್ತದೆ ಸರ್? ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಬೇಲಿ ಮಠದ ಮಹಾಗುರುಗಳು ನೀಡಿದ ಲಿಂಗದ ಮೇಲಿನ ಒಂದು ಉಪನ್ಯಾಸ ಬಹಳ ಅದ್ಭುತವಾದಂತಹದ್ದು ಉಪನ್ಯಾಸ. ಈ ಉಪನ್ಯಾಸ ಬಾಳೆಹಣ್ಣು ಸುಲಿದ ಹಾಗೆ ಸರಳ ರೀತಿಯಲ್ಲಿ ಇದೊಂದು ಆಶೀರ್ವಚನ. ಈ ಆಶೀರ್ವಚನ ಪ್ರತಿಯೊಬ್ಬರ ಅಂತರಾತ್ಮಕ್ಕೆ ಕೆದಕಿತು, ಅಂತರಾತ್ಮಕ್ಕೆ ಮುಟ್ಟುವಂತೆ ಬಹಳ ಸರಳವಾಗಿ ಅರ್ಥಗರ್ಭಿತವಾದ ಭಾಷೆಯಲ್ಲಿ ಹೇಳಿದ್ರು. ಜೊತೆಗೆ ನನಗೆ ಅರಿವು ಆಚಾರಗಳ ಬಗ್ಗೆ ಅಷ್ಟೊಂದು ಕಲ್ಪನೆ ಇರಲಿಲ್ಲ, ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಅದ್ರ ಬಗ್ಗೆನೂ ಕೂಡ ಈ ಗುರುಗಳು ಹೇಳಿಕೊಟ್ರು. ಇಂತಹ ಒಂದು ಮಹಾನ್ ಗುರುಗಳಿಂದ ಹೇಳಿರುವಂತಹದ್ದು ಇನ್ನೂ ಮುಂದೆ ಪದೇ ಪದೇ ನಡೆಯಲಿ. ಈ ರೀತಿ ಇಂತಹ ಗುರುಗಳನ್ನು ನೀವು ಹೇಳಿಸ್ಬೇಕಂತ ಹೇಳಿ ಪಟ್ಟಣ ಸರಲ್ಲಿ ವೇದಿಕೆ ಹಾಜರಾದ ಎಲ್ಲರಿಗೂ ಮತ್ತು ವಿಶೇಷವಾಗಿ ಮಹಾನ್ ಗುರುಗಳಿಗೂ ನನ್ನ ಶರಣಾರ್ಥಿಗಳು, ಅಂತರಾತ್ಮದಿಂದ ಶರಣಾರ್ಥಿಗಳು ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಧನ್ಯವಾದಗಳು. ಪೂಜ್ಯರಲ್ಲಿ ಒಂದು ಕೋರಿಕೆ. ಈ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಾವು ವಿಜಾಪುರದೊಳಗೆ ನಮ್ಮ ವೇದಿಕೆಯನ್ನ ಉದ್ಘಾಟನೆ ಮಾಡ್ತಾ ಇದೀವಿ. ತಾವು ದಯವಿಟ್ಟು ಬರಬೇಕು, ಆಶೀರ್ವದಿಸಬೇಕು ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ತಮಗೆ ಈ ಮೂಲಕವೇ ತಮಗೆ ಆಮಂತ್ರಣ ಕೊಡ್ತೀನಿ. ಮತ್ತೆ ತಮ್ಮ ಜೊತೆ ಈಗ ಅದು ನಾನು ನಿಮ್ಗೆ ತಾರೀಕು ಒಂದು 2-3 ದಿನದ ತಿಳಿಸ್ತೀನಿ ಬನ್ನಿ. ಅಲ್ಲ, ಯಾಕೆಂತಂದ್ರೆ ಆ ದಿವಸಗಳು ಸ್ವಲ್ಪ ಈ ಡಿಸೆಂಬರ್ ತಿಂಗಳಿನಲ್ಲಿ ಬೇರೆ ಬೇರೆ ಒತ್ತಡಗಳು ಇರ್ತಾವಲ್ಲ. ನಿಮ್ಮ ಸಂಕಲ್ಪಕ್ಕೆ ನಾನು ಖಾಲಿ ಇರ್ಬೇಕು, ಅದಕ್ಕೋಸ್ಕರ ನನಗೆ ಮೊದಲೇ ವಿಷಯ ತಿಳಿಸಿ ಅಣ್ಣವ್ರೆ. ನಮ್ಮ ರತ್ನಕ್ಕ, ನಮ್ಮ ಸಹೋದರಿ ರತ್ನಕ್ಕ ಮತ್ತು ಶಾರದಾವನಿ ತಮ್ಮ ಈಗ ಒಂದು 2 ದಿನದಲ್ಲಿ ಕನ್ಫರ್ಮ್ ಮಾಡ್ತಿರ್ಬೋದು. ಆಯ್ತಪ್ಪಾಜಿ. ಸಹೋದರಿ ನಾನು ಅಪ್ಪ ಬಸವಣ್ಣ ಕೇಳ್ಕೊಳ್ತೀನಿ, ಆ ದಿವಸ ನಾನು ಬಿಡುವಾಗಿದ್ದು ತಮ್ಮೆಲ್ಲರ ದರ್ಶನ ಪಡೆಯೋ ಭಾಗ್ಯ ನನಗೆ ಬರ್ಲಿ ಅಂತ. ಆಯ್ತು ಬುದ್ಧಿ, ಆಯ್ತು. ಧನ್ಯವಾದಗಳು. ಗೌರಮ್ಮಕ್ಕ ನಾಶಿ ಅವರು.
ಶ್ರೀ ಗುರು ಬಸವಲಿಂಗಾಯ ನಮಃ. ಅವರವರ ಭಾವಕ್ಕೆ ಅವರವರ ಭಕುತಿಗಂ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಹೋರಾಟವಿಕ್ಕಿಸಲು ಬೇರಾದೆಯಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೇ ಎಂದು ಬಸವಾದಿ ಶರಣರನ್ನ ಸ್ಮರಿಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ವಿಶೇಷವಾಗಿ ಇಂದು ನಮ್ಮ ವೇದಿಕೆಗೆ ಆಗಮಿಸಿ ಈವರೆಗೆ ಉಪನ್ಯಾಸ ನೀಡಿದ ಪರಮ ಪೂಜ್ಯರಾದ ಶ್ರೀ ಬೇಲಿಮಠ ಅಪ್ಪಾಜಿಯವರಿಗೆ ಅನಂತ ಅನಂತ ಶರಣಾರ್ಥಿಗಳು. ಅದರಂತೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿ ನಿರಂತರ ಶ್ರಮಿಸುತ್ತಿರುವ ನಮಗೆಲ್ಲ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು. ಶ್ರೇಷ್ಠ ಸಂಶೋಧಕ, ಕನ್ನಡದ ಕುಲಗುರು, ಕೆಎಲ್ಇ ಸಂಸ್ಥೆಯ ಸಂಸ್ಥಾಪಕ, ಕರ್ನಾಟಕ ವಿಶ್ವವಿದ್ಯಾಲಯದ ಕಾರಣಿ ಪುರುಷರಾದ ಪ್ರೊಫೆಸರ್ ಶ್ರೀ ಬಸವನಾಳರ ಕೊಡುಗೆ ಅಪಾರವಾದುದು. ಅವರು ಬದುಕಿದ ಕೇವಲ 58 ವರ್ಷದ ಅವಧಿಯಲ್ಲಿ ಅವರು ಸಾಧಿಸಿದ್ದು ಅದ್ಭುತವಾದುದು. ವಚನ ಸಾಹಿತ್ಯ ಮತ್ತು ಲಿಂಗಾಯತ ಧರ್ಮ ದರ್ಶನದ ಅಧ್ಯಯನಕ್ಕೆ ಚಾಲನೆ ನೀಡಿ ವಚನ ಪಿತಾಮಹ ಪ್ರಭು ಹಳಕಟ್ಟಿಯವರು ಹಾಕಿದ ಭದ್ರ ಬುನಾದಿಗೆ ಕಳಸವಿಟ್ಟವರು ಪ್ರೊಫೆಸರ್ ಶ್ರೀ ಬಸವನಾಳವರು ಅಂತ ಹೇಳಬಹುದು. ಇಂಥ ಸಾವಿಲ್ಲದ ಶರಣರ ಸ್ಮರಣಾರ್ಥ ದತ್ತಿ ದಾಸೋಹದ ಇಂದಿನ ಈ ಸೇವೆಗೆ ನನಗಿಲ್ಲಿ ಅವಕಾಶ ಒದಗಿದ್ದು ನಿಜಕ್ಕೂ ನನ್ನ ಸೌಭಾಗ್ಯವೆಂದೇ ಹೇಳಬೇಕು. ಈ ನಿಮಿತ್ತ ದತ್ತಿ ದಾಸೋಹದ ಸ್ಮರಣಾರ್ಥ ಇಂದು ಈ ವೇದಿಕೆಯು ಏರ್ಪಡಿಸಿದ ಉಪನ್ಯಾಸ ಶರಣರ ವಚನಗಳಲ್ಲಿ ಗುರು ಎನ್ನುವ ವಿಷಯ. ಆ ಕುರಿತು ಈವರೆಗೆ ಅಪ್ಪ ಅವರು ತಮ್ಮ ಅಮೂಲ್ಯವಾದ ಅನುಭವಾಮೃತ ನುಡಿಗಳೊಂದಿಗೆ ವಚನಗಳಲ್ಲಿ ಗುರುವಿನ ಗುರುತ್ವದ ಮಹತ್ವವನ್ನು ತಿಳಿಸ್ತಾ, ಅರಿವಿನ ಬೆಳಗ್ಗೆ ಗುರು, ಅರಿವು ಆಚಾರಗಳ ಸಂಗಮವೇ ಭಕ್ತ ಎನ್ನುವ ಆ ಅನುಭವವನ್ನ ಹೃದಯ ಮನೋಭಾವಕ್ಕೆ ವೇದ್ಯವಾಗುವಂತೆ ಉಪನ್ಯಾಸದ ಮೂಲಕ ನಮಗೆಲ್ಲ ಕರುಣಿಸಿದ್ದು ನಮ್ಮೆಲ್ಲರ ಮಹಾಪುಣ್ಯವೆಂದು ಹೇಳಬಹುದು. ಆ ನಿಮಿತ್ತ ಅಪ್ಪ ಅವರಿಗೆ ಈ ವೇದಿಕೆ ಪರವಾಗಿ ಮತ್ತೊಮ್ಮೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಅದರಂತೆ ಇಂದು ಆರೂಪ ದ್ವೀಪ ರಾಷ್ಟ್ರದ RS ವೈದ್ಯಕೀಯ ವಿಶ್ವವಿದ್ಯಾಲಯದ ಸಂಪರ್ಕಾಧಿಕಾರಿಯಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಶರಣ ದಂಪತಿಗಳಿಗೆ ನೇಮಕಗೊಳಿಸಿ ಆದೇಶಿಸಿದ್ದು, ಆ ನಿಮಿತ್ತ ನಮ್ಮ ಅಕ್ಕನ ಅರಿವು ವೇದಿಕೆಯ ಎಲ್ಲ ಸದಸ್ಯರೊಂದಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ತಮ್ಮೆಲ್ಲರ ಆಶೀರ್ವಾದ ನಮ್ಮ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವಿಗೆ ಒಡಂಬಡಿಕೆ ಮಾಡಲಿಕ್ಕೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮಹದೇವಪ್ಪ ರಾಂಪುರಿ ಅವರ ಮಗನಾದಂಥ ಡಾಕ್ಟರ್ ಅಜಿತ್ ರಾಂಪುರಿ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೆಲ್ಲರ ತಮಗೆ ಸಲ್ಲಿಸಕ್ಕಂಥದ್ದು. ಜೊತೆಗೆ ಬಸವಣ್ಣವ್ರ ಬಗ್ಗೆ ಅವ್ರು ಹೇಳಿದ್ರು, ನಿನ್ನೆಯೇ ಅವ್ರಿಗೆ ಅವ್ರ ಹುಟ್ಟುಹಬ್ಬ. ಬಹುಶಃ ಕನ್ನಡ ಸಾಹಿತ್ಯದ ವಚನಗಳು ಪದ್ಯವೂ ಹೌದು ಕಾವ್ಯವೂ ಹೌದು ಅಂತಕೊಂಡು ಹೇಳ್ತಕ್ಕಂಥವ್ರು ಡಾಕ್ಟರ್ ಬಸವಣ್ಣವ್ರು. ಬಹಳ ದೊಡ್ಡ ಕೊಡುಗೆ. ಆ ಒಂದು ನಿಮಿತ್ತ ಸಹೋದರಿ ಗೌರಮ್ಮಕ್ಕ ನಾಶಿ ಅವರು ಇಟ್ಟಿದ್ದಾರೆ. ಗೌರಮ್ಮಕ್ಕ ನಾಶಿ ಅವರು ಈಗಾಗಲೇ ಒಂದು 2-3 ಪುಸ್ತಕಗಳ, ಒಂದು ಕವನ ಸಂಕಲನ ಮತ್ತು ಒಂದು 2-3 ಸಂಪಾದನಾ ಕೃತಿಗಳನ್ನ ಮಾಡಿದ್ದಾರೆ. ಇನ್ನೂ ಬರುವ ದಿನದೊಳಗೆ ಹಲವಾರು ಕೃತಿಗಳನ್ನ ತರಲಿದ್ದಾರೆ. ಅವರಿಗೆ ಅನಂತ ವಂದನೆಗಳು. ಸಹೋದರಿ ಪ್ರೇಮಕ್ಕ ಅಂಗಡಿ ಅವರು ಸಂಕ್ಷಿಪ್ತವಾಗಿ ತಮ್ಮ ಅಭಿಪ್ರಾಯ. ಪ್ರೇಮಕ್ಕ. ಹ್ಞೂನ್ರಿ ಅಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ. ಪೂಜ್ಯರಿಗೂ ಅಣ್ಣನವರಿಗೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅಪ್ಪಾಜಿಯವರು ವಚನಗಳಲ್ಲಿ ಗುರು ಅನ್ನುವಂತ ವಿಷಯವನ್ನ ಸಾಕಷ್ಟು ನಮಗೆಲ್ಲ ತಿಳಿಸಿದ್ದಾರೆ. ಒಂದು ಅಂತರಂಗದಲ್ಲಿ ಅರಿವೇ ನಿಜವಾಗಿರ್ತಕ್ಕಂತಹ ಗುರು ಅಂತ ಹೇಳಿದಾಗ, ಅಂತರಂಗದಲ್ಲಿ ಅರಿವು ಅನಾವರಣಗೊಂಡದ್ದು, ಅದನ್ನ ಅನುಷ್ಠಾನಗೊಳಿಸುವಲ್ಲಿ ಅದು ಕ್ರಿಯೆನೇ ಅದಕ್ಕ ಸಹಕಾರವನ್ನ ನೀಡುತ್ತದೆ ನೀನು ಅನ್ನುವಂಥದ್ದು. ಯಾಕಂದ್ರೆ ಅರಿದೆವೆಂಬರು ಅರಿದ ಪರಿಯಂತೆ ಹೇಳಿರೆ, ಅರಿದವರು ಅರಿದೆನೆಂಬರೆ ಬಾರದ ಗಣವನರಿದು ಅರಿಯದಂತಿಪ್ಪರು ಗುಹೇಶ್ವರ ಅಂತ ಹೇಳಿ ಅಲ್ಲಮ ಪ್ರಭುಗಳು ಒಂದು ವಚನದಲ್ಲಿ ಹೇಳ್ತಾರೆ. ಅರಿಯದಂತಿಪ್ಪರು ಅಂತಂದ್ರೆ ಅಂತರಂಗದಲ್ಲಿ ಅದು ವ್ಯಾಕೃತವಾಗಿದೆ, ಅದನ್ನ ಪ್ರದರ್ಶಿಸುವುದು ಅಥವಾ ಅದನ್ನ ಆನಂದಿಸುವುದು, ಅದನ್ನ ಅನುಭವಕ್ಕೆ ತಂದುಕೊಳ್ಳೋದು, ಅದು ಬಹಿರಂಗವಾಗಿ ಹೇಗೆ ಅನುಷ್ಠಾನಗೊಳಿಸಬಹುದ್ರಿ ಅಪ್ಪಾಜಿ? ಹಂಗೆ ನನ್ನ ಒಂದು ಚಿಕಿತ್ಸೆಗೆ ನನ್ನ ಮನಸ್ಸಿನ ಒಂದು ಅಂತರಂಗದ ಅರಿವನ್ನ ಬಹಿರಂಗ ಅನುಷ್ಠಾನಗೊಳಿಸ್ತಕ್ಕಂಥ ಪರಿಯನ್ನ ಬಗ್ಗೆ ಅವರು ಸಹೋದರಿ ಪ್ರೇಮಕ್ಕ ಕೇಳಿದ್ದಾರೆ. ಅಪ್ಪಾಜಿ ನೀವು ಉತ್ತರ ಮಾಡ್ತೀರಾ?
ಅವರು ಈಗಾಗಲೇ ಹೇಳಿದ್ದಾರೆ ಪ್ರೇಮಕ್ಕ, ನಿಮ್ಗೂ ಗೊತ್ತಿದ್ದಂತ ವಿಷಯ ನೀವು ಕೇಳಿದ್ರಿ. ಅರಿವರು ಅರಿದವೆಂಬರೆ ಅರಿಯಂತಿಪ್ಪರು ನಮ್ಮ ಶರಣರು ಅಂತ ಅದ ಅರಿವಾದದ್ದನ್ನ ಅಕ್ಕ ಅವ್ರು ಹೇಳಿದಾಗೆ ಮಾಡುವ ಕ್ರಿಯೆಗಳು ಬಾಹ್ಯ ಪ್ರದರ್ಶನ ಅಲ್ಲ, ಮಾಡುವಂತಿರಬೇಕು ಮಾಡದಂತಂತಲ್ಲ. ಹಂಗ ಅರಿವು ಕೂಡ ಅರಿದರೂ ಕೂಡ ಅರಿಯದಂತಿರಬೇಕು ಅಂತಕ್ಕಂಥದ್ದು. ಅದೇ ಒಗಟಿನ ಒಂದು ಬೆಳಗಿನ ಸ್ವರೂಪವನ್ನು ಒಗಟಲ್ರಿ, ಸರಳ ಐತಿ. ಅರಿವು ಅಂತಕ್ಕಂಥದ್ದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ಅದನ್ನ ಬಾಹ್ಯವಾಗಿ ಅನುಷ್ಠಾನ, ಅದು ಅಂತರಂಗದ ಕ್ರಿಯೆಗಳೇ. ಅಂತರಂಗದ ಕ್ರಿಯೆ ಮುಖಾಂತರನೇ ಅದನ್ನ ತೋರ್ಪಡಿಸಬಹುದು. ಅದ ನಿಮ್ಮ ನಡೆನುಡಿಗಳ ಒಂದಾದ ಭಕ್ತಿ ಹಿತೋಪದೇಶುವಂಗಿ ಅಂತಕ್ಕಂಥ ನುಡಿಯಲ್ಲಿ ಎಚ್ಚತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ಪ ಲಿಂಗವು ಘಟಸರ್ಪ, ನಡೆನುಡಿಗಳ ಸಮನ್ವಯವೇ. ಅರಿತವರು ಅರಿತವೆಂಬರೆ ಅರಿಯದಂತಿಪ್ಪರು ನಮ್ಮ ಶರಣರು ಈಶ್ವರ. ಈಗ ಅನಿತಾ ಕಾರಾಜಿನಿಗೆ, ಡಾಕ್ಟರ್ ಅನಿತಾ ಕಾರಾಜಿನಿಗೆ. ಅನಿತಾ ಮಾತಾಡ್ತಾರೆ? ಹಾ ರೀ, ಇದುವರೆಗೆ ಶರಣರ ವಚನಗಳಲ್ಲಿ ಗುರು ಈ ವಿಷಯದ ಕುರಿತು ತುಂಬಾ ಅದ್ಭುತವಾಗಿ ನಮ್ಮೆಲ್ಲರಿಗೂ ಅನುಭವಾಮೃತವನ್ನ ಉಳಿಸಿರ್ತಕ್ಕಂತ ಗುರುಗಳಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯ ಅಂತಂದ್ರ ಅರಿವು ಮತ್ತು ತಿಳುವಳಿಕೆ ಇವು ಬೇರೆ ಬೇರೆನಾ ಅಥವಾ ಒಂದೇ ಅಂತ ಒಂದು ವಿಷಯದ ಕುರಿತು ನನಗೆ ಸ್ವಲ್ಪ ಮಾರ್ಗದರ್ಶನ ಬೇಕಾಗಿತ್ತು. ಪಾರಿಭಾಷಿಕನೇ ತಿಳುವಳಿಕೆ. ಅರಿವು ಅಂತಕ್ಕಂಥದ್ದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ತಿಳುವಳಿಕೆ ಅಂತಂದ್ರೆ ಬಾಹ್ಯ ಪ್ರಪಂಚದೊಳಗೆ ತಿಳ್ಕೊಳ್ಳೋದು ಅಂತಕ್ಕಂಥದ್ದು ಒಂದೇ ಅರ್ಥ. ಅದು ಕ್ರಿಯೆಗಳು ಅಂದ್ರೆ ಅವಾಗ ಕೆಲಸಗಳು ಬೇರೆ ಅದಾವೆ. ಈಗ ನಿಂಗಮ್ಮಕ್ಕ ಪತಂಗಿ ಅವರು. ಡಾಕ್ಟರ್ ನಿಂಗಮ್ಮ ಪತಂಗಿ. ಅಕ್ಕ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀರಿ? ನಿಂಗಮ್ಮಕ್ಕ ಪತಂಗಿ ಅವರು. ಹ್ಞೂನ್ರಿ. ಹಲೋ, ಕೆಲಸ? ಹ್ಞೂನ್ರಿ. ಇಲ್ಲಿವರೆಗೆ ಗುರುಗಳು. ಹ್ಞೂನ್ರಿ. ಹಲೋ. ಮಾತಾಡ್ರಿ. ಹ್ಞೂನ್ರಿ. ಪ್ರಣವ ಸ್ವರೂಪಿ ಗುರುಗಳು ಬಾಳ ಚಂದ ಗುರು ಅನ್ನುವಂತಹದ್ದನ್ನ, ವಚನಗಳಲ್ಲಿ ಗುರು ಅನ್ನುವಂಥದ್ದನ್ನ ಬಾಳ ಚಂದ ವಿಶ್ಲೇಷಣೆ ಮಾಡಿದ್ರಿ. ಒಂಥರ ಹಸಿದ ಹೊಟ್ಟಿಗೆ ಮೃಷ್ಟಾನ್ನ ಭೋಜನ ಮಾಡಿದಂಗಾಯ್ತು. ಯಾಕಂದ್ರ ಎಷ್ಟೋ ವಚನಗಳನ್ನ ನಾವು ಸೂಪರ್ಫಿಷಿಯಲ್ ಆಗಿ ಅರ್ಥ ಮಾಡ್ಕೊಂಡಿರ್ತೇವಿ. ಅದ್ರೊಳಗ ವಿಶೇಷವಾಗಿ ಅಂತಂದ್ರೆ ಚನ್ನಬಸವಣ್ಣವರ ವಚನ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನೆಲ್ಲಿಯದು ಅನ್ನುವಂಥದ್ರೊಳಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ಏನಂದ್ರ 1000ಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತನ್ನುವಂಥದ್ದನ್ನ ಅವರು ಅದನ್ನ ಬಾಳ ಅಂದ್ರೆ ಹೌದಲ್ಲ, ಇದ್ರ ಅರ್ಥ ಹಿಂಗೈತಿ ಅನ್ನುವಂತೆ ನಾವು ಆಶ್ಚರ್ಯಪಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಅಷ್ಟೇ ಸಂತೋಷದಿಂದ ಒಂಥರ ಏನಂದ್ರ ಮನಸ್ಸು ನಮ್ಮ ವಚನಗಳಲ್ಲಿ ಇಷ್ಟು ಆಳವಾದ ಅರ್ಥ ಐತಿ ಅಂತನ್ನುವಂಥದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ನಾನು ಗುರುವಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಅಷ್ಟೇ ಅಲ್ಲ, ಈ ಒಂದು ಇದರಿಂದ ಹಾವಿನಾಳ ಕಲ್ಲಯ್ಯನವರ ಒಂದು ವಚನ ನೆನಪು ಬರ್ತತಿ. ಏನಂದ್ರ ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ, ಪರಿಣಾಮವೇ ತಪ, ಸಮತೆ ಎಂಬುದು ಯೋಗ ನೋಡ ಅನ್ನುವಂಥದ್ದನ್ನ ಅಂದ್ರ ಇಲ್ಲಿ ಶರಣರು ಈಸುವನರಿಯದೆ ಲೋಚು ಬೋಳಾದಡೇನು ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು ಅಂತ ಹೇಳ್ತಾರ. ಅಂದ್ರ ಅವರು ಇವುಗಳನ್ನ ಎಷ್ಟು ಆಳವಾಗಿ ಅರ್ಥೈಸಿಕೊಂಡಿದ್ರು ಅನ್ನುವಂಥದ್ದನ್ನ ಅಷ್ಟೇ ಆಳವಾಗಿ ಗುರುಗಳು ಇದೇನ್ ಬಹಳ ದೂರ ಅಗದು ನಮಗೆ ಚಿನ್ನದ ಒಂದು ನಿಕ್ಷೇಪವನ್ನು ತೋರಿಸಿದಂಗ ಆಗೈತಿ. ಅದಕ್ಕಾಗಿ ಪರಮ ಗುರುಗಳಿಗೂ ಹಾಗೂ ತಮಗೆ ಅಂದ್ರೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸಹೋದರರಿಗೆ ಇಂಥ ಅವಕಾಶ ಕೊಡಕತ್ತಿರ್ಲೆಪ್ಪ, ನಿಜಕ್ಕೂ ತಮ್ಮ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಮಾಡೋದಕ್ಕೆ ತಮ್ಮ ಸೇವೆ ಸಲ್ಲಿಸ್ತಾ ಇದ್ದೀರಿ ಅನ್ನುವಂಥ ಒಂದು ನಿಷ್ಕರ್ಷಮಲ ಭಾವದಿಂದ ತಮ್ಮಲ್ಲಿ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಈಗ ಸಹೋದರಿ ಸುಮಂಗಲಕ್ಕ ಅನಿಗಿರವರು. ಪೂಜರಿಗೆ ನಮಸ್ಕಾರ. ಶರಣಾರ್ಥಿಗಳು. ನನಗ ಇವು ಅವ್ರು ಕೂಡ ಸಂಗಮದಲ್ಲಿ ಶಿಕ್ಷಣವನ್ನು ಕಲಿತರು ಅನ್ನುವಂಥ ವಿಚಾರ ನಾನು ತಿಳಿದುಕೊಂಡಿದ್ದೆ. ಅಲ್ಲಿ ಜಾತವೇದ ಮುನಿಗಳು ಮತ್ತು ಈಶಾನ್ಯ ಗುರುಗಳು ಅವರಿಗೆ ಕಲಿಸಿದ್ರು ಅನ್ನುವಂಥ ವಿಚಾರ ನಾನು ತಿಳಿಯಲ್ಪಟ್ಟಿದ್ದೆ. ಅವ್ರಿಗೆ ಜಾತವೇದ ಅನ್ನುವಂಥ ಹೆಸರು ಅದು ಅನ್ವರ್ಥಕ ನಾಮ ಅನ್ನುವಂಥ ವಿಚಾರ ಗುರುಗಳಿಂದ ತಿಳಿದೆ. ಮತ್ತು ಅವ್ರ ಶಿಕ್ಷಣ ಕಲ್ತಿದ್ದು ಹೇಗೆ, ಅವ್ರ ಗುರುಗಳು ಯಾರು ಅನ್ನುವಂಥ ಪ್ರಶ್ನೆ ನನಗೆ ಉದ್ಭವ ಆಗಿದೆ. ಅದನ್ನ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕೆ. ಬಸವಣ್ಣ ಗುರುವಿಲ್ಲದ ಗುಡ್ಡ ಅಂತಕ್ಕಂಥದ್ದು ಒಂದು ಜನಪದ ಸಾಹಿತ್ಯ ಇದೆ.
ಗುರುವಿಲ್ಲದ ಗುಡ್ಡ ಅಂತಕ್ಕಂಥದ್ದು ಅಂದ್ರೆ ಏನು, ಆತ ಅದು ಹೇಳಿದಲ್ಲ ಅಕ್ಷರ ಜ್ಞಾನಗಳನ್ನ ಅಲ್ಲಿ ಕಲಿತಿದ್ದಾರೆ. ಕೂಡಲ ಸಂಗಮ ಅಂತಕ್ಕಂಥದ್ದು ನಾಥ ಪರಂಪರೆಗೆ ಸಂಬಂಧಪಟ್ಟಂತ ಒಂದು ಕ್ಷೇತ್ರ ಅಂದ್ರೆ ವಿದ್ಯಾಕೇಂದ್ರವಾಗಿತ್ತು. ಅವ್ರ ಅಕ್ಕನಾಗಮ, ಯಾಕಂದ್ರೆ ಆ ಕಾಲದೊಳಗ ಬ್ರಾಹ್ಮಣರಿಂದ ಬಹಿಷ್ಕಾರಗೊಂಡಂತ ಬಸವಣ್ಣ ಸರಳವಾಗಿ ಒಂದು ಯಾವ್ದೋ ಒಂದು ಗುರುಗಳ ಕಡೆ ಅಂತ ಯಾರು ತಗೊಂತಿದ್ರು. ಯಾಕಂದ್ರೆ ಒಬ್ಬ ಬ್ರಾಹ್ಮಣರು ಅವ್ರ ಬಹಿಷ್ಕಾರ ಹಾಕಿದ್ರೆ ಅಥವಾ ಕುಟುಂಬದಿಂದ ಭಿನ್ನವಾಗಿ ಬಂಡಾಯದ ಬಂದಾಗ ಇನ್ನೊಬ್ಬರು ಶಿಕ್ಷಣ ಕೊಡ್ತಿರ್ಲಿಲ್ಲ. ಹೀಗಾಗಿ ಅಕ್ಕನಾಗಮ್ಮ ಮತ್ತು ಶಿವಮುನಿ ಮತ್ತು ಶಿವಸ್ವಾಮಿ ಅಂತಕ್ಕಂಥವ ಅವರು ಶಿಕ್ಷಣ ಕೊಟ್ಟರು, ಅಕ್ಷರ ಜ್ಞಾನವನ್ನು ಕಲ್ತರು. ಅದರ ನಡೆದಂತ ಎಲ್ಲ ಅಪಮಾನಗಳು, ನೋವುಗಳು, ಚಿಂತನೆಗಳು ಎಲ್ಲಗಳನ್ನ ಕ್ರೋಢೀಕರಿಸಿ ಬಸವಣ್ಣ ಒಂದು ನಿರ್ಧಾರಕ್ಕೆ ಬಂದರು. ಇದೊಂದು ಅಸಮಾನತೆಯನ್ನು ಹೊಂದತಕ್ಕಂಥ ಸಮಾಜ, ಇದು ತಪ್ಪು, ಇದು ಸಮಾನತೆ ಬರಬೇಕು ಅಂತ ತಿಳ್ಕೊಂಡು ಅವತ್ತು 8 ವರ್ಷದ ಬಾಲಕ ಆರಂಭ ಮಾಡಿದಂಥ ಆಂದೋಲನದ ಅರಿವು ಆತನ ಗುರು ಆಯಿತು ಅಂತಕ್ಕಂಥದ್ದು. ಹೀಗಾಗಿ ಯಾರೂ ಕೂಡ ಜನಪದಿಗರು ಹಿಡ್ಕೊಂಡು ಯಾರೂ ಕೂಡ ತನ್ನ ತಾನಿಂದ ಅವರು ಅಲ್ಲಮ್ಮ ಹೇಳ್ದ ಎನಗೆಯು ಗುರು ನಿನಗೆಯು ಗುರು ಅಂತಕ್ಕಂಥದ್ದು ಒಂದು ಪ್ರಜ್ಞೆ, ಅರಿವು, ತಿಳುವಳಿಕೆ ಅಂತಕ್ಕಂಥದ್ದು. ಬಸವಣ್ಣ ವ್ಯಕ್ತಿಗತವಾಗಿ ಗುರು ಅನ್ನೋದಕ್ಕಿಂತ ಆತನೊಳಗಿರ್ತಕ್ಕಂಥ ಪಾಂಡಿತ್ಯ, ಜ್ಞಾನ, ಹಸಿವು ಅದು ಗುರು ಆಯಿತು ಅಂತಕ್ಕಂಥದ್ದು ಹಾಕೋರೆ. ಇದು ಜಾತವೇದ ಮುನಿ ಬಗ್ಗೆ ಹೇಳಿದ್ರು, ಹುಟ್ಟಿನಿಂದ ಜ್ಞಾನವಾಗಿದ್ದ ಬಸವಣ್ಣ, ಹೀಗಾಗಿ ಆತನನ್ನ ಜಾತವೇದ ಶಿವಾಚಾರ್ಯ ಮುನಿ ಅಂತಕ್ಕಂಥದ್ದು ಕಲ್ಪನೆಗಳು 16-17 ಶತಮಾನದೊಳಗೆ ಅವನ ಅಲ್ಲಲ್ಲಿ ತಂದು ತುರುಕಿದ್ರು. ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಧನ್ಯವಾದಗಳು ಹಾಕೋರೆ. ಈಗ ಕೊನೆಗೆ ಆಯ್ತು. ನಮ್ಮ ಮಾತೋಶ್ರೀ ಶಾರದಮ್ಮ ಪಾಟೀಲ್ ರವರು, ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಶಾರದಾ ಪಾಟೀಲ್ ಮೇಡಮ್ ಮಾತಾಡ್ತಾರೆ? ಇಲ್ಲ ಅಂತ. ಡಾಕ್ಟರ್ ವಿನಯ್ ಎಲ್ಗಾರ್ ಮೇಡಮ್ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳು. ಪರಮ ಪೂಜ್ಯರು ಇವತ್ತು ಹೇಳಿದಂತ ಉಪನ್ಯಾಸ, ನೀಡಿದಂತ ಆಶೀರ್ವಾದ ನಿಜವಾಗ್ಲೂ ಎಷ್ಟೋ ಹೊಸ ವಿಷಯಗಳನ್ನ ಕಲಿಯುವಂತ ಸಂದರ್ಭ ಇವತ್ತು ಮೂಡಿತ್ತು ಅಂತ ನನ್ಗನಿಸ್ತದೆ. ಆ ಗುರು ಎನ್ನುವ ಶಬ್ದಕ್ಕೆ ಅವರು ಕೊಟ್ಟಂತ ವ್ಯಾಚಾರ್ಥ ಇರ್ಬೋದು, ಲಕ್ಷಾರ್ಥ ಇರ್ಬೋದು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಅರಿವೇ ಗುರು ಅನ್ನುವಂತ ಮಾತು ಇವತ್ತು ಅದು ಸ್ಪಷ್ಟ ಆಯ್ತು ನನಗೆ. ಅಲ್ಲಿ ಯಾವುದು ಅರಿವೇ ಗುರು ಅಂತ ನಾವು ಹೇಳ್ಬಿಡ್ತೇವೆ. ಅರಿವು ಅಂದ್ರೆ ಏನು ಅನ್ನೋದನ್ನ ಅಕ್ಕಮಹಾದೇವಿ ವಚನವನ್ನ ಬಹಳ ಚೆನ್ನಾಗಿ ಅವ್ರು ವಿಶ್ಲೇಷಣೆ ಮಾಡಿದ್ರು. ಅದನ್ನ ಎನ್ನಲ್ಲಿ ಏನುಂಟೆಂದು ಅನ್ನುವಂತಹ ಪ್ರಶ್ನೆಯನ್ನ, ಅದು ಆತ್ಮಾವಲೋಕನದ ಒಂದು ಸಂದರ್ಭ ಅನ್ನೋದನ್ನ ಶ್ರೀಗಳು ಬಹಳ ಚೆನ್ನಾಗಿ ಹೇಳಿದ್ರು. ಅಂಗೈಲಿರುವ ಲಿಂಗ ಅದು ದರ್ಪಣವಾಗಿತ್ತು ನೋಡ ಅಂತ ಒಂದು ವಚನದಲ್ಲಿ ಬರ್ತದೆ. ಆ ಮಾತಿಗೆ ಸಂವಾದಿಯಾಗಿ ಇವತ್ತು ಅಕ್ಕಮಹಾದೇವಿಯ ಆ ವಚನವನ್ನ ಅವ್ರು ಹೇಳಿದ್ರು. ಆ ಅಂಗೈಲಿರುವ ಲಿಂಗವನ್ನ ದರ್ಪಣವಾಗಿಸಿಕೊಂಡಾಗ ಅಂತರಂಗದ ಆತ್ಮಾವಲೋಕನ ಅಲ್ಲಿ ಮಾಡಿಕೊಳ್ಳುವಂತ ಸಂದರ್ಭ ಉಂಟಾಗ್ತದೆ. ಎನ್ನಲ್ಲಿ ಏನುಂಟು ಎನ್ನುವ ಪ್ರಶ್ನೆ ಅಕ್ಕ ಬರ್ಬೇಕಾದ್ರೆ ಲಿಂಗ ದರ್ಪಣವಾಗ್ತದೆ ಅನ್ನುವಂತ ಮಾತನ್ನ ಇವತ್ತು ಶ್ರೀಗಳು ಬಹಳ ಅದ್ಭುತವಾಗಿ ಸ್ಪಷ್ಟಪಡಿಸಿದ್ರು. ನಿಜವಾಗ್ಲೂ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಇನ್ನೂ ಎಷ್ಟೊಂದು ಅರ್ಥ ಇದೆ ವಚನಗಳಲ್ಲಿ. ಇಂಥ ಅರ್ಥ ವಚನಗಳ ವಿಶ್ಲೇಷಣೆ ಪದೇ ಪದೇ ಈ ವೇದಿಕೆಯಲ್ಲಿ ನಡಿಲಿ, ಪೂಜ್ಯರಿಂದ ನಡ್ಕೊಂಡು ಬರ್ಲಿ ಅಂತ ನಾನು ಅವರ ಆಶೀರ್ವಾದ ನೀಡ್ಲಿ ಅಂತ ಬಯಸ್ತೇನೆ. ಯಾಕೆಂದ್ರೆ ಇವತ್ತು ವಚನ ಸಾಹಿತ್ಯ ಅನ್ನಬಾರ್ದು ಅನ್ನುವಂತ ಮಾತನ್ನು ಹೇಳಿದವ್ರು. ಯಾಕಂದ್ರೆ ಅದು ವಾಂಗ್ಮಯ, ಅದು ಸಾಹಿತ್ಯ ಆಗ್ಬಿಟ್ರೆ ಬರೀ ಅಲ್ಲಿ ವ್ಯಾಚಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥಗಳನ್ನ ಮಾತ್ರ ಹುಡುಕ್ತೇವೆ ನಾವು. ಅದನ್ನು ಮೀರಿದ ಒಂದು ಅನುಭವದ ನೆಲೆಯಲ್ಲಿ ನಾವು ವಚನಗಳನ್ನ ಅರ್ಥೈಸ್ಕೋಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಅವರು ಹೇಳಿದ್ರು. ಇದು ಆಗ್ಬೇಕಾದಂತ ವಚನಗಳ ಒಂದು ವಾಂಗ್ಮಯವನ್ನ ನಾವು ಇನ್ನೂ ಅರ್ಥ ಮಾಡಿಕೊಳ್ಳೋದು, ಸಮುದ್ರದಲ್ಲಿ ಒಂದು ಹನಿಯೂ ಕೂಡ ನಾವು ಇನ್ನೂ ಅದನ್ನ ಪಡ್ಕೊಂಡಿಲ್ಲ, ಅದು ಪಡಿಬೇಕಾದಂಥದ್ದು ಅನ್ನೋದನ್ನ ಇವತ್ತು ಅವರು ಸೂಚಿತವಾಗಿ ಹೇಳಿದ್ರು. ಅವರಿಗೆ ಭಕ್ತಿಪೂರ್ವಕವಾದ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳ್ತೇನೆ. ಇದನ್ನ ಆಯೋಜಿಸಿದಂತ ಆಯೋಜಕರಿಗೂ, ಶಶಿಕಾಂತ್ ಪಟ್ಟಣ್ ಅವ್ರಿಗೆ ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಸಲ್ಲಿಸಿ ಅವಕಾಶಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಡಾಕ್ಟರ್ ಜಯಶ್ರೀ ಪಟ್ಟಣ್ ಮಾತಾಡ್ತಾರೆ. ಡಾಕ್ಟರ್ ಜಯಶ್ರೀ ಪಟ್ಟಣ್. ಇಲ್ಲ ಅಂತ ಕಾಣುತ್ತೆ. ಡಾಕ್ಟರ್ ಕಸ್ತೂರಿ ಕಂಟಿನ್ಯೂ ಮಾಡೋಣ. ಓಕೆ ಸರ್. ಈ ಮೀಮಾಂಸೆಯಲ್ಲಿ ತುಂಬಾ ಮಹನೀಯರು ಪಾಲ್ಗೊಂಡ್ರು. ಈಗ ಮುಂದಿನ ಕಾರ್ಯಕ್ರಮದ ಘಟ್ಟ ಶರಣ ಸಮರ್ಪಣೆ. ಶರಣೆ ಅಕ್ಕಮಹಾದೇವಿ ತೆಗ್ಗಿಯವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ: ಗುರು ಕಾರುಣ್ಯವೇ ಸದಾಚಾರ, ಗುರು ಕಾರುಣ್ಯವೇ ಶಿವಾಚಾರ, ಗುರು ಕಾರುಣ್ಯವೇ ಪ್ರಸಾದರ್ಜಿ, ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದು ಶನಿವಾರ
ವಿಶೇಷ ದತ್ತಿ ಉಪನ್ಯಾಸ 340ನೇದು. ನೋಡ್ರಿ, ಇಷ್ಟು ವರ್ಷ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ವಿಷಯವೇದೆ ಅತ್ಯಂತ ಹೆಮ್ಮೆಯ ವಿಷಯ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಯಾವತ್ತೂ ಶರಣ ಬಂಧಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಇಂದು ಖ್ಯಾತ ಸಂಶೋಧಕ, ಕನ್ನಡದ ಕುಲಗುರು, ಕೇಲಿ ಶಿಕ್ಷಣ ಸಂಸ್ಥೆಯ ರೂವಾರಿಯಾದ ಶಿಲ್ಪಿ SS ಬಸವನಾಳ್ ಅವರ ಹುಟ್ಟುಹಬ್ಬದ ನಿಮಿತ್ತ ಆತ್ಮೀಯರೇ ಆದ ಶರಣೆ ಗೌರಮ್ಮ ನಾಶಿ ಅವರು SS ಬಸವನಾಳ್ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ತುಂಬಾ ಸಂತೋಷದ ವಿಷಯ. ಅವರಿಗೆ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನು ವಚನ ಪ್ರಾರ್ಥನೆ ಮಾಡಿರುವಂತ ನಿಂಗಮ್ಮ ಪತಂಗೆ ಅವರಿಗೂ ಭಕ್ತಿಯ ಶರಣಾರ್ಥಿಗಳು. ಸ್ವಾಗತ, ಪ್ರಾಸ್ತಾವಿಕ, ಪರಿಚಯ ಮಾಡಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಇಂದು ಅತ್ಯಂತ ಶುಭ ದಿನ ಅಂತ ಹೇಳ್ಬೋದು. ಏಕೆಂದರೆ ಅರುಬಾ ದ್ವೀಪ ರಾಷ್ಟ್ರದ ಆರ್ಯರ್ಸ್ ವೈದ್ಯಕೀಯ ವಿಶ್ವವಿದ್ಯಾಲಯದ ಸಂಪರ್ಕಾಧಿಕಾರಿಯಾಗಿ ಡಾಕ್ಟರ್ ಪಟ್ಟಣ ದಂಪತಿಗಳು ನೇಮಕವಾಗಿದ್ದ ಸುದಿನ ಅಂತ ಹೇಳ್ಬೋದು. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನು ಇವತ್ತಿನ ಕೇಂದ್ರ ಬಿಂದುವಾಗಿರುವಂತಹ ಗುರುವಿನ ಬಗ್ಗೆ ಸ್ವಾಮಿಗಳು ಅಂದ್ರ ಪರಮ ಪೂಜ್ಯ ನಿರಂಜನ ಪ್ರಭು ಶಿವರುದ್ರ ಸ್ವಾಮಿಗಳು ಬೇಲೂರು ಮಠ ಬೆಂಗಳೂರು ಇವರು ಶರಣರ ವಚನಗಳಲ್ಲಿ ಗುರುವಿನ ಮಾಹಿತಿಯನ್ನು ನಿಜಕ್ಕೂ ಎಳೆ ಎಳೆಯಾಗಿ ವಿವರಿಸಿ ಹೇಳಿದರು. ಎಷ್ಟೊಂದು ವಿಚಾರಗಳನ್ನ ನಾವು ಅವರಿಂದ ತಿಳಿದುಕೊಂಡು ಇನ್ನೂ ತಿಳಿದುಕೊಳ್ಳಬೇಕು ಅಂತ ನಮ್ಮಲ್ಲಿ ಆಸೆ ಹುಟ್ಟಿದೆ. ಹಾಗೆ ಗುರು ಶಿಷ್ಯರ ಸಂಬಂಧ ಅವಿನಾಭಾವ ಸಂಬಂಧವಾಗಿರುವುದು ಅದು ಬೆಳಕಿನ ತರಂಗ ಅಂತ ಹೇಳಿದರು. ಗುರುತ್ವದ ಕಲ್ಪನೆ ತಿಳಿಸಿದರು. ಬಿಸಿಲೆಂಬ ಗುರುವಿಗೆ ನೆರಳೆಂಬ ಶಿಷ್ಯ ತುಂಬಾ ಮಾರ್ಮಿಕವಾಗಿ ಪೂಜ್ಯ ಗುರುಗಳು ವಿವರಿಸಿದರು. ಅತ್ಯಂತ ಅದ್ಭುತವಾದ ಉಪನ್ಯಾಸ. ಗುರು ಪ್ರಜ್ಞೆಯನ್ನು ಮನಮುಟ್ಟುವಂತೆ ತಿಳಿಸಿದರು. ಅವರಿಗೆ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಭಕ್ತಿಯ ಕೋಟಿ ಕೋಟಿ ಶರಣಾರ್ಥಿಗಳು. ಇನ್ನು ವಚನ ಮಂಗಳ ಮಾಡುವ ಶರಣೆ ಸರಸ್ವತಿ ಬಿರಾದಾರ್ ಅವರಿಗೂ ಶರಣಾರ್ಥಿಗಳು ಮತ್ತು ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರಿಗೂ ಸಹ ಆತ್ಮೀಯ ಭಕ್ತಿ ಶರಣಾರ್ಥಿಗಳು. ಸಂಯೋಜಕರಾದ ಶರಣ ಅಶೋಕ್ ದೊಡಮನಿ, ಡಾಕ್ಟರ್ KS ಮಲ್ಲೇಶ್, ಶರಣೆ ದಾಕ್ಷಾಯಣಿ ಮಂಡಿ, ಅನಂತ್ ಕುಮಾರ್ ಪಾಟೀಲ್, ಶರಣೆ ಅಂಜಲಿ ದೇವಿ ಹಾಗೂ ಶರಣೆ ಅನಿತಾ ಕಾರಜಿಗೆ ಅವರಿಗೂ ಸಹ ಭಕ್ತಿಪೂರ್ವಕ ಶರಣಾರ್ಥಿಗಳು. ತಾಂತ್ರಿಕ ಸಹಾಯಕವನ್ನು ಒದಗಿಸಿದಂತ ಡಾಕ್ಟರ್ ದಾನಮ್ಮ ಜೋಲ್ಕಿಯವರೆಗೂ ಭಕ್ತಿಯ ಶರಣಾರ್ಥಿಗಳು. ಇನ್ನು ಸಂಘಟಕರಾದಂತ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅಂದ್ರೆ ಮೇಟಿ ಅವರು, ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲ್ ಅವರಿಗೂ ಸಹ ತುಂಬ ಹೃದಯದ ಶರಣಾರ್ಥಿಗಳು. ಈ ಗೂಗಲ್ ಮೀಟದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ಶರಣಾರ್ಥಿಗಳು. ಪೂಜ್ಯರಿಗೆ ಮತ್ತೊಮ್ಮೆ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಅವಕಾಶಕ್ಕಾಗಿ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿ. ಈಗ ಮುಂದಿನ ಘಟ್ಟ ವಚನ ಮಂಗಳ ಶರಣೆ ಸರಸ್ವತಿ ಬಿರಾದಾರ್ ಇವರಿಂದ. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನೊಂದು ಬಸವಣ್ಣನವರ ವಚನ ಹೇಳುವೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡ ನೋಡಯ್ಯ, ನೋಡಯ್ಯ ನೋಡಯ್ಯ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ, ಎನ್ನ ಭವದ ಕೇಡ ನೋಡಯ್ಯ, ಎನ್ನ ಮನದ ಕೇಡ ನೋಡಯ್ಯ, ಎನ್ನ ಭವದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡ ನೋಡಯ್ಯ,
ನೋಡಯ್ಯ 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 ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡ ನೋಡಯ್ಯ ಎನ್ನ ಭವದ ಕೇಡ ನೋಡಯ್ಯ ಎನ್ನ ಮನದ ಕೇಡ ನೋಡಯ್ಯ ಎನ್ನ ಭವದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳು. ನಾಳೆ ಸೋಮನಾಥ್ ಯಳವಾದ ಅವರಿಂದ ಲಿಂಗ ಎಲ್ಲ ಅವರ ಉಪನ್ಯಾಸ ಇದೆ. ಎಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ಳಬೇಕು. ಪರಮ ಪೂಜ್ಯ ಸ್ವಾಮಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ನಾವು ಆ ತಾರೀಖನ್ನ ದಿನಾಂಕವನ್ನು ಕನ್ಫರ್ಮ್ ಮಾಡಿ ಅವ್ರು ಬಿಜಾಪುರಕ್ಕೆ ಖಂಡಿತ ಅವ್ರನ್ನ ಕರೆಸ್ತೀವಿ. ಈ ಸಂದರ್ಭದಾಗ ಬಿಜಾಪುರದ ಘಟಕವನ್ನು ಉದ್ಘಾಟನೆ ಅವ್ರ ಕಡೆಯಿಂದ ಮಾಡಿಸ್ಬೇಕಾಗಿದೆ. ಮುಂದೆ ಧಾರವಾಡ ಘಟಕಕ್ಕೂ ನಾವು ಡಿಸೆಂಬರ್ ಕೊನೆ ವಾರದಾಗ ಮಾಡ್ತೀವಿ ಬುದ್ಧಿ. ತಾವು ತಮ್ಮ ಅನುಕೂಲ ತಮ್ಮ ದಿನಾಂಕ ಕೊಟ್ಟ ಮೇಲೆ ನಾವು ಕಾರ್ಯಕ್ರಮ ಫಿಕ್ಸ್ ಮಾಡ್ತೀವಿ. ಧನ್ಯವಾದಗಳು. ಎಲ್ಲರಿಗೂ ನಮ್ಮ ಶರಣಾರ್ಥಿಗಳು.